ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಓಂ ಪರಮಾತ್ಮನೇ ನಮಃ. ಶ್ರೀ ಗುರು ಶಂಭುಲಿಂಗಾಯ ನಮಃ. ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷುಭ್ಯೋ ಮಹಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯರ್ಥೋ ಬ್ರಹ್ಮೈವಾಹಮಸ್ಮಿ ಸೋಹಂ ಬ್ರಹ್ಮೈವಾಹಮಸ್ಮಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೋ ಪುನಃ ಪುನಃ. ಸಚ್ಚಿದಾನಂದ ಸ್ವರೂಪಂ ಶ್ರೀ ಸಿದ್ಧಾರೂಢಯತೀಶ್ವರಂ ಚಿನ್ಮುದ್ರಾಂಕಿತ ಶೋಭಿತಂ ನಿಜತತ್ವಾರ್ಥಬೋಧಕಂ ಶಿಷ್ಯಹುತ್ತಾಪಹಾರಕಂ ನಿತ್ಯಾನಂದಪ್ರದಾಯಕಂ ಬ್ರಹ್ಮಾವಿನಾತ್ಮಸ್ವರೂಪಂ ಮದ್ಗುರು ಶ್ರೀ ಶಿವಾನಂದ ಭಾರತೀಶಂ ಭಕ್ತಿ ಪುರಸ್ಸರಾತ್ ನಮಾಮ್ಯಹಂ ನಮಾಮ್ಯಹಂ ನಮಾಮ್ಯಹಂ. ಪೂಜ್ಯಪಾದ ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಶ್ರೀಪಾದ ಪದ್ಮಗಳಿಗೆ ನತಮಸ್ತಕನಾಗಿ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು ಕೈವಲ್ಯ ಚಕ್ರವರ್ತಿಗಳಾದ ರಾಜಯೋಗಿ ಶ್ರೀಮನ್ ನಿಜೂಢ ಶಿವಯೋಗಿ ವರ್ಯನ ಶ್ರೀಪಾದ ಪದ್ಮಗಳಿಗೆ ಮನೋವಾಕ್ಕಾಯಗಳಿಂದ ನಮಸ್ಕಾರ ಉಪಮಂಗಲವನ್ನು ಸಮರ್ಪಣಾ ಮಾಡಿ ಶಿವಾವತಾರಿಗಳು ಗುರುಕುಲ ಭಾಸ್ಕರರು ಪಂಚಾಕ್ಷರ ಮಹಾಮಂತ್ರದ ಮಂತ್ರಮೂರ್ತಿಗಳು ಜಗದ್ಗುರು ಪುರಾಣ ನಾಯಕರು ಶ್ರೀಮಠದ ಅಧಿಷ್ಠಾತೃ ದೇವತೆಯಾಗಿರುವ ನಮ್ಮನ್ನೆಲ್ಲರ ಆರಾಧ್ಯ ದೇವ ಜಗದ್ಗುರು ಸಿದ್ಧಾರೂಢ ಯತಿರಾಜನ ಶ್ರೀಪಾದ ಪದ್ಮಗಳಿಗೆ ದೀರ್ಘದಂಡ ನಮಸ್ಕಾರ ಮಂಗಲವನ್ನು ಸಮರ್ಪಣೆ ಮಾಡಿ ನೋಟ ಮಾತ್ರದಿಂದ ಜಗತ್ತಿನ ಜೀವಿಗಳ ಕಲ್ಯಾಣವನ್ನು ಮಾಡಿದ ಬ್ರಹ್ಮವಿದ್ದು ವರಿಷ್ಠರೆಂದೇ ಖ್ಯಾತನಾಮರಾಗಲ್ಪಟ್ಟಂಥ ಮೌನಮುನಿ ಸ್ಥಿತಪ್ರಜ್ಞರಾದ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಸದ್ವಿದ್ಯೆ ಸದ್ಬುದ್ಧಿಯನ್ನು ನೀಡಿ ಉತ್ತರಿಸಿದ ಎನ್ನಾತ್ಮ ಕಲ್ಯಾಣ ಕರ್ತೃಗಳಾದ ಯಾರ ಕರುಣೆಯಿಂದ ಮೂಕನು ಮಾತನಾಡುವನು, ಕುಂಟನು ಪರ್ವತವನ್ನು ಆರೋಹಣ ಮಾಡುವನು, ಕುರುಡನ
ಮೂರ್ತಿಗಳಾದ ಸದ್ಗುರುದೇವನ ಶ್ರೀಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಈ ಪುರಾಣ ಕರ್ತೃಗಳಾಗಲ್ಪಟ್ಟಂತಹ ವರಕವಿ ಕೀರ್ತಿಶೇಷ ವರಕವಿ ಬೆಳಗಟ್ಟಿ ಬಸವಂತ ಆಚಾರ್ಯರ ಶ್ರೀಪಾದ ಪದ್ಮಗಳಿಗೆ ಅನಂತ ವಂದನೆಗಳನ್ನು ಸಮರ್ಪಣ ಮಾಡಿ ಅವರು ಇವರೆನ್ನದೇ ಈ ಊರಿಗೆ ಮೊದಲಿನಿಂದಲೂ ಎಷ್ಟು ಜನ ಮಹಾತ್ಮರು ಬಂದು ಪಾದವನ್ನಿಟ್ಟು ಹೋಗಿದ್ದಾರೆಯೋ ಎಲ್ಲ ಪೂಜ್ಯರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಅವರಿಗೂ ನಮಸ್ಕಾರಾದಿಗಳನ್ನು ಸಮರ್ಪಣ ಮಾಡಿ ಅನಾದಿ ಕಾಲದಿಂದಲೂ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾಗಲ್ಪಟ್ಟಂಥ ಜಗತ್ತಿನ ಎಲ್ಲ ಬ್ರಹ್ಮಜ್ಞಾನಿಗಳ ಎಲ್ಲ ದಾರ್ಶನಿಕರ ಶ್ರೀಪಾದ ಪದ್ಮಗಳಿಗೂ ದೀರ್ಘದಂಡ ನಮಸ್ಕಾರೋಪ ಮಂಗಲವನ್ನು ಸಮರ್ಪಣ ಮಾಡಿ ಪುಣ್ಯಕ್ಷೇತ್ರವಾದ ಈ ಬಿಳಿವಾಡ ಗ್ರಾಮದ ಶಿವಾವತಾರಿ ಜಗದ್ಗುರು ಸಿದ್ಧಾನಂದರ ಶ್ರೀಮಠದಲ್ಲಿ ಈ ಜ್ಞಾನ ಮಂದಿರದಲ್ಲಿ ಶ್ರೇಷ್ಠವಾಗಲ್ಪಟ್ಟಂತೆ ಶ್ರಾವಣ ಮಾಸದ ಪರ್ವಕಾಲದಲ್ಲಿ ಸದ್ಗುರುದೇವನ ಪುರಾಣವನ್ನು ಕೇಳಿ ಆತನ ಹಿತೋಪದೇಶವನ್ನು ಕೇಳಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವ ಸದುದ್ದೇಶದಿಂದ ಶ್ರೀಮಠಕ್ಕೆ ಆಗಮಿಸಿರುವ ಎಲ್ಲ ಶರಣು ತಂದೆ ತಾಯಿಗಳಿಗೂ ಬಹಳ ಸುಂದರವಾಗಿ ಈ ಕಾರ್ಯಕ್ರಮದ ಆಯೋಜನೆಯನ್ನು ಸಂಯೋಜನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಕಮಿಟಿಯ ಎಲ್ಲ ಸದಸ್ಯರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ ಬಹಳ ಅತ್ಯುತ್ತಮ ರೀತಿಯಾಗಿ ಭಜನಾ ಸೇವೆಯನ್ನು ಮಾಡತಕ್ಕಂಥ ಎಲ್ಲ ಭಜನಾ ಕಲಾವಿದರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಜಗದ್ಗುರು ಶ್ರೀ ಸಿದ್ಧಾರೂಢ ಭಾರತೀ ಚರಿತ್ರ ಕಲ್ಪದ್ರುಮ ಅನ್ನತಕ್ಕಂಥ ಈ ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಲ್ಪಟ್ಟಂಥ ಈ ಪುರಾಣವನ್ನು ಈ ಕಥಾ ಕವನವನ್ನು ನಾವು ಶ್ರವಣ ಮಾಡ್ತಾ ಬಂದಿದ್ದೇವೆ. ಜಗದ್ಗುರು ಸಿದ್ಧಾರೂಢ ಯತಿರಾಜರು ನಿನ್ನೆ ದಿವಸ ಯಾವ ವಿಷಯವನ್ನು ಈ ಪುರಾಣದಲ್ಲಿ ಕಥನ ಮಾಡಿದರು ಅಂತ ಕೇಳಿದ್ರೆ ಅಕ್ಷಯ ಜಂಬೂಫಲದ ವಿಚಾರವನ್ನು ನಾವೆಲ್ಲ ಕೇಳ್ತಾ ಬಂದಿದ್ದೀವಿ. ಒಂದು ವೃಕ್ಷ ಅದೆಷ್ಟು ಫಲಗಳನ್ನು ಕೊಡಬಹುದು, ನೂರಾರು ವೃಕ್ಷಗಳ ಫಲವನ್ನು ಸಂಗ್ರಹ ಮಾಡಿದರೂ ಕೂಡ ಅದಕ್ಕಿಂತಲೂ ಹೆಚ್ಚಾಗಿರ್ತಕ್ಕಂಥ ರಾಶಿಯಾಗಿರ್ತಕ್ಕಂಥ ಅಕ್ಷಯ ನೀರಿನ ಹಣ್ಣುಗಳನ್ನು ಸದ್ಗುರು ತನ್ನ ಹಸ್ತದೊಳಗೆ ಒಂದು ಹಣ್ಣು ತಗೊಂಡು ಈ ಹಣ್ಣು ಏನಾಗಲಿ ಅಂತಂದ್ರೆ ರಾಶಿಯಾಗಲಿ ಅಂತ ತಿಳ್ಕೊಂಡು ಓಂ ನಮಃ ಶಿವಾಯ ಈ ಮಂತ್ರವನ್ನು ತನ್ನ ಪ್ರಸಾದ ವಾಣಿಯಿಂದ ಅಂದು ಒಂದು ಹಣ್ಣು ಆ ನೀರಿನ ಹಣ್ಣಿನ ಗಿಡದ ಕುರಿತು ಚೆಲ್ಲಿದಾಗ ಹಣ್ಣಿನ ರಾಶಿಯಾಗಿ ಏನಾಗ್ತದಂದ್ರೆ ನಿಂದಿರುವಂಥದ್ದಾಯಿತು. ಜಗತ್ತಿನಲ್ಲಿ ಸಿದ್ಧಾರೂಢ ಶಕ್ತಿ ಎಂಥದ್ದು ಅಂತಂದರೆ ಯಾರಿಂದಲೂ ಅವನ ಶಕ್ತಿ ಇಷ್ಟ ಐತಿ ಅಂತ ಹೇಳಿ ತೀರಿಸಲಿಕ್ಕೆ ಬಾರದೇ ಇರತಕ್ಕಂಥ ಶಕ್ತಿ ಸಾಮರ್ಥ್ಯ ಯಾರಲ್ಲಿತ್ತು ಅಂತಂದರೆ ಶಿವಾವತಾರಿ ಜಗದ್ಗುರು ಸಿದ್ಧಾರೂಢರಲ್ಲಿತ್ತು. ಆ ಪುಣ್ಯಾತ್ಮನ ನೇತ್ರ ಪುರುಷ ನೋಡಿ ಕೆಲರಂ ಮಾತನಾಡಿ ಕೆಲರಂ ಕೂಡೇ ಮುಟ್ಟಿ ಕೆಲ ಜೀವಿಗಳನ್ನು ದೇವರನ್ನಾಗಿ ಮಾಡತಕ್ಕಂಥ ಶಕ್ತಿ ಜಗದ್ಗುರು ಸಿದ್ಧಾರೂಢರಲ್ಲಿ ಆ ಶಕ್ತಿ. ಇದೆಲ್ಲ ವಿಚಾರವನ್ನು ಕೇಳಿ ಈ ಸಿದ್ಧನ ಮಹಿಮೆಯನ್ನು ಈ ಬಾಲದೇವಿಯನ್ನು ನೋಡಿರ್ತಕ್ಕಂಥ ಒಬ್ಬ ಧನಿಕ, ಒಬ್ಬ ಶ್ರೀಮಂತ ಏನು ಪ್ರಾರ್ಥನೆ ಮಾಡ್ತಾನೋ ಅಂತಂದ್ರೆ ಸಿದ್ಧ ಬಾಲಕನ ಈತನಲ್ಲಿರ್ತಕ್ಕಂಥ ವೈರಾಗ್ಯವನ್ನು
ಈತನಲ್ಲಿ ಇರತಕ್ಕಂಥ ಜ್ಞಾನವನ್ನು, ಈತನು ಉಪದೇಶ ಮಾಡತಕ್ಕಂಥ ತತ್ವವನ್ನು, ಈ ಪುಣ್ಯ ಪುರುಷನ ವಾಣಿಯಿಂದ ಬರತಕ್ಕಂಥ ಹೊರತಕ್ಕಂಥ ಈ ಮಾತುಗಳನ್ನು ಕೇಳಿ ಪ್ರಭಾವಿತನಾದ ಒಬ್ಬ ಧನಿಕ ಮನುಷ್ಯರೊಳಗೆ ಏನು ಮಾಡಿದ ಅಂತಂದರೆ ಆಶ್ಚರ್ಯಚಕಿತಗೊಳ್ಳುವನಾಗಿ ಬಹಳ ಪ್ರೀತಿಯಿಂದ ಏನು ಮಾಡ್ತಾನಂತಂದರೆ, ನೀನು ಯಾರ ಮಗನು ಎಂದು ಪ್ರಶ್ನೆಯನ್ನು ಮಾಡತಕ್ಕಂಥವನಾಗ್ತಾನೆ. ನೀನು ಯಾರ ಮಗನು? ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರದ ಮಾತಿದೆ. ಈಗ ನಮ್ಮನ್ನು ಕೇಳಿ ನಾವೇನು ಹೇಳ್ತೀವೋ, ನೀನು ಯಾರು ಮಗ ಅಂತ ಕೇಳಿದ್ರೆ ನಾವು ನಮ್ಮ ಅಪ್ಪನ ಹೆಸರ, ನಮ್ಮ ಅವ್ವನ ಹೆಸರು ಹೇಳ್ತೀವಿ. ಇಷ್ಟ ನಾವು ಹೇಳೋದು ಇಷ್ಟ. ನೀನು ಯಾರ ಮಗನು ಅಂತ ಸಿದ್ಧ ಬಾಲಕನನ್ನು ಕೇಳಿದಾಗ ಸಿದ್ಧ ಬಾಲಕ ಹೇಳ್ತಾನೆ, ನಾನು ಯಾರ ಮಗನೂ ಅಲ್ಲ, ಯಾರ ಮಗನೂ ಅಲ್ಲ ಅಂತಂದ್ರೆ ಮತ್ತೆ ಯಾರು? ನನ್ನ ಮಗನಿಗೆ ನಾನು ನನ್ನ ಮಗನ ನಾನು ಹೊರತಾಗಿ ನಾನು ಯಾರ ಮಗನು ನಾನಲ್ಲ. ಈ ಮಾತನ್ನು ಹೇಳಿದ್ದಾರೆ. ಹಿಂಗಂತ ನಾನು ನನ್ನ ಮಗನಂತೆ ಹೇಳಬೇಕಾಗ್ತದೆ ನಿನ್ನ ಮಾತಿಗೆ ಅಂತೂ ಇಷ್ಟು ಸಿದ್ಧವಾದದ್ದು ಉತ್ತರಿಸಿದಾಗ ಅವಂದ ಹೆಂಗ್ರಿ? ಪ್ರತಿಯೊಬ್ಬ ಮನುಷ್ಯರಿಗೆ ಏನಂದ್ರೆ ಒಬ್ಬ ತಾಯಿ ಒಬ್ಬ ತಂದೆ ಇರುತ್ತಾರೆ. ತಂದೆ ತಾಯಿಗಳಿಲ್ಲದೆ ಹುಟ್ಟುವಾಗ ಸಾಧ್ಯ ಇಲ್ಲ. ಮತ್ತು ನೀನು ನನ್ನ ಮಗನ ಅಂತೀರ, ಏನಿದ್ರು ಹಕ್ಕಿಕತ? ಹೆಂಗೆ ನೀನಿನ ಮಗ ಅಂತ ಕೇಳಿದಾಗ ಬಹಳ ಸುಂದರವಾಗಿ ವಾಸ್ತವಿಕ ವಿಚಾರವನ್ನು ಸಿದ್ಧ ಬಾಲಕ ನಮಗೆಲ್ಲರಿಗೂ ತಿಳಿಸ್ತಾರೆ. ಇಲ್ಲಿ ತನಕ ಆ ವಿಚಾರಗಳು ನಮ್ಗೆ ಗೊತ್ತೇ ಇರೋದಿಲ್ಲ. ನಾವೇನು ತಿಳ್ಕೊಂಡಿರ್ತೀವೋ, ನಮಗ ಪಪ್ಪದಳು, ನಮಗೊಬ್ಬಕ್ಕೆ ತಾಯಿದಳು, ತಾಯಿ ತಂದೆ ಹೊಟ್ಟೆಯಿಂದ ನಾವು ಹುಟ್ಟಿ ಬಂದೆವು, ನನಗೂ ಇಂಥ ಹೆಸರೈತಿ ಅಂತ ಇಷ್ಟ. ನಮಗೂ ಒಂದು ಕರೆ ಪತ್ತ, ಒಂದು ಸುಳ್ಳು ಪತ್ತ ಅಂತ ಹೇಳಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಪತ್ತ ಎರಡದ, ಒಂದು ಕರೆ ಪತ್ತ, ಒಂದು ಸುಳ್ಳು ಪತ್ತ. ಈಗ ನಾನು ನನ್ನ ಹೆಸರ, ನಮ್ಮ ಅಪ್ಪನ ಹೆಸರ, ನಮ್ಮ ಮಗುನ ಹೆಸರ, ನಮ್ಮ ಅಡ್ಡ ಹೆಸರ, ನಮ್ಮ ಊರ ಹೆಸರ, ನಮ್ಮ ತಾಲೂಕಿನ ಹೆಸರ, ನಮ್ಮ ಜಿಲ್ಲಾದ ಹೆಸರ, ನಮ್ಮ ರಾಜ್ಯದ ಹೆಸರ, ನಮ್ಮ ದೇಶದ ಹೆಸರು ಹೇಳ್ತೀವಲ್ಲ, ಇದು ವ್ಯಾವಹಾರಿಕವಾಗಿ ಹೇಳಲ್ಪಟ್ಟಂಥ ಮಾತು. ಇದೊಂದು ಪತ್ತ, ಇದು ಕರೆ ಪತ್ತ. ಇನ್ನು ನಮ್ಮ ಪತ್ತ ಯಾವುದು ಅಂತಂದ್ರೆ ಇದನ್ನು ಮೀರಿರ್ತಕ್ಕಂಥ ಪತ್ತ ಇನ್ನೊಂದೈತಿ. ಇದರ ಒಳಗೆ ಈ ಪಿಂಡಾಂಡ ಬ್ರಹ್ಮಾಂಡದೊಳಗೆ ಏನದ ಅಂದ್ರೆ ಒಂದು ಸತ್ಯ ವಸ್ತು ಅದ, ಇನ್ನೊಂದು ಅಸತ್ಯ ವಸ್ತು ಅದ. ಸತ್ಯ ವಸ್ತು ಯಾವುದು ಅಂದರೆ ಪರಮಾತ್ಮ, ಬ್ರಹ್ಮ, ಆತ್ಮ ಸತ್ಯ ವಸ್ತು. ಅಸತ್ಯ ವಸ್ತು ಯಾವುದು ಅಂದರೆ ಕಣ್ಣಿಗೆ ಕಾಣತಕ್ಕಂಥ ಈ ನಾವು ರೂಪಾತ್ಮಕವಾಗಲ್ಪಟ್ಟಂಥ ಪಿಂಡ ಬ್ರಹ್ಮಾಂಡಗಳು, ಈ ವಸ್ತುಗಳೇನದಾವ ಇವೆಲ್ಲವೂ ಮಿಥ್ಯ ವಸ್ತು. ನಾಮರೂಪರಹಿತ ಆತ್ಮ ರಾಮ ತ್ರಿಜಗಭರಿತ. ನಾಮರೂಪಗಳಿಂದ ರಹಿತನಾಗಲ್ಪಟ್ಟಂಥ ಅಸ್ಥಿಭಾಂತಿ ಪುರಿ ಅನ್ನತಕ್ಕಂಥ ಒಂದು ಪರಬ್ರಹ್ಮ ವಸ್ತು ಏನಂತೀವೋ ಅದು ನಾವಿದ್ದು, ಅದು ನಮ್ಮ ಪತ್ತ. ಆ ಪತ್ತ ಈಗ ಏನಾಗಿತ್ತು ಅಂದ್ರೆ ನಮ್ಮ ಕೈಯಾಗ ಸಿಕ್ಕ ನಾಪತ್ತೆ ಆಗಿತ್ತು. ಹೌದು, ನಾನು ಎಲ್ಲಿಂದ ಬಂದೆ, ಈ ದೇಹ ಬಂದ ಪರಿ ಯಾವುದು, ಇನ್ನು ಮುಂದೆ ಐದು ಗತಿ ಯಾವುದು ಅನ್ನುವ ಈ ನಿತ್ಯಾನಿತ್ಯ ವಿವೇಕ ವಿಚಾರ ಹುಟ್ಟದವರಿಗೆ ಎಂದೆಂದಿಗೂ ಬಳಲಿಕೆ ಬಿಡದು ನಿಜವೂ ಸ್ವತಂತ್ರ ಸಿದ್ಧಲಿಂಗೇಶ್ವರ ಮಾತನ್ನು ಮಾತು. ಇಲ್ಲಿ ನಾನು ನನ್ನ ಮಗನೇ ಅಂತ ಮಾಡಿದ ಅಂತಂದು ಸಿದ್ಧವಾದ ಉತ್ತರವನ್ನು ಕೊಟ್ಟು ಅದು ಹೆಂಗ ಅನ್ನುವುದನ್ನು ನಾನು ನಿನಗೆ ವಿವರಣೆ ನೀಡುತ್ತೇನೋ
ಒಂದಿಷ್ಟು ಲಕ್ಷ ಕೊಟ್ಟು ಕೇಳುವಂಥ ಧನಿಕರಿಗೆ ಉತ್ತರವನ್ನು ಕೊಟ್ಟಾಗ ಎಲ್ಲ ಏನು ಪುರಜನರು ಬಂದಿದ್ರಲ್ಲ ವನಭೋಜನಕ್ಕಾಗಿ ಎಲ್ಲರೂ ಸುತ್ತುವರೆದು ಏನು ಹೇಳ್ತಾರೆ ನೋಡಲು ಸಿದ್ಧ ಅಂತ ಎಲ್ಲರೂ ಸುತ್ತುವರೆದು ನಿಂತರು. ಅವರೊಳಗೆ ಎಲ್ಲರಿಗಿಂತ ಚಿಕ್ಕವನಾಗಲ್ಪಟ್ಟಂಥ ಬಾಲಕ, ಸಿದ್ಧ ಬಾಲಕ, 5 ವರ್ಷಗಳನ್ನು ಹೊಂದಿರತಕ್ಕಂಥ ಬಾಲಕ ಹೇಳ್ತಾನೆ, ಯಾತ್ರಿಗರು ಚರಿಸುತ್ತಾ ಕ್ಷೇತ್ರ ಕ್ಷೇತ್ರದೊಳಗಿಳಿದುತಾವು ದಾತ್ರಿ ಎಲ್ಲವ ಚರಿಪತ್ಯದಿ ಪ್ರಪಂಚವ್ಯಂತ್ಯಂಬ ಯಾತ್ರೆಯೊಳು ಗಗನಾದಿ ತತ್ವ ಕ್ಷೇತ್ರಗಳ ನಾಂ ತಿರುಗಿ ಈ ಸತ್ಪಾತ್ರ ನರತನು ಕ್ಷೇತ್ರ ಯಾತ್ರಿಗೆ ಬಂದ ಯಾತ್ರಿಕರೇ. ತೀರ್ಥಯಾತ್ರೆಗಳಂತ ಜನರು ಹೋಗ್ತಾರೆ. ತೀರ್ಥಯಾತ್ರೆ ಕ್ಷೇತ್ರಯಾತ್ರೆ ಅಂತ ಏನು ಹೋಗ್ತಾರಲ್ಲ, ಆಗ ಹಿಂದಕ್ಕೆ ಕಾಲ್ನಡಿಗೆಂದು ಹೋಗೋದಿತ್ತು. ಕಾಶಿ ಯಾತ್ರೆ ಮಾಡಿಬಿಡ್ಬೇಕಾದ್ರೆ 3 ತಿಂಗಳು ಬೇಕು, ರಾಮೇಶ್ವರ ಯಾತ್ರೆ ಮಾಡಿಬಿಡ್ಬೇಕಾದ್ರೆ 3 ತಿಂಗಳು ಬೇಕು. ಮನೆ ಬಿಟ್ಟರು ಅಂದ್ರೆ 6 ತಿಂಗಳ ಗಂಟೆ ಹೊರಗೆ ಹಳೆ ಬರ್ತಾರೋ ಅಂತ ಗ್ಯಾರಂಟಿ ಇಲ್ಲ, ಹಳೆ ಬರ್ತಾರೋ ಅಂತ ಗ್ಯಾರಂಟಿ ಇಲ್ಲ. ಹೆಂಗೆ ಯಾತ್ರಿಕರು ಸಂಚಾರವನ್ನು ಮಾಡಿಕೊಂಡು ಹೋಗಿ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಸತಿ ಮಾಡಿ, ಆ ಕ್ಷೇತ್ರವನ್ನು ಬಿಟ್ಟು ಮತ್ತೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಸತಿ ಮಾಡಿ, ಆ ಕ್ಷೇತ್ರವನ್ನು ಬಿಟ್ಟು ಸಮಸ್ತ ಕ್ಷೇತ್ರವನ್ನು ಸಂಚಾರ ಮಾಡಿ ಅಲ್ಲಿ ವಸತಿ ಮಾಡಿ ತಿರುಗಿ ಹೆಂಗೆ ಅವ್ರು ಯಾತ್ರೆ ಮಾಡ್ತಾರೋ ಹಂಗೆ ನಾನು ಏನು ಪ್ರತಿಯೊಬ್ಬ ಮನುಷ್ಯ ಏನು ಮಾಡ್ತಾರೋ ಅಂತಂದರೆ ಈ ಅನಂತ ಕ್ಷೇತ್ರಗಳಿರ್ತಕ್ಕಂಥ ಈ ತನುಗಳಂತ ಏನದಾವ ಶರೀರಗಳು, ಈ ಯೋಗ ಕ್ಷೇತ್ರ ಅಂತಕ್ಕಂಥ ಭಗವಂತ ಕ್ಷೇತ್ರಜ್ಞ ವಿಭಾಗ ಯೋಗ ಒಂದು ಅಧ್ಯಾಯವನ್ನು ಬರೆದು ನನಗೆ ಕ್ಷೇತ್ರಜ್ಞಂ ಚಾಭಿಮಾನಿ ಅನ್ನುವಂಥ ಶ್ಲೋಕದಿಂದ ಆರಂಭ ಮಾಡಿ ಯೋಗ ಕ್ಷೇತ್ರ ಅಂತ ಕರೀತಾರೆ. ಈ ನರದೇಹ ಬರೋಕ್ಕಿಂತ ಮೊದಲು ನಾನು ಅನೇಕ ದೇಹ ಅಂತಕ್ಕಂಥ ಕ್ಷೇತ್ರಗಳನ್ನು ಏನು ಮಾಡಿದ್ರು ತಿಳ್ಕೊಂತ ಎಷ್ಟು ಜನ್ಮ ತಿರುಗಿದ್ರು ಅಂತಂದ್ರೆ ಉದ್ಬೀಜ 21 ಲಕ್ಷ, ಸ್ವೇದಜ 21 ಲಕ್ಷ, ಆನಂತರ ಅಂಡಜ 21 ಲಕ್ಷ, ನಂತರ ಜರಾಯುಜ 21 ಲಕ್ಷ, 21 84 ಲಕ್ಷ ಜೀವರಾಶಿಗಳನ್ನು ನಾನು ತಿರುಗುತ್ತಾ ಕೊನೆಗೆ ಎಲ್ಲಿ ಬಂದೆನು ಅಂತಂದ್ರೆ ಈ ನರದೇಹ ಅಂತಕ್ಕಂಥ ಈ ಕ್ಷೇತ್ರಕ್ಕೆ ನಾನು ಇಲ್ಲಿ ಬಂದೆನು. ಇಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ಎಲ್ಲ ದೇಹಗಳನ್ನು ದಾಟಿಕೊಂಡು ಈಗ ನರಜನ್ಮಕ್ಕೆ ಬಂದ ತಾಯಿ ಗರ್ಭದಲ್ಲಿ 9 ತಿಂಗಳು ಇತ್ತು. ಅದರಿಂದ ನಾನೀಗ ಹೊರಗೆ ಬಂದು ಏನು ಅನ್ಸ್ಕೊಂಡನು ಅಂದ್ರೆ ನರ ಅಥವಾ ಮನುಷ್ಯ ಅನ್ಸ್ಕೊಂಡನು. ಯಾವ ಜನ್ಮಗಳಿಗೂ ಪಕ್ಷಿ ಪ್ರಾಣಿಗಳು ಈಗ ನಮ್ಮ ತಾಯಿ ಈಗ ನಮ್ಮ ತಂದೆ ಅಂತ ಹೇಳಿಲ್ಲ. ಸ್ವಲ್ಪ ಹಿಂದೂ ನೋಡೋಣ, ಎತ್ತ ಎಮ್ಮೆ ಕತ್ತಿ ಕುದುರೆ ಹೋಗ್ತಾರೆ ನಿಮ್ಮವ್ವ ನಿಮ್ಮಪ್ಪ ಯಾರಂತ ಅವು ಹೇಳ್ತಾವಂತೇನೆ. ಅಲ್ಲಿಲ್ಲ, ಇಲ್ಲಿ ಸುದ್ದಿ ಆಗಲಿಲ್ಲ, ಹೆಸರು ಹೊತ್ತು ಸುದ್ದಿಯೂ ಅಲ್ಲಿಲ್ಲ, ಆಧಾರ್ ಕಾರ್ಡ್ ಮಾಡಿಸೋ ಸುದ್ದಿಯೋ ಅಲ್ಲೇನಿಲ್ಲ. ಅದು ಎಲ್ಲಿ ಐತಂದ್ರೆ ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಅದ. ತಾಯಿ ಏನಂತಾಳು ಅಂತಂದ್ರೆ ನನ್ನ ಮಗ ಅಂತ ತಾಯಿ 9 ತಿಂಗಳು ನಾನು ಹೊಟ್ಟೆಯಾಗ ಹೊತ್ತು ಇವನನ್ನು ಎದೆ ಹಾಲನ್ನು ಕೊಟ್ಟು ಇವನನ್ನು ಸಂರಕ್ಷಣೆ ಮಾಡಿದನು. ಇವ ನನ್ನ ಮಗ ಅಂತ ತಾಯಿ ಹೇಳಿದನು. ಈ ಮಾತು ಕರೆನೋ ಸುಳ್ಳು ವಿಚಾರ ಮಾಡಿ ನೀವು ಒಂದಿಷ್ಟು. ಈ ಮಾತು ಈಗ ತಾಯಿ ಹೇಳೋ ಮಾತಿದ್ರು. ಅವರೇನಂದರು, ಯಾತ್ರಿಕರು
ಪ್ರತಿಯೊಂದು ಕ್ಷೇತ್ರದಲ್ಲಿ ವಸ್ತಿ ಮಾಡೋದು, ಆ ಕ್ಷೇತ್ರವನ್ನು ಬಿಡೋದು, ಮತ್ತು ಮುಂದಿನ ಕ್ಷೇತ್ರಕ್ಕೆ ಬರೋದು, ಮತ್ತೆ ವಸ್ತಿ ಮಾಡೋದು, ಮುಂದಿನ ಕ್ಷೇತ್ರಕ್ಕೆ ಬರೋದು, ಹಿಂಗೆ ಕ್ಷೇತ್ರಗಳು ತಿಳ್ಕೊಂತ ನಾ ಎಲ್ಲಿ ಬಂದೇನು ಅಂದರೆ ಈ ನನ್ನದೇ ಆಗ್ತಕ್ಕಂಥ ಈ ಮನುಷ್ಯ ಜನ್ಮ ಅಂತ ಈ ಕ್ಷೇತ್ರಕ್ಕೆ ನಾ ಈಗ ಬಂದೇನೆ. ಹೌದಾ? ಅಲ್ಲೆಲ್ಲ ಇಟ್ಕೊತ ಬಂದೆ ನೀವು. ಈಗ ತಾಯಿ ಅಂತಾಳು, ನನ್ನ ಹೊಟ್ಟೆಯೊಳಗೆ 9 ತಿಂಗಳ ಈ ಮಗು ನನ್ನಲ್ಲಿ ಏನಾಗೈತಿ ಅಂತಂದ್ರೆ ಪುರುಳಿಲ್ಲದ ಹೆಬ್ಬಿಂದು ಅದು ಈ ಗರ್ಭದಳು ನಿಂದು ಈ ಪರಿಯ ಶರೀರವೆನಿಸಿ ಬೆಳೆದು ಉಂಡು ಮತ್ತಿರದಕ್ಕೂ ವಿಸ್ಮಯವಿದನು. ನಿಜಗಳು ಜೀವ ಸಂಬೋಧನ ಸ್ಥಳದಲ್ಲಿ ಈ ಮಾತನ್ನು ಬರೀತಾರೆ. ಒಂದು ಪುರುಳಿಲ್ಲದಿಹ, ಹುರುಳ ಇಲ್ಲದರಲ್ಲಿ ವಿಚಾರ ಮಾಡಿ ನೋಡಿದರೆ ಹುರುಳಿಲ್ಲದೆ ಇರತಕ್ಕಂಥ ಒಂದಿಷ್ಟು ತಂದೆಯ ವೀರ್ಯ, ಒಂದಿಷ್ಟು ತಾಯಿ ರಕ್ತ ಅನ್ನುವಂಥದ್ದು ಎರಡೂ ಕೂಡಿ ಆ ಸಮ್ಮಿಶ್ರ ಸರ್ಕಾರದಿಂದ ಏನಾಯ್ತು ಅಂದ್ರೆ ತಾಯಿ ಹೊಟ್ಟೆ ಒಳಗೆ ಮುಟ್ಟು ಅನ್ನುವಂಥದ್ದು ಗಟ್ಟಿಯಾಗಿ ಇದೊಂದು ಬಂಡ. ಈಗ ತಾಯಿ ನನ್ನ ಮಗ ಆಗಬೇಕಾಗಿತ್ತು ಅಂತಂದ್ರೆ ತಾಯಿ ಗರ್ಭಕ್ಕೆ ಬರೋಕ್ಕಿಂತ ಮೊದಲು ಎಲ್ಲಿರ್ತದ ಸ್ವಲ್ಪ ವಿಚಾರಕ್ಕೆ ಅವಕಾಶ ಕೊಡಂತ ಒಂದಿಷ್ಟು ವಿಚಾರ ಮಾಡಿ ನೋಡಿ. ತಾಯಿ ಮದುವೆ ಆಗುತ್ತೆ ಮೊದಲು ಹಾಡ್ತಾಳೇನೋ, ಮದುವೆ ಆಗಿಂದ ಹಾಡ್ತಾಳೆ. ಅಂತೂ ತಂದಿ ಗರ್ಭದಲ್ಲಿ 3 ತಿಂಗಳು ಇರ್ತಕ್ಕಂಥ ಕರ್ಮ ಕಟ್ಟಿಕೊಂಡು ಜೀವ ಗತ ಜನ್ಮದಲ್ಲಿ ಮಾಡಿದ ಕರ್ಮ ಕಟ್ಟಿಕೊಂಡು ಪುಣ್ಯ ಪಾಪ ಕರ್ಮಗಳನ್ನು ಕಟ್ಟಿಕೊಂಡು 3 ತಿಂಗಳು ತಂದಿ ಗರ್ಭದೊಳಗೆ ಎದ್ದು ಆ ತಂದಿ ಗರ್ಭದಿಂದ ಏನಾಗ್ತದ ಅಂತಂದ್ರೆ ಸತಿಪತಿಗಳ ಸಮಾಗಮದಿಂದ ತಾಯಿ ಗರ್ಭ ಬರ್ತೈತಿ. ತಂದೆ ಅಂತ ಯಾಕೆ ಗರ್ಭ? ನಾ ಎಲ್ಲೋ ಇದ್ನಿ, ನಾನು ಇಲ್ಲಿ ತಂದಿ ಅನ್ನೋದ್ರಿಂದ ಅವಾಗ ತಂದಿ ಅದ. ತಾಯಿ ಅಂತ ಯಾಕೆ ಗೊತ್ತೈತೆ? ತಾಯಿ ಅದು ನಿನ್ನ ಎಂತಕ್ಕಿದ್ರೆ ಕೆಲಸ ಕೊಡೋದಿಲ್ಲ, ನನ್ನೆಂತ ಬಂದ್ರೆ ಕೆಲಸ ಕೊಡ್ತೈತಿ, ತಿಳ್ಸ್ಕೊಂಡಂತ ಯಾಕೆ ತಾಯಿ ಆಗೋದು ಮಾತ್ಸಂದಿಲ್ಲ. ಅದು ನಿನ್ನಂತಕ್ಕಿದ್ರೆ ಯಾವ ರೂಪ ಕೊಡೋದಿಲ್ಲ, ಅದು ನನ್ನಂತೆ ಬಂದಾಗ ರೂಪ ಹೋಗೋದ. ಅದಕ್ಕೆ ನಿನ್ನಂತೆ ಇಟ್ಕೊಂಡು ಏನು ಮಾಡವ, ಅದನ್ನು ತಿಳ್ಸ್ಕೊಂಡ್ರಂತ ಇಸ್ಕೊಂಡಾಕೇನಾದ್ರು ತಾಯಿ ಅಂದ್ರು ತಂದಾವ, ಎಲ್ಲೋ ಇದ್ದವನು ತಂದವ ತಂದ್ಯಾರ, ಇದಕ್ಕೆ ತಂದೆ ತಾಯಿ ಅಂತ ಕರ್ಕೊಂಡ್ಬಂದು ತಂದೆ ಗರ್ಭದೊಳಗೆ 3 ತಿಂಗಳು ಇರ್ತಕ್ಕಂಥ ಆ ಕರ್ಮ ಸಹಿತವಾಗಲ್ಪಟ್ಟಂಥ ಆ ಅಂಶ ತಂದೆ ಗರ್ಭದೊಳಗೆ 3 ತಿಂಗಳಿದ್ದು ಆ ನಂತರ ತಾಯಿ ಗರ್ಭಕ್ಕೆ ಬರ್ತೈತಿ. ಅದು 6, ಇದು 3 ನವಮಾಸಗಳು. ಅಲ್ಲಿ 9 ತಿಂಗಳ, ಇಲ್ಲಿ 3 ತಿಂಗಳ, ಇಷ್ಟು ದಿವಸ ಇಲ್ಲ. ಅದು ಈ ತಂದೆ ಗರ್ಭಕ್ಕೆ ಬರಬೇಕಾದರೂ ಮೊದಲು ಎಲ್ಲ ಇರೋದಿಲ್ಲ, ಸ್ವಲ್ಪ ಒಂದಿಟ್ಟು ನಿಮ್ಮ ಬುದ್ಧಿಯಲ್ಲೇ ಒಂದಿಟ್ಟು ವಿಚಾರ ಕರ್ತಾರೆ ನೀವು. ಆ ವಿಚಾರವನ್ನು ನೀವು ಹೇಳಕೈತಾರೆ ನಮ್ಮದು. ಇದಕ್ಕೆ ಆತ್ಮಾನಾತ್ಮ ವಿಚಾರ ಅಂತ ಕರೀತಾರೆ. ಹೌದು, ಜಗತ್ತಿನವರು ಎಲ್ಲ ಹೇಳೋದಾರ ಇಲ್ಲಂತಲ್ಲ. ಆತ್ಮಾನಾತ್ಮ ವಿಚಾರವನ್ನು ತಿಳಿಸ್ಕೊಂತ ನೀನ ಬ್ರಹ್ಮ ಅಂತ ಹೇಳೋರ ಜಗತ್ತೊಳಗೆ ಯಾರು ಅನ್ನೋದು ಸಿದ್ಧಾರ್ಥ ಪರಂಪರೆಯವರು ಎಷ್ಟೋ ಹೇಳ್ತಾರೆ. ಹೊರತಾಗಿ ಉಳಿದವರು ಯಾರೂ ಮತ್ತೊಂದು ಹೇಳುವುದಿಲ್ಲ. ಎಲ್ಲರೂ ಮುಚ್ಚಿಟ್ಟು ಬರೇ ಮ್ಯಾಗ ಏನು ಸಿರಿ ಹೋಗ್ಬಿಡ್ತಾರೆ ಅಷ್ಟೇ. ಬರೀ ಹರ್ಷಾಡೋ ಕಂಪ್ನಿ ಏನಂದ್ರು ಅಂತಂದ್ರೆ ತಂದೆ ಹೊಟ್ಟಿಗೆ ಬರೋಕ್ಕಿಂತ ಮೊದಲು ಆ ಜೀವ ಎಲ್ಲಿದ್ದ ಅಂತಂದ್ರೆ ಧಾನ್ಯದೊಳಗಿರ್ತಾನ. ಧಾನ್ಯ ತಂದೆ ಊಟ ಮಾಡ್ತಾನೋ, ತಾಯಿ ಊಟ ಮಾಡ್ತಾನೋ. ತಂದೆ ತಾಯಿಗಳು ಈ ಎಲ್ಲ ಪದಾರ್ಥಗಳನ್ನು ಧಾನ್ಯ ಕೊಟ್ಟು ಊಟ ಮಾಡುವುದರಿಂದ ಅಕ್ಕಿ ಅಂತ, ಬ್ಯಾಳೆ ಅಂತ, ಬೆಲ್ಲ ಅಂತ, ಏನಾಂತ ಪದಾರ್ಥಗಳಲ್ಲ ಊಟ ಮಾಡುವುದರಿಂದ ತಾಯಿ ಗರ್ಭದಲ್ಲಿ ರಕ್ತ ಆಗ್ತದೆ ಅಂತ ತಂದೆ ಗರ್ಭದಲ್ಲಿ ವೀರ್ಯ ಆಗ್ತದೆ. ಆ ವೀರ್ಯ ಅನ್ನುವಂಥದ್ದು ತಾಯಿ ಗರ್ಭವನ್ನು ಪ್ರವೇಶ ಪಟ್ಟಾಗ ಅಲ್ಲಿ ಇದೊಂದು ಪಿಂಡ ತಯಾರಾಗ್ತದೆ. ಅಂತೂ ವೀರ್ಯ ತಯಾರಾಗಬೇಕಾದ್ರೆ ಮೊದಲು ಧಾನ್ಯದೊಳಗಿದ್ದ
ಧಾನ್ಯ ತಯಾರಾಗಬೇಕಾದ್ರೆ ಏನು ಬೇಕು? ಈ ಆಕಾಶದ ಧಾನ್ಯ ಬೆಳೀತಾವು. ಧಾನ್ಯ ಬೆಳಿಬೇಕಾದ್ರೆ ಭೂಮಿ ಬೇಕು. ಭತ್ತ, ಕಬ್ಬ, ಅಕ್ಕಿ, ಜೋಳ ಇವೆಲ್ಲ ಬೆಳೆದು ತಯಾರಾಗಿ ನಮಗೆ ಉನ್ನತ ಭೋಗ್ಯ ವಸ್ತುಗಳಾಗಿ ಬರಬೇಕಾಗಿತ್ತು ಅಂದ್ರೆ ಭೂಮಿ ಬೇಕು. ಭೂಮಿ. ಈಗ ತಾಯಿ ನಮ್ದು ನನ್ನ ಮಗ ಅಂತ ತಾಯಿ ಅಂದ, ನಾನೇ ಇದು ನಿನಗೆ ಮಗ ಎಲ್ಲ ಎತ್ತಿದ್ದ, ನನ್ನ ಮಗ ಅಂತ ತಂದೆ ಅಂದ. ಹೌದು. ಈಗ ತಾಯಿ ಮಗನೋ ತಂದೆ ಮಗನೋ ಯಾರು ಮಗ? ವಿಚಾರ ಮಾಡಿ ನೋಡ್ರಿ. ಇವರಿಬ್ಬರು ನನ್ನ ಮಗ ಅಂತಂದ್ರೆ ನಾನು ಧಾನ್ಯ ರೂಪದಿಂದ ನಿಮ್ಮೊಳಗೆ ಪ್ರವೇಶ ಆಗಿಲ್ಲ ಅಂದ್ರೆ ನೀವೇನು ಮಕ್ಕಳು ಹೇಳ್ತಿದ್ದೀರಿ. ಆ ಧಾನ್ಯ ಅಂತವು ನನ್ನ ಮಗ ಅಂತಂದ್ರೆ ಧಾನ್ಯ ಅಂತ. ಧಾನ್ಯಕ್ಕೆ ಹೇಳ್ತು ದೊಡ್ಡ ಶೆಣೆಯಾಗಿ ಮಾತಾಡಬೇಡ. ನನ್ನೊಳಗಿಂದ ನೀ ಹುಟ್ಟಿ ಬೆಳೆದು ದೊಡ್ಡವಾಗಿ ಕಾಳಗಡಿಯಾಗಿರಿ. ನಾನೇ ಅಂದ್ರೆ ನೀ ಎಲ್ಲಿ ಬೆಳಿತಿ ಅಂತ ಭೂಮಿ ಅಂತೈತಿ. ಭೂಮಿ ನನ್ನ ಮಗ ಅಂತ ಭೂಮಿ. ಆ ಭೂಮಿ ಎಂತಂತೂ ಬರೀ ಒಣ ಭೂಮಿಯಾಗ ಬೀಜ ಹಾಕಿ ನಾಡ್ತೈತೆ ಬಿಡ್ತೈತೋ. ಆ ಭೂಮಿ ಬೆಳೆದು ಫಲ ಕೊಡಬೇಕಾದ್ರೆ ನೀರು ಬೇಕು. ನೀರಿದ್ರೆ ಏನಾಗೈತೆ ಅಂದ್ರೆ ಭೂಮಿ ಬೆಳಿತೈತಿ. ಎಲ್ಲ ಬೈತು ನೋಡು. ಮಳೆ ಯಾವಾಗ ಆಕೈತಪ್ಪ ಅಂತ ಜಾತಕ ಪಕ್ಷಿ ಹಾದಿ ನೋಡಿದಂಗೆ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಮಳೆ ಹಾದಿ ನೋಡ್ತಿರ್ತಾರೆ. ಮಳೆ ಆದ್ರೆ ಭೂಮಿ ಬೆಳೆದು ಅದಕ್ಕೆ ಮಳೆ ಆಗ್ತೈತೆ. ಭೂಮಿಯಪ್ಪ ನೀ ನಾ ಹೇಳಿದ್ರೆ ನೀ ಏನು ಬೆಳಿತಿದ್ದಿ? ನಾ ಬಂದು ನಿನಗೆ ಸಂಬಂಧ ಆದಾಗ ಏನಾಗ್ತದ್ರೆ ಭೂಮಿಗೆ ನೀರಿಗೆ ಸಂಬಂಧ ಆದಾಗ ಏನಾಗ್ತದಂದ್ರೆ ಒಂದು ಸಸಿ ಅನ್ನುವಂಥದ್ದು ನೆನಪಿರ್ತದೆ. ಸಸಿಯ ಮೇಲೆ ಸಾಗರದ ಹೊರದಂತ ಆಯಿತಯ್ಯ ಎಲ್ಲ ಭಕ್ತಿ ಎಂದು ಹಡ್ಕೊಂಡ್ಬಂದ. ಮಳೆಯೇ ನನ್ನ ಮಗ ಅಂತ. ಆ ಮಳೆಯಲ್ಲಿ ಏನೈತಿ? ನೀರು ಹುಟ್ಟಬೇಕಾದ್ರೆ ನಾ ಬೇಕಂತ. ಯಾವುದು? ಅಗ್ನಿ. ಹೌದು. ಅಗ್ನಿಯಿಂದ ಏನಾಗೈತಿ ಅಂತಂದ್ರೆ ನೀರು ಹುಟ್ಟಿತ್ತು. ನೀರಿನ ತಂದೆ ಯಾವುದು ಅಂದ್ರೆ ಅಗ್ನಿ. ನೀರಿನ ತುಂಬ ಅಗ್ನಿ ಐತಿ ನೋಡ್ರಿ. ನೀವು ಬೇಕಾದ್ರೆ ನೀರಷ್ಟಕ್ಕಷ್ಟು ನೀರಿನ ತುಂಬ ಅಗ್ನಿ ಐತಿಕರೆ ಅದು ಒಬ್ಬರನ್ನು ಸುಡಂಗಿಲ್ಲ. ಇದು ಪರಮಾತ್ಮನ ಲೀಲ. ಈಗೆಲ್ಲ ಹುಟ್ಟಿದವ ಕರೆಂಟ್ ಎದರಿಂದ ಹುಟ್ಟಿದವಂದ್ರೆ ನೀವು ನೀರಿಂದ ಹುಟ್ಟಿಲ್ಲ. ಜೋಗ ಜಲಪಾತದೊಳಗೆ ಇದನ್ನೇನು ಮಾಡುವಂತಂದರೆ ಆ ನೀರಿನಿಂದ ಬೀಳ್ತಕ್ಕಂಥದ್ದು ಪ್ರಯೋಗ ಮಾಡಿ ಅಗ್ನಿ ಅನ್ನುವಂಥದ್ದು ಅದರಿಂದ ಹುಟ್ಟಿ ಕರೆಂಟ್ ಅನ್ನುವಂಥದ್ದು ಹುಟ್ಟಿ ಇಡೀ ಜಗತ್ತಿನ ತುಂಬ ಬೆಳಕಪಟ್ಟದ್ದು ಯಾವುದು ಅಂತಂದರೆ ಅಗ್ನಿ ಅಲ್ಲ. ನನ್ನಿಂದ ನೀವು ಹುಟ್ಟಿರಿ. ಸಮುದ್ರದೊಳಗೆ ಒಂದು ಒಡವಾಗ್ನಿ ಅಂತ ಇರ್ತದೆ. ಒಡವಾಗ್ನಿ ಅದು ಒಮ್ಮೆ ಎತ್ತು ಅಂತಂದ್ರೆ ಇಡೀ ಸಮುದ್ರ ನೀರನ್ನು ಏನು ಮಾಡ್ತೈತೆ ಅಂದರೆ ಕುಡಿದು ಹಾಕಿ. ನನ್ನಿಂದ ನೀ ಅದಿ ಅದಕ್ಕೆ ಅವನು ನನ್ನ ಮಗ ಅಂತ ಅಗ್ನಿ ಅಂತ ನಿನ್ನ ಮಗ. ಆ ಅಗ್ನಿ ಹೇಳ್ತು ಯಾವುದು? ವಾಯು, ಗಾಳಿ. ನಾ ಇಲ್ಲದಿದ್ರೆ ನೀವು ಒಂದು ಕ್ಷಣ ಬರ್ಬೋದು. ನೋಡ್ರಿ ನೀರಿದ್ರೆ ಒಂದು 10 ದಿನ ಬದುಕ್ತೀವಿ, ಊಟದ್ರೆ ಒಂದು 20 ದಿನ ಬದುಕ್ತೀವಿ ನಾವು. ನೀವು ಗಾಳಿ ಇದ್ರೆ 7 ದಿನ ಬದುಕ್ತೀವ. ಶ್ವಾಸೋಚ್ಛ್ವಾಸ ಹೋಗಬೇಕಂತ ಈ ಗಾಳಿನ ಅಕಸ್ಮಾತ್ ಇರಲಿಲ್ಲ ನೀನು ಬದುಕಕ್ಕೆ ಜಾಗ ಇದೆ. ಅದಕ್ಕೆ ನಾದನಂತ ನೀರಿ ಇವು ಹಾಗೆಲ್ಲ ಮನುಷ್ಯನ ಬಿಡ್ರಿ ನೀವು ಚೆನ್ನಾಗಿ ಮಾಡ್ಬೋದು. ಯಾಕೆ ಮಾಡಿದ್ರೆ ಬಾಯಿ ಮುಚ್ಚಿದ ಹಾಗೆ ಒಳಗೆ ಗಾಳಿ ಇರಂಗಿಲ್ಲ. ಹಿಂದಕ್ಕೆ ರೈತರು ಹಾಗೆದಾಗ ಕಾಳ ಪಾಳ ಹಾಕಬೇಕಾಗಿತ್ತು ಅಂದ್ರೆ, ಹಾಗೆಲ್ಲ ಜೋಳ ಹಾಕಬೇಕಾಗಿತ್ತು ಅಂದ್ರೆ ಹಾಗೆ ಬಾಯಿ ತೆಗೆದು ಒಂದಿಷ್ಟು ಬಿಟ್ಟು ಆ ನಂತರ ಒಂದು ಚಿಮಣಿ ಹಚ್ಚಿ ಒಂದು ಲಾಟನ ಹಚ್ಚಿ ಅದರಾಗ ಬಿಟ್ಟು ಅದು ದೀಪ ಅಲ್ಲಿ ತೊಳಕ್ಕೆ ಹೋಗಿ ಕುಂತು ಅದು ತಾಸು 2 ತಾಸು ಉರಿತು ಅಂದ್ರೆ ಇಲ್ಲಿ ಗಾಳಿ ಐತಿ ಇನ್ನು ನಾವು ಇಳಿಲು ಅಂತ ಮೊದಲು ದೀಪ ಬಿಟ್ಟು ನೋಡಿ ಹಾಗೆದ ಇಳಿತಿದ್ರು. ಇದರ ಅರ್ಥ ಏನು? ದೀಪ ಇರಬೇಕಾದ್ರೆ ಗಾಳಿ ಬೇಕು. ಇರಬೇಕಾದ್ರೂ ನಾಣಬೇಕು, ನಿನ್ನ ನಾಶ ಮಾಡಬೇಕಾದ್ರೂ ನಾಣಬೇಕು ಅಂತ ಗಾಳಿ. ಅಷ್ಟ ಅಲ್ಪ ಸ್ವಲ್ಪ ಗಾಳಿ ಇತ್ತು, ದೀಪ ಕುರಿತಿದ್ದ. ಜೋರಾಗಿ ಗಾಳಿ ಬಿತ್ತು ಅಂದ್ರೆ ನಿನ್ನ ಹುಟ್ಟುವಿಕೆಗೆ ನಿನ್ನ ಅಳಿವಿಕೆಗೆ ನನ್ನ ಕಾರಣ. ಅದಕ್ಕೆ ನೀ ಅಲ್ಲ, ಅವನ ತಂದೆ, ನಾ ಅವನ ತಂದೆ ಅಂತ ಯಾವುದಂತದೆ
ಅದು ವಾಯು ಗಾಳಿ ಅಂತೈತೆ. ಏ ಗಾಳಿಯಪ್ಪ ಭಾಳ ಹಾರಾಡ್ಬೇಡು, ನೀ ಭಾಳ ಹಾರಾಡ್ಬೇಕು, ನೀ ಎಷ್ಟು ಹಾರಾಡು ಎಲ್ಲಿ ಹಾರಾಡ್ತದೆ, ನಾನು ಒಳಗೆ ಹಾರಾಡ್ಬೇಕು. ನೀ ಆಕಾಶ ಹೌದು, ಬೇಕಾದಂಥ ಗಾಳಿ ಬಿಡಲಿ, ಅದು ಪೂರ್ವದಿಂದ ಪಶ್ಚಿಮದಾರ ಬಿಡಲಿ, ಪಶ್ಚಿಮದಿಂದ ಪೂರ್ವಕರ ಬಿಡಲಿ, ಅಡ್ಡಾರ ಬಿಡಲಿ, ತಿದ್ದಾರ ಬಿಡಲಿ, ಅದು ಕೊಡು ಗಾಳಿಯಾರ ಬಿಡಲಿ, ಮೂರು ಗಾಳಿಯಾರ ಬಿಡಲಿ, ಸುಂಟು ಗಾಳಿಯಾರ ಬಿಡಲಿಪ್ಪ, ಯಾವಾರ ಗಾಳಿ ಬಿಡ್ತೈತಿ. ಏನು ಬಿಟ್ಟರು ಈ ಆಕಾಶದಾಗ ಹಾರಾಡ್ಬಿಡ್ತಾರೆ. ಅದೆಲ್ಲ ಹಾರಾಡು, ನನ್ನ ಬಿಟ್ಟು ನಿನಗೆ ಹಾರಾಡಕ್ಕೆ ನಿನಗೆ ಜಾಗ ಇಲ್ಲ ಅಂದ ಕಾಲಕ್ಕೆ ನೀನು ತಂದೆ ಅಕ್ಕಿ, ನಾವು ತಂದೆ ಆಕಾಶಕ್ಕೆ ಹೇಳಿತು. ಹಿಂಗೆ ಏನದಾವು ಅಂತಂದರೆ, ತಾಯಿಯನ್ನೇ ಮೊದಲು ಮಾಡಿಕೊಂಡು, ತಂದೆಯನ್ನು ಮೊದಲು ಮಾಡಿಕೊಂಡು, ಧಾನ್ಯವನ್ನು ಮೊದಲು ಮಾಡಿಕೊಂಡು, ಪೃಥ್ವಿ ಮೊದಲು ಮಾಡಿಕೊಂಡು, ನೀರನ್ನು ಮೊದಲು ಮಾಡಿಕೊಂಡು, ಅಗ್ನಿಯನ್ನು ಮೊದಲು ಮಾಡಿಕೊಂಡು, ಗಾಳಿ ಆಕಾಶ, ಈ ಪಂಚಮಹಾಭೂತಗಳು ಏನದಾವು ಅಂತಂದರೆ, ನೆರನೀರು ಕಿಚ್ಚು ಗಾಳಿ ಪೃಥ್ವಿ. ಆಗ ಒಂದು ವಚನ ಇರ್ತಾರೆ, ಭಾಳ ಸುಂದರವಾಗಿ ವಚನ ಹೇಳ್ತಾರೆ. ನೆಲ, ನೀರು, ಅಗ್ನಿ, ಗಾಳಿ, ಆಕಾಶ, ಈ 5 ಪಂಚಮಹಾಭೂತಗಳಿಂದ ನೆಲನಲ್ಲದ, ನೀರಲ್ಲದ, ಕಿಚ್ಚಲ್ಲದ, ಗಾಳಿಯಲ್ಲದ, ಬಯಲಲ್ಲದ, ಪ್ರಕೃತಿಯಲ್ಲದ, ಪುರುಷನಲ್ಲದ, ಮೇಲಿನ ಸುತ್ತ ಸ್ವಯವೇ ನಾನಂದು ತಿಳಿದಾತ ಶರಣ ಅಂತ ವಚನ. ಭಾಳ ಸುಂದರವಾದ ಆಕಾಶಕ್ಕೆ ಆಶ್ರಯ ಕೊಟ್ಟದ್ದು ಯಾವುದು? ಆತ್ಮ. ಆಕಾಶ, ಈ ಆಕಾಶ ಎಲ್ಲರೂ ಅವಕಾಶದೊಳಗದ ಅಂತಂದರೆ, ಈ ಪಂಚಮಹಾಭೂತಗಳೆಲ್ಲ ಆಕಾಶದ ಅವಕಾಶದೊಳಗಿರುವಂತೆ ಆಕಾಶಕ್ಕೆ ಅವಕಾಶ ಕೊಟ್ಟದ್ದು ಯಾವುದು ಅಂತಂದರೆ ಪರಬ್ರಹ್ಮ ವಸ್ತು. ಪರಬ್ರಹ್ಮ ವಸ್ತುವಿನಿಂದ ಏನಾಯ್ತು ಅಂದ್ರೆ, ಆತ್ಮನಃ ಆಕಾಶ ಸಂಭೂತ, ಆಕಾಶಾತ್ ವಾಯು, ವಾಯೋರ್ ಅಗ್ನಿ, ಅಗ್ನೇರ್ ಆಪಃ, ಆಪಾತ್ ಪೃಥ್ವಿ, ಪೃಥ್ವಿಯಿಂದ ಧಾನ್ಯ ಮುಂದೆ ನಿಜವೂ ಬರುತ್ತಾರೆ. ಭೂತ ಪಂಚಕದ ರೂಪವಾಗಿ ಔಷಧಿಯಾಗಿ, ಧಾತು ಸಪ್ತಕದ ರೂಪವಾಗಿ ತಂದೆಯರು, ಮಾತೆಯ ಸೂತಕ ರುಧಿರ ರೂಪಾಗಿ ಮತ್ತೀತನು ಆಗುವ ಅಚ್ಚರಿಯನ್ನು ಕೇಳಿ, ಬಾಲಕ ತರುಣ ಜಲ ಜೀರ್ಣ ರೂಪಾಗಿ ಮತ್ತೇನರಿಕೆಯಾಗಿ, ಮೇಲನರಿಕೆಯಾಗಿ ಪಳಗಿ ಕ್ರಮಗಳು ತಾಳಲಾರೆನು ತನುವನ್ನು ಶಂಭುಲಿಂಗವೇ ಪಾಲಚಂದ್ರನಿಗೆ ಭಿನ್ನೈಸೆ, ಭೀತಿಗಳು ನಿದ್ರೆ ಮಾಡದಿದೆನ್ನ ಪರಿಯುವ ದುಃಖ ಸಮುದ್ರ ಬೆಳೆಸುವ ಸಾಯಿಸುವ ನೆನೆ. ಇದನ್ನೆಲ್ಲ ನಾವು ಸುತ್ತ ಹಾದು ಬಂದದ್ದು ನೋಡಿಕೊಂಡ್ರೆ ನಾನು ನಿದ್ರೆ ಬರುವತ್ತಪ್ಪ ಅಂತ ಇಲ್ಲಿ ಮುಖ್ಯ ಭಾವ ಏನು ಅಂತಂದರೆ, ನಾನು ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಯಾರ ಮಗನಲ್ಲ, ನನ್ನ ಮಗನ ನಾನು ಅಂತ ಹೇಳಿದ್ದು. ಈಗ ಆತ್ಮನಿಂದ ಆಕಾಶ, ಆಕಾಶದಿಂದ ಎಲ್ಲ ಪಂಚಮಾದ ಉತ್ಪತ್ತಿಯಾದವು. ಆದರೆ ಹುಟ್ಟಿ ಬರಬೇಕಾಗಿತ್ತು ಅಂತಂದ್ರೆ ಅದ್ರ ಹಿಂದೊಂದು ಕರ್ಮ ಇರಬೇಕಾಗಿತ್ತು. ಕರ್ಮ ಆದಿಗುರು ಶಂಕರ ಭಗವತ್ಪಾದಾಚಾರ್ಯ ಬರೀತಾರೆ, ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತೃ ಕುಕ್ಷುಸ್ಥಿತಂ ಮಾಂ ವಿನ್ಮೂತ್ರ ಮಧ್ಯ ವೇದ್ಯ ಪತಯತಿ ನಿತರ ಚಾಟರೋ ಜಾತವೇದಾಹ. ಅಲ್ಲ ಕನ್ನಡದಲ್ಲಿ ಬರೋದು, ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರಕ್ಕೆ, ಪುದಿದ ಮಲ ಮೂತ್ರದನ್ನು ನೊಂದೆನು ಜಾಟದಾಗ್ನಿಯಲ್ಲಿ, ಒದರಲಿಕ್ಕೆ ಶಕ್ತಿ ಇಲ್ಲ ದುಃಖದ ಸದನಗಳು ಮುಳುಗಿದೆನು ಶಿವ ಶಿವ, ಇದಕ್ಕೆ ಎನ್ನ ತಪ್ಪು ನೋಡದೆ ಕ್ಷಮಿಸು ಮಹಾದೇವ. ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರಕ್ಕೆ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿ ಬರಬೇಕಾದ್ರೆ ಅದರ ಹಿಂದೆ ಕರ್ಮ ಬೇಕು. ಪಾಪ ಕರ್ಮ ಮಾಡಿದ್ದ ಅಂತಂದ್ರೆ ನೀಚ ಜನ್ಮಗಳು, ಪುಣ್ಯ ಕರ್ಮ ಮಾಡಿದ್ದ ಅಂದ್ರೆ ಊಟ ಜನ್ಮಗಳು. ನೇಮದ ಹೆಂಗೆ ಆ ಕರ್ಮ ಅಂತಕ್ಕಂಥ ನನ್ನ ಮಗ ಅಂತ ಕರ್ಮ, ಕರ್ಮ ನನ್ನ ಮಗ ಅಂತ ಆ ಕರ್ಮ ಅಂತ. ಕರ್ಮ ಅದು ಹಂಗ ಫಲ ಕೊಡಂಗಿಲ್ಲ.
ಆ ಕರ್ಮ ಫಲ ಕೊಡಬೇಕಾಗಿದ್ದರೆ ಕರ್ಮದ ಕರ್ತೃ ಹೋಗಬೇಕು. ತಾನಾಗೆ ಕರ್ಮ ಕಟ್ಟ ಈ ತಬಲ ಬಾರಿಸೋ ಕರ್ಮ ಬಾರಿಸೋಬೇಕು ಬೇಡ, ಪೇಟೆ ಬಾರಿಸೋ ಒಬ್ಬ ಬಾರಿಸೋಬೇಕು ಬೇಡ. ಹಂಗೆ ವಾದ್ಯಗಳನ್ನು ನುಡಿಸಬೇಕಾಗಿತ್ತು ಅಂದ್ರೆ ಒಬ್ಬ ಮನುಷ್ಯ ಹಿಂದೆ ಬೇಕಾಗ್ತಾನೆ, ಚೇತನ ಪುರುಷ. ಅವು ಬಾರಿಸಿದಾಗ ಅವು ನುಡಿತಾವ. ನೀ ನುಡಿಸಿದಂತೆ ನಾನು ನುಡಿವೆ ಅಂತಂದ್ರೆ ಮಹಾತ್ಮ ಅದು ಮಾಡಬೇಕಾಗ್ತದೆ. ಕರ್ಮ ಪಾಪಕರ್ಮನಾಗಲಿ ಪುಣ್ಯಕರ್ಮನಾಗಲಿ ಆ ಪುಣ್ಯ ಪಾಪ ಕರ್ಮಗಳನ್ನ ಈ ದೇಹವಾಣಿ ಮನಗಳಿಂದ ಮಾಡಬೇಕಾಗಿತ್ತು ಅಂದ್ರೆ ದೇಹವಾಣಿ ಮನಗಳು ಜಡ ಅದಾವ. ಅವ ತಾವಾಗೆ ಯಾವುದಾದ್ರು ಒಂದು ಕರ್ಮ ಮಾಡ್ತಾವೇನೋ, ತಾವಾಗೆ ಕರ್ಮ ಮಾಡುತ್ತ ಅಂದ್ರೆ ಆ ಕರ್ಮ ಆಗಬೇಕಾಗ್ತು ಅಂದ್ರೆ ಆ ಕರ್ಮ ಮಾಡೋ ಮನುಷ್ಯ ಪಾಪ ಏನಿರಬೇಕು ಅಂದ್ರೆ ಹಿಂದಿರಬೇಕು, ಇದ್ದಾಗ ಕರ್ಮ ಆಗ್ತಾವ. ಆ ಕರ್ಮ ಮಾಡೋ ಮನುಷ್ಯಾಗ ಏನಂತಾರೋ ಅಂದ್ರೆ ಜೀವ ಅಂತ ಕರೀತಾರೆ. ಹೌದು, ಆ ಕರ್ಮ ಮಾಡೋ ಮನುಷ್ಯನಿಗೆ ಜೀವ ಅಂತ ಕರೀತಾರೆ. ಆ ಜೀವನ ಏನಾಗಿದೆ ಅಂತಂದ್ರೆ ಹಲವು ತನುಗಳು ತೊಳಲುವುದು ಜೀವನ ಧರ್ಮ. ಅನೇಕ ಶರೀರಗಳನ್ನು ಧಾರಣ ಮಾಡುವುದು ಜೀವನ ಧರ್ಮದ. ಈ ಜೀವ ಯಾನ ಅಂತ ವಿಚಾರ ಮಾಡಿ ನೋಡಿದ್ರೆ ಈ ಜೀವ ಅತ್ಯಾರವಲ್ಲ, ಈ ಜೀವ ಆತ್ಮನಲ್ಲ. ಹೌದು, ಇವು ಜ್ಞಾನ ಸ್ವರೂಪದಾನ, ಇವು ಚೇತನ ಸ್ವರೂಪನದ, ಇವು ಪರಬ್ರಹ್ಮ ಸ್ವರೂಪನದಾನ. ಪರಬ್ರಹ್ಮದಿಂದ ಏನಾಯ್ತು ಅಂತಂದರೆ ಈಶನಿಂದ ಜೀವ, ಜೀವನಿಂದ ಕರ್ಮ, ಕರ್ಮದಿಂದ ದೇಹಾದಿಗಳಾದ. ಹೀಗೆಲ್ಲ ವಿಚಾರ ಮಾಡಿ ನೋಡಿದ್ರೆ ಕರ್ಮದ ಕರ್ತೃ ನಾನೇ ಇರುವುದರಿಂದ ನನ್ನ ಮಗ ನಾ ಹೊರತಾಗಿ ನಾನಿನ್ಯಾರು ಮಗನೂ ಅಲ್ಲ. ಅಳಿತು ಮಾತ್ರ ಹಂಗಾರೆ ನಾವು ನೀವೆಲ್ಲರೂ ಯಾರು? ನಾವೆಲ್ಲರೂ ಆತ್ಮಸ್ವರೂಪರು. ಆತ್ಮದಿಂದನೇ ನಾವೆಲ್ಲರೂ ಏನು ಮಾಡಿದೆವು ಅಂತಂದರೆ ಈ ಜನಿಸಿಗೆ ಭೂಮಿಗೆ ಬಂದೇ ಹೊರತಾಗಿ ಸುಮ್ಮನೆ ನಿಮಿತ್ತ ಮಾತ್ರ ವ್ಯಾವಹಾರಿಕವಾಗಿ ನಮ್ಮ ತಾಯಿ ನಮ್ಮ ತಂದೆ ಇನ್ನು ಹೇಳಬೇಕಾಗಿ ಕಷ್ಟ ಹೊರತಾಗಿ ನಮ್ಮ ಕರೆ ಪತ್ರ ಯಾವುದು? ಒಂದಿಬ್ಬರು ಅಕ್ಕ ತಂಗಿಯರಿದ್ರಂತ ಹೊರ ಅಕ್ಕ ತಂಗಿ. ಒಬ್ಬಕ್ಕೆ ಹೆಸರು ಸುಳ್ಳಾಗ್ತ, ಒಬ್ಬಕ್ಕೆ ಹೆಸರು ಸತ್ಯಕ್ಕ. ಸತ್ಯಕ್ಕ ಸುಳ್ಳಕ್ಕ ಅಂತ ಒಬ್ಬ ಇಬ್ಬರು ಅಕ್ಕ ತಂಗಿ ಅವರು ಜೊತೆಗೆ ನಾವು ಭಾಳ ಪ್ರೀತಿ. ಅಕ್ಕನ ಮೇಲೆ ತಂಗಿಯೂ ಅಷ್ಟು ಪ್ರೀತಿ, ತಂಗಿ ಮೇಲೆ ಅಷ್ಟು ಅಕ್ಕ ಪ್ರೀತಿ. ಆದ್ರೆ ಅಕ್ಕನ ಮದುವೆ ಆಗೈತಿ, ಆಕೆ ಮುತ್ತೈದಿದ್ದಾಳ. ಆಕೆಗೆ ಕಾಲಿಲ್ಲ, ಕಣ್ಣಿಲ್ಲ, ಕೈ ಇಲ್ಲ. ಅಕ್ಕನ ತಂಗಿ ಮದುವೆ ಆಗಿಲ್ಲ, ಈಕೆಗೆ ಹಣಿ ಮೇಲೆ ಕುಂಕುಮ ಬಂದಿಲ್ಲ, ಈಕೆಗೆ ಕಾಲು ಅದಾವು, ಕೈಯೂ ಅದಾವು. ತಂಗಿ ಅದಕ್ಕೆ ಮಜೆ. ಊರಾಗ ಒಂದು ಮದುವೆ ಕಾರ್ಯ ಬಂತು, ಬಟ್ಟೆ ಕೊಡಕ್ಕೆ ಬಂದ್ರು. ಹೆಣ್ಮಕ್ಳು ಬಟ್ಟೆ ಕೊಡಕ್ಕೆ ಬಂದರು, ಆರತಿ ಕೊಡಕ್ಕೆ ಬಂದರು. ಅವ್ರು ಬಂದು, ತಂಗಿ ನಮ್ಮ ಮನೆಯೊಳಗೆ ಮದುವೆ ಬೇಕುವ, ನಿಮ್ಮ ಮನೆಯಿಂದ ಆರತಿ ತುಂಬ ಅಂತ ಅಂದರು. ಸದ್ಯಕ್ಕ ಆಕೆಗೆ ಮತ್ತು ಆಕೆ ಮದುವೆ ಹೆಣ್ಮಗಳು ಆಕೆಗೆ ಕುಂಕುಮ ಇಟ್ಟು ಆಕೆಗೆ ಏನು ಮಾಡಿದ್ರು, ಎಲ್ಲಿ ಹಾಕಿಟ್ಟು ಬಟ್ಟೆ ಇಟ್ಟು ಹಾಲು ಆಕೆಗೆ. ಕರೆ ಆಕೆಗೆ ಬರಾಕ ಕಾಲಿಲ್ಲ, ಕೈ ಇಲ್ಲ. ಈಗೇನು ಮಾಡಲಿಕ್ಕೆ ಸುಳ್ಳಾಕ ಆ ಸತ್ಯಕ್ಕರು ಸತ್ತ ಪಡ್ಕೊಂಡು ಸುಳ್ಳಾಕ ಬಂದ ಕೈಯಾಗ ಆರತಿ ಹಿಡ್ಕೊಂಡು ಪಡೆದ್ರು ದೃಷ್ಟಾಂತ. ಇಷ್ಟು ಮಾರ್ಮಿಕ ದೃಷ್ಟಾಂತಗಳನ್ನು ಮಾತು ಹೇಳ್ತಾರೆ ನಮ್ಮ ಕೆಲಸ ಆಗ್ತದೆ. ಹೌದು, ಬಂಗಾಕ ಯಾರು? ಸುಳ್ಳಾಕ. ಸತ್ತ ಯಾರು? ಸತ್ತ ಯಾರು ಅಂದ್ರೆ ಸತ್ಯಕ್ಕಂದು. ಸತ್ಯಕ್ಕನು ಸತ್ತ ಪಡ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಈಗ ನಾವು ಅವ್ರ ವತಿಯಿಂದ ಅವ್ರು ತಗೋತಾರೆ ಅನ್ನೋದು ಬೇರೆ ಅಷ್ಟವಾದ. ಅವ್ರು ಆಶೀರ್ವಾದ ಕೊಡ್ಬೇಕಂತ ಅವ್ರು ಬಂದಿರೋದಪ್ಪ. ಈಗ ಅವ್ರ ವತಿಯಿಂದ ಅವ್ರು ತಗೋತಾರು ಅಂತಾರು ಅವ್ರು ಆಶೀರ್ವಾದ ತಗೊಂಡು ಹೋಗ್ತಾರೆ. ಹಂಗೆ ಸತ್ಯಕ್ಕನ ವತಿಗಿಂದ ಸುಳ್ಳಕ್ಕೆ ಏನು ಮಾಡಿದ್ರು ಅಂತಂದ್ರೆ ಮದುವೆ ಮಂಟಪಕ್ಕೆ ಬಂದು ಹಣಿ ಮೇಲೆ ಕುಂಕುಮ ಹಚ್ಕೊಂಡಾಳ, ಅಕ್ಕಿ ಕೊಳ್ಳಾಗ ಕಾಯಿ ಕಟ್ಕೊಂಡಾಳ. ಅಲ್ಲಿ ಎದುರಿಗೆ ಗಂಡಳು ಗರ್ತಿ ಹಂಗೆ ಪ್ರತಿರುತ್ತ ಹೆಣ್ಮಗಳಂಗೆ ಬಂದಾಳ. ಬರವಳಕ ಸತ್ತ ಯಾರ್ದು? ಸತ್ತ ಯಾರು? ಮನೆಯೊಳಗಿದ್ದು ಸತ್ಯಾಕ್ರ ಸತ್ತ ಪಡ್ಕೊಂಡು ಇಲ್ಲಿ ಬಂದಳು ಅಂದ್ರಕ್ಕೆ. ಹೌದು, ಅವರು ರಾಕ್ ಹಿಂಗದಾಳು. ಆಕೆ ಬರಲ್ಲ, ಆಕೆ ವತಿಯಿಂದ ಈಕೆ ಬಂದಾಳು ಅಂತ ಸ್ವೀಕಾರ ಮಾಡ್ತಾನೆ. ಇದೊಂದು ಕಥೆ ಇದು. ಹಂಗೆ ಈ ನಮ್ಮ ಮನೆಯೊಳಗೂ ಒಬ್ಬಕ್ಕೆ ಸತ್ಯಾಕದಾಳ, ಒಬ್ಬಕ್ಕೆ ಸುಳ್ಳಾಕದಾಳ.
ಸತ್ಯಕ್ಕೆ ಯಾರು ಪರಬ್ರಹ್ಮ ವಸ್ತು ಆತ್ಮವಸ್ತು ಸತ್ಯಕ್ಕೆ ತಂದೆ. ಆಕೆಗೆ ಕಣ್ಣಿಲ್ಲ ಕೈಯಿಲ್ಲ, ಕಣ್ಣಿಲ್ಲ ಕೈಯೆಲ್ಲ ದೀಕ್ಷಿಸುವುದು ಮುನ್ನ ಪಾದಗಳೆಲ್ಲ ಸಂಚರಿಸುತ್ತಿರುವುದು ಉಣ್ಣುವುದು ತಾನಲ್ಲ, ಹಸಿದಿರುವುದನ್ನು ನಿರ್ಣಯಿಸಲು ನಿತ್ಯ ತೃಪ್ತ ನೆನೆಸುವುದು ಎಂತಿವುದು ಪರವಸ್ತು ಎಂದು ಚಿಂತಿಸಲು ಯಾಕೆ ಅಂತೂ ಎಂತೂ ಅಹುದು ಅನ್ನಲಿಕ್ಕೆ ಬಾರದಂತಿರ್ತಕ್ಕಂಥ ಆತ್ಮವಸ್ತು ಆಕೆ ಸತ್ಯ. ಆಕಿ ಆಶ್ರಯದಲ್ಲಿ ಇರ್ತಕ್ಕಂಥ ಈಕಿ ಸುಳ್ಳಾಕಿ. ಪಂಚಭೂತಾತ್ಮಕವಾಗಿರ್ತಕ್ಕಂಥ ದೇಹ ಈಕೆ ಸುಳ್ಳಾಕ. ಈಗ ಮೊದಲಿದ್ದ ಈ ದೇಹ ಮೊದಲಿತ್ತು ಇಲ್ಲ, ಇನ್ನು ಮುಂದೆ ಇರ್ತೈತಿ ಇರುವುದಿಲ್ಲ. ಈಗ ಮಧ್ಯದ ತೋರೈತಿ, ತೋರ್ಯಾದ್ರೂ ಆ ಸತ್ಯಕ್ಕೆ ನಂಗೆ ಕರೆ ಹಾಕಲಿಕ್ಕೆ, ಆ ಸತ್ಯಕ್ಕೆ ನಂಗೆ ಕರೆ ಹಾಕಲಿಕ್ಕೆ ಸುಳ್ಳಾಕ ಐತೆ. ಆದ್ರೂ ಸುಳ್ಳಾಕಕ್ಕೆ ಸತ್ತ ಬಂದದ್ದು ಯಾರಿಂದ ಅಂತಂದ್ರೆ ಆ ಸತ್ಯಕ್ಕೆ ನಂಗೆ ಹಂಗೆ ಇದಕ್ಕೇನು ಮಾನ ಮರ್ಯಾದೆ ಏನೆಲ್ಲ ಬರಕತ್ತವ, ಯಾರಿಂದ ಬರಕತ್ತವ ಅಂದ್ರೆ ಒಳಗ ಆತ್ಮವಸ್ತು ಚೇತನ ವಸ್ತು ಐತಿ ಅಂತ ಇದಕ್ಕೆಲ್ಲ ಮಾನ ಮರ್ಯಾದೆ ಅದಾವ. ಅಕಸ್ಮಾತ್ ಒಳಗಿರ್ತಕ್ಕಂಥ ಪ್ರಾಣ ಆತ್ಮವಸ್ತು ಬಿಟ್ಟು ಹೋಗ್ತಂತ ತಿಳ್ಕೊಳ್ಳಿ, ಇದಕ್ಕೇನಂತ ಹೆಣ. ಹೌದು, ಮುಟ್ಟಿದ್ರೆ ನಮಸ್ಕಾರ ಮಾಡ್ಬೇಕಂತಾರೆ. ಈಗ ಹಕ್ಕಿಕತೆ ಎಂತಾದೈತಿ ಸುಳ್ಳಕ್ಕ ಹಕ್ಕಿಕತ. ಆದ್ರೆ ಈ ಸುಳ್ಳಕ್ಕ ನಾನು ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ಬೇಕಂತ ಈ ಭ್ರಾಂತ ಜನರಿಗೆ ಏನಾಗಬೇಕು, ಏನಾಗಬೇಕು? ತನು ತನ್ನದಲ್ಲ, ತನು ತಾನಲ್ಲ. ಪರಮಾಣುಗಳು ಯಾಜ್ಞವಲ್ಕ್ಯ ಮೈತ್ರಾದೇವಿ ಹೇಳ್ತಾರೆ, ಮೈತ್ರ ತನು ತಾನಲ್ಲ, ತನು ತನ್ನದಲ್ಲ. ದೃಷ್ಟಾಂತ ಕೊಟ್ಟರು ಭಾಳ ಸುಂದರವಾಗಿ. ಬೆಳಕು ಕತ್ತಲೆ ಅಂತ, ಬೆಳಕಿದ್ದಲ್ಲಿ ಕತ್ತಲಿಲ್ಲ, ಕತ್ತಲಿದ್ದಲ್ಲಿ ಬೆಳಕಿಲ್ಲ. ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಎಲ್ಲಿ ಹಿಂಗೆ ಆರು ಸಿದ್ಧ ಬಾಲಕ ಏನು ಹೇಳಿದ ಅಂತಂದರೆ ಆ ಧನಿಕಿನ ಪ್ರಶ್ನೆಗೆ ಏನು ಮಾಡಿದ ಅಂತಂದ್ರೆ ಈ ರೀತಿ ಉತ್ತರವನ್ನು ಕೊಡ್ತಕ್ಕಂಥವನಾದ. ಇಲ್ಲಿ ನಮಗೆ ಕಿವಿಮಾತು ಏನು ಹೇಳ್ತಾರೋ ಅಂತಂದರೆ, ಈ ದೇಹ ಹುಟ್ಟಿ ಬಂದಾಗ ನಾವು ಹುಟ್ಟಿ ಬಂದೆವು, ಈ ದೇಹ ಇದ್ರೆ ನಾವಿರ್ತೀವೋ, ಈ ದೇಹ ಹೋತು ಅಂದ್ರೆ ನಾವು ಹೋಗುತ್ತೀವೋ ಅಂತೇಳಿ ತಪ್ಪು ತಿಳ್ಕೊಂಡಿವಲ್ಲ. ಈಗ ಇವ್ರು ಏನು ಮಾಡಬೇಕು ಅಂತಂದ್ರೆ ಈ ದೇಹ ಹುಟ್ಟಕ್ಕಿಂತನೂ ಮೊದಲು ನಾವಿದ್ದೀವೋ, ಈ ದೇಹ ಇದ್ದಾಗೂ ನಾವಿರ್ತೀವೋ, ಈ ದೇಹ ನಾಶ ಆದರೂ ನಾವೇನಾಗ್ತೀವೋ ಅಂದ್ರೆ ಇರ್ತೀವೋ ಅನ್ನುವಂಥ ಈ ತಿಳುವಳಿಕೆಯನ್ನು ಮಾಡಿಕೊಳ್ಳಿ ಅಂತ ತಿಳ್ಕೊಂಡು ಇಲ್ಲಿ ಬೆಳಗ್ಗೆ ತಿಳಿಸುವಂಥ ಆಚಾರ್ಯರು ಈ ರೀತಿ ಉಪದೇಶವನ್ನು ನಮಗೆ ಮಾಡಬೇಕು. ಉಪದೇಶ ಅಂದ್ರೆ ಬೋಧವೆಂದರೆ ಮಂತ್ರ ಊದಿ ಹೇಳಿದ್ದು ಬೋಧವೇ ಅಲ್ಲಲ್ಲ, ಬೋಧವಲ್ಲ. ಬೋಧವೆಂದರೆ ತನುತ್ರಯ ಸಾಕ್ಷಿ, ಬೋಧವೆಂದರೆ ತನುತ್ರಯಗಳಿಗೆ ಸಾಕ್ಷಿ ನೀನೇ ಪರವಸ್ತು ಎಂಬುದರೇ ಬೋಧನೋಣ ಕಟ್ಟಸಿದ್ಧ ಮಲ್ಲಿಕಾರ್ಜುನ. ಬೋಧವೆಂದರೆ ಕರ್ಣವ ನುಡಿ ಮಂತ್ರ ಹೇಳಿದ್ದು ಬೋಧವೇ. ಎಲ್ಲಿ ಇವೆಲ್ಲ ಜ್ಞಾನವಂತದ ವಿಷಯಗಳಾಗ್ತಾ ಇದ್ದಾವೆ. ಆದರೂ ಪ್ರಸ್ತಾವ ಬಂದಿರ್ತದೆ. ಆ ಮಾತನ್ನು ಕ್ಲಿಯರ್ ಮಾಡೋ ಭಾಗವೇ ಸರಿಯಾಗ್ತದೆ. ಪತ್ರ ಓದಿ ಅಂತ ಕೈಯಾಗಿ ಕೊಟ್ಟಿದ್ದಾರೆ ಅಂದ್ರೆ ಆ ಪತ್ರದಾಗಿದ್ದ ವಿಷಯವನ್ನು ಸರಿಯಾಗಿ ಓದಿ ಅವ್ರಿಗೆ ತಿಳಿಸಿದ್ರೆ ಗೊತ್ತಾಗ್ತದೆ. ಪಾಪ ಅವ್ರು ಓದಾಕ ಬರೋದು ಅಂತ ಪತ್ರದ್ದು ನಮ್ಮ ಕೈ ಕೊಟ್ಟಿರ್ತಾರೆ. ಮತ್ತು ಅದನ್ನು ನಾವು ಗಜಿಬಿಜಿ ಮಾಡಿದ್ವಿ ಅಂದರೆ ಅದು ಇರೋದೊಂದು ನಾವು ಓದೋರಿಗೆ ಹೇಳೋದೊಂದು ಮಾಡಿದ್ವಿ ಅಂತಂದ್ರೆ ಪಾಪ ಅವ್ರ ವಿಷಯ ತಿಳಿದಿಲ್ಲ. ಆ ಪತ್ರದಾಗ ಏನು ವಿಷಯ ಇದೆಯೋ ಅದನ್ನು ಸರಿಯಾಗಿ ಓದಿ, ಅದು ದುಃಖದರ ಇರಲಿ, ಅದು ಸುಖದರ ಇರಲಿ, ಹೌದು, ಓದಿಸಾಕ ಬಂದವರಿಗೆ ಪತ್ರ ಸರಿಯಾಗಿ ಓದಿ ಹೇಳೋದು ಹೆಂಗೆ ಓದಾಕ ಬರುವ ಕರ್ತವ್ಯವೋ ಹಂಗೆ ಇಲ್ಲಿ ಮಹಾತ್ಮರು ಏನು ವಿಷಯವನ್ನು ಬರ್ತಾರೋ ಅದೇ ರೀತಿಯಾಗಿ ಅದನ್ನು ವರ್ಣನೆ ಮಾಡೋದು ಒಂದು ಬೋಧಕರ ಕರ್ತವ್ಯ, ಪುರಾಣಿಕರ ಕರ್ತವ್ಯ ಇರ್ತದೆ. ಇಷ್ಟು ವಿಚಾರವನ್ನು ಹೇಳಿದಾಗ ಆವೇನಂತ ಅಂತಂದ್ರೆ ಯಾರೋ ಹೆಂಗೆ ವಿಚಾರ ಮಾಡಿ ನೋಡಿದಾಗ ಇದೆಲ್ಲ ಮಾತನ್ನು ಏನೋ ಸುತ್ತಮುತ್ತ ಇದ್ದ ಮಂದಿ ನಿಂತು ಕೇಳಿದ್ರಲ್ಲ, ಅವ್ರ ಜೀವನದ ಇಂಥ ಮಾತುಗಳು ಅವ್ರ ಕಿವಿ ಮೇಲೆ ಬಿದ್ದಿರ್ತಾರೆ. ಅವರಿಗೆ ಎಲ್ಲಿ ಆ ಚಳಕಾಪುರ ಗ್ರಾಮದೊಳಗೆ ಏನ ಭೀಮಾಯನ ಪಾಠಕ್ಕೆ ಊಟಕ್ಕೆ ಬಂದಿತ್ತು ಊರಾಣ ಮಂದಿ ಎಲ್ಲ, ಇಂಥ ಮಾತು ಅವ್ರ ಜೀವನ ಉಂಟೇನಿಲ್ಲ. ಇವೇನು ಅವ್ರಂದ್ರು
ಇವು ಮನುಷ್ಯ ಅಲ್ಪ ಅಲ್ಲ, ಇವು ನಮ್ಮಂಗ ಇವು ಮಾನವಲ್ಲ. ಪರಮಸಿದ್ಧನ ವಾಕ್ಯ ಗ್ರಹಿಸುತ್ತ ಹರ್ಷದಿಂದ ನಿಖಿಲ ಜನತಾ ಹರಣಿಯಿ ನರ ರೂಪಮಂ ಧರಿಸುತ್ತ ನೀ ಕಲಿಯ ಉರುತರದ ದುಃಖಾಗ್ನಿಯಿಂದಂ ಪರಿತಪಿಸುತಿಯ ಜನವದಯದಿಂ ಪೊರೆ ಬಂದಿಯ ದೇವನಿವನೆನ್ನುತ್ತ ನುತಿಸಿದರು. ಕವಿಗಳು ಬರೀತಾರೆ, ಇವ ಮಾನವನಪ್ಪ, ಇವ ಯಾರು ಅಂದ್ರೆ ಸಾಕ್ಷಾತ್ ಪರಶಿವ. ಸಾಕ್ಷಾತ್ ಪರಶಿವನ ಏನು ಮಾಡಿದನು ಅಂತಂದ್ರೆ, ಹರುಷದಿಂದ ಈ ನಿಖಿಲ ಜನರನ್ನ ಇವನು ಕಾರಣ ಮಾಡುವುದಕ್ಕಾಗಿ ನರರೂಪದಿಂದ ಏನಾಗಿದನು ಅಂತಂದ್ರೆ, ಈ ಹರನ ಆ ನರರೂಪದಿಂದ ಹರ ಬಂದನಪ್ಪ. ಶಿರಕರ ಚರಣಾದಿಗಳಿಂದ ಪರಬ್ರಹ್ಮ ಗುರುರೂಪದಿಂದ ಅವತಾರಗೈದೀಯನಾಗಿ ನಮ್ಮ ಮಂಗಲ ಮನುಜ ಎದಕ್ಕೆ ಬಂದಾನು? ಶಿರಕರ ಚರಣಾದಿಗಳನ್ನು ನಮ್ಮಂಗ ದೇಹ ನಮ್ಮಂಗ ಕೈ ಕಾಲೆಲ್ಲ ತಗೊಂಡು ಎದಕ್ಕೆ ಬಂದಾನು ಅಂತಂದ್ರೆ, ಧರೆಯ ಜೀವನಿಗೆ ಬಂದ ಅಜ್ಞಾನವ ಹರಿಸುವೆನು ಈಗಲಿಂದ. ಧರೆಯ ಜೀವನಿಗೆ ಬಂದಿರತಕ್ಕಂಥ ಅಜ್ಞಾನವನ್ನು ಹರಿಸುವೆನು ಈಗಲಿಂದ. ಮುಂದೆ ಧರೆಯ ಜೀವನಿಗೆ ಬಂದ ಅಜ್ಞಾನವ ಹರಿಸುವೆನು ಈಗಲಿಂದ ಅಂತ ತಿಳ್ಕೊಂಡು, ಧರೆಗೆ ಜೀವನಿಗೆ ಬಂದಿರತಕ್ಕಂಥ ಅಜ್ಞಾನವನ್ನ, ತಪ್ಪ ತಿಳುವಳಿಕೆಯನ್ನ, ಕತ್ತಲೆಯನ್ನ ಪರಿಹರಿಸುವುದಕ್ಕೋಸ್ಕರವಾಗಿ ಏನಾಗಿದನು ಅಂತಂದ್ರೆ, ಗುರುರೂಪದಿಂದ ಬಂದ ತಿಳ್ಕೊಂಡು ಬಹಳ ಸುಂದರವಾಗಿ ಮಾತನ್ನು ಹೇಳ್ಕೊಂಡು ಬಂದಂತೆ, ಈ ಉರುತರದ ದುಃಖಾಗ್ನಿಯಿಂದ ನಮಗೆಲ್ಲರಿಗೂ ದುಃಖ ಅಂತಾರೆ, ದುಃಖದ ಜ್ಞಾನ ಇಲ್ಲ. ಬಹಳ ಮಂದಿಗೆ ರೋಗ ಇರ್ತೈತಿ, ರೋಗದ ಜ್ಞಾನ ಇರೋದಿಲ್ಲ. ನಮಗೇನಾಗೈತಿ ಅಂತ ಹೇಳ್ತಿರ್ತಾರ. ಹೌದು, ಅಕಸ್ಮಾತ್ ಚೆಕ್ ಮಾಡ್ತಾರೆ ಅಂದ್ರೆ ಶುಗರ್ ಕಾಯಿಲೆ 4 ಬಂದಿರ್ತದೆ. ಚೆಕ್ ಮಾಡಿಸಿಕ್ಕಿಂತ ಹೋದ್ರೆ ನಮಗೇನೈತಿ, ಎಲ್ಲ ಯಾವ ಆರಾಮದಿ ನಾವು ಯಾವುದೋ ಒಂದು ಕಾರಣದಿಂದ ಚೆಕ್ ಮಾಡಿಸೋ ಪ್ರಸಂಗ ಬಂದ್ರು, ಹೋಗಿ ಚೆಕ್ ಮಾಡಿಸಿದ್ರು, ಬರೋಬ್ಬರ ಶುಗರ್ ಎಷ್ಟೈತಿ? 380 400 ಇರುತ್ತೆ. ಅಂದ್ರೆ ಇಲ್ಲಿ ತನಕ ಶುಗರ್ ಅಂತ ನಮ್ಗೆ ಗೊತ್ತಿರ್ತಾನೆ. ಅವ್ರಿಗೆ ಯಾವಾಗ ಗೊತ್ತಾಗ್ತದೆ? ಡಾಕ್ಟರ್ ಅಂತ ಭಾಗ ಹೆಂಗೆ ಗೊತ್ತಾಗ್ತೋ ಹಂಗೆ ನಮಗೆಲ್ಲರಿಗೂ ದುಃಖ ಹಚ್ಚಿದ್ದಾರೆ. ದುಃಖ ತನ್ನ ಜ್ಞಾನ ಇಲ್ಲ. ಅವು ದುಃಖಗಳು ಯಾವುವು? ಆಧ್ಯಾತ್ಮಿಕ ದುಃಖ, ಆದಿ ದೈವಿಕ ದುಃಖ, ಆದಿ ಭೌತಿಕ ದುಃಖ ಅಂತಕ್ಕಂಥ ಈ 3 ದುಃಖಗಳು ನಾವೆಲ್ಲರಿಗೂ. ಈ 3 ದುಃಖಗಳು ಇದ್ರೂ ಕೂಡ ನಮಗೆ ದುಃಖ ಐತಿ ಅನ್ನೋ ಜ್ಞಾನ ನಮಗೈತಿ ಇಲ್ಲ. ಜಗತ್ತಿನೊಳಗೆ ಜನರು ಬದ್ಧ ಜೀವಿಗಳು, ಇನ್ನು ಕೆಲವರು ಮುಕ್ತ ಜೀವಿಗಳದಾರ, ಇನ್ನು ಕೆಲವರು ಮಧ್ಯದಲ್ಲಿ ಸಾಧಕ ಜೀವಿಗಳದಾರಂತ. ಸಾಧಕ ಜೀವಿಗಳು ಬದ್ಧರು ಯಾರು ಅಂತಂದ್ರೆ, ನಾ ಯಾವ ಎಲ್ಲಿಂದ ಬಂದು ಎಲ್ಲಿ ಹೋಗ್ತನೋ ಅಂತಕ್ಕಂಥ ವಿಚಾರ ಯಾರಿಗೆಲ್ಲ. ಇವ್ರಿಗೇನಂತಾರು ಅಂದ್ರೆ ಬದ್ಧರು ಅಂತ ಕರೀತಾರೆ. ಮುಕ್ತರು ಯಾರು ಅಂತಂದ್ರೆ, ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಬ್ರಹ್ಮಜ್ಞಾನಿಗಳೆಲ್ಲ ಏನಂದ್ರು ಅವರು ಬುದ್ಧರು. ಅವ್ರು ಗಟ್ಟಿದಾರ ಹೊಳಿ. ಇನ್ನ ದುಃಖದ ಜ್ಞಾನ ಆಗಿ ನಮಗೆ ಆಧ್ಯಾತ್ಮಿಕ ದುಃಖ ಒಂದದ, ಆದಿ ಭೌತಿಕ ದುಃಖ ಒಂದದ, ಆದಿ ದೈವಿಕ ದುಃಖ ಒಂದದ ಅಂತ ದುಃಖದ ಜ್ಞಾನ ಆಗಿ ಈ ದುಃಖವನ್ನು ಕಳ್ಕೊಳ್ಬೇಕು ಅಂತ ದುಃಖ ಕಳೆಯವ ಯಾರು? ಗುರುದೇವ ನಾನಾರು ನನ್ನ ನಿಜವೇನು ಪರಿಭವದ ದುಃಖವಿದು ಬಂತೆ ಕೆಳಗೆನ್ನು ಪರಿಹಾರವಿರುವುದಕ್ಕೆ ಉಪಾಯ ಇವುದೇನು ಬೇರೆ ಕರುಣನೆಂಪೊರೆ ಶರಗೊಟ್ಟಿ ಬೇಡುವೆನು. ಹೇ ಸದ್ಗುರುನಾಥ, ಈ ಸಂಸಾರ ಅಂತಕ್ಕಂಥ ಈ ದುಃಖಾಗ್ನಿ ಒಳಗೆ ನಾ ಬಂದಿರಪ್ಪ. ನಿಜಗಳು ಬರೀತಾರ, ಏನು ಬರೀತಾರ? ತೋರಿ ಕೆಡುವ ಒಡಲ ತಾಣವುದೆಂದು, ತೋರಿ ಕೆಡುವ ಒಡಲೆ ತಾಣವುದೆಂದು 3 ತಾಪ ದುರಿಯ ಮಧ್ಯದಿನಿಂದು ಮೀರವಾರದರಿವರ್ಕಲವನೊಂದು ಮತಿ ಗಾರು ಕೊಡುತ್ತಿದೆ ಸುರಭೋಜ. ಮುಂದೆ
ಎನ್ನನೇ ಪಾಲಿಸು ಪುಣ್ಯವಯ ಗಾತ್ರ ಸಣ್ಣದ ಸುಗುಣಮನೆಯನ ಸೂತ್ರ ಅಂತ ಪ್ರಾರ್ಥನೆ ಮಾಡ್ಕೊಂಡಂತೆ ದುಃಖದ ಜ್ಞಾನ ಆಗಿ ದುಃಖ ಕಳ್ಕೊಳ್ಬೇಕು ಅಂತ ದುಃಖ ಕಳೆಯರು ಯಾರು ಅಂತ ಭವರೋಗ ವೈದ್ಯನಾಗಲ್ಪಟ್ಟಂತ ಸದ್ಗುರು ಅಂತ ಕರಿಕೆ ಬರ್ತಾರಲ್ಲ, ಇವರಿಗೆ ಸಾಧಕರು ಅಂತ ಕರೀತಾರೆ. ಅಂತೂ ಬದ್ಧರು, ಸಾಧಕರು, ಬುದ್ಧರು. ದುಃಖ ಕಳೆಯುವ ಸಾಮರ್ಥ್ಯ ಯಾರಿಗಿರ್ತದಂದ್ರೆ ಬುದ್ಧನಿಗಿರ್ತದೆ. ದುಃಖಾಗ್ನಿಯಿಂದ ಪರಿತಪಿಸುತ್ತಿಹ ಜನವ ದಯದಿಂ ಪೊರೆಯ ಬಂದಿಯ ದೇವನಿವನನ್ನುತ್ತ ನುತಿಸಿದ. ಏನು ಬರೀತಾರೆ ಪುಣ್ಯಾತ್ಮ? ದುಃಖ ಅನ್ನುವಂಥ ಈ ಅಗ್ನಿ ಒಳಗೆ ಬಿತ್ತು, ಹೆಂಗೆ ಒಂದು ಕಿಡಿ ಅಗ್ನಿ ಒಳಗೆ ಬಿತ್ತು ಅಂತಂದ್ರೆ ವಡ್ಯಾಂತದ ಪರಿತಪಿಸ್ತಿರ್ತದೆ. ಹಂಗೆ ಈ ಮೂರು ಉಳ್ತಕ್ಕಂಥ ಈ ದುಃಖಾತ್ಮಕ ಬಿದ್ದಿರ್ತಕ್ಕಂಥ ಈ ಜೀವನನ್ನ ಇದರಿಂದ ಏನು ಮಾಡಬೇಕು ಅಂತಂದ್ರೆ ಪರಿಹಾರ ಮಾಡಬೇಕು ಅಂತ ಬಂದಿರತಕ್ಕಂತಹ ಇವ ದೇವಪ್ಪ. ಇಲ್ಲಿ ಹಾವೇರಿ ಅಂತ ಒಂದು ಗ್ರಾಮ, ಹುಬ್ಬಳ್ಳಿ ಹಚ್ಚಿಟ್ಟೈತೆ. ಜಗದ್ಗುರು ಅಪ್ಪಾಜಿಯವರು ಜೀವಂತ ಕಾಲದಲ್ಲಿ ಒಂದು ಘಟನೆ ನಡೀತು. ಏನು ಘಟನೆ ನಡೀತು ಅಂತಂದ್ರೆ, ಕೋಟ್ಯಾಧೀಶರ ಮನೆ ಹೆಣ್ಮಗಳಾಗಿ ದೊಡ್ಡ ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡಿಲ್ಲ. ಆ ಹೆಣ್ಮಗಳ ಹೆಸರು ಬಸಮ್ಮ, ಅದು ಹಾವೇರಿ ಬಸಮ್ಮ ಅಂತ. ಕೋಟ್ಯಾಧೀಶರು ಅವ್ರ ಮಣಿತಾನ ಕೊಟ್ಟು ಮದುವೆ ಮಾಡಿದ ತಂದೆ ದೊಡ್ಡ ವೈಭವದಿಂದ ಮದುವೆ ಮಾಡಿ ಕೊಟ್ಟ. ಏನು ಕಡಿಮೆ ಇದ್ದಿದ್ದು, ಅವರ ಶ್ರೀಮಂತಿಗೆ ಹೆಂಗಿತ್ತು ಅಂದ್ರೆ ಒಂದ ಮಾತ್ರ ನಿಮ್ಗೆ ಹೇಳಿದ್ರು, ಏನು ಮಾಡಿ ಈ ದುಡ್ಡು ಬಳಸು ಅನ್ನುವಷ್ಟು ಶ್ರೀಮಂತಿಗೆ ಇತ್ತು. ಬಹಳ ಮಂದಿಗೆ ಏನು ಮಾಡಿ ದುಡ್ಡು ಬಳಸು ಅನ್ನುವಂತ ಹೊತ್ತು ಜಗತ್ತಿನೊಳಗೆ ಬಹಳ ಮಂದಿ ಏನು ಮಾಡಿ ಒಟ್ಟು ದುಡ್ಡು ಗಳಿಸು, ಏನು ಮಾಡಿ ನಾವು ಅವನಿಗಿಂತ ದೊಡ್ಡ ಮಾಡಬೇಕು, ಹೌದು ಅವನಿಗಿಂತ ದೊಡ್ಡ ಮನೆ ಕಟ್ಟಿ ದೊಡ್ಡ ಮಾಡಬೇಕು, ಅವನಿಗಿಂತ ಹೆಚ್ಚು ಭೂಮಿ ತಗೊಂಡು ನಾವು ಅವನಿಗಿಂತ ಭೂಮಿ ಹೆಚ್ಚು ತಗೊಂಡು ನಾವು ಹಂಚ್ಕೋಬೇಕು. ಹಿಂಗೆ ಏನು ಮಾಡಿ ಅದು ಪಾಪ ಕೈತಕೊಂಡು ಆಕೈತೆ ಗೊತ್ತಿಲ್ಲ. ವ್ಯಾಪಾರ, ಉದ್ಯೋಗ, ಕೃಷಿ ಸೇವೆ, ಯಾತನೆ, ಕ್ಷುದ್ರ, ತನವು, ಕಳವು ಅದರದಿಂದ ಗಳಿಸಿದಂಥ ಅರ್ಥವನ್ನು ಸದ್ಯದಲ್ಲಿ ಯಾರು ಕುಂಬವರು ಹೇಳೋ ಹರಿಯೇ ಸಾಹಿತ್ಯರು ಬರ್ತಾರೆ. ವ್ಯಾಪಾರ, ಉದ್ಯೋಗ, ಕ್ಷುದ್ರತನ, ಕಳವು, ಮೋಸ, ವಂಚನೆಯನ್ನು ಮಾಡಿ 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 ಇನ್ನೊಬ್ಬರಿಗೆ ಹೋಗಿ ಮುಚ್ಚಿಕೊಳ್ಳೋದು, ಇನ್ನೊಬ್ಬರಿಗೆ ಏನೋ ಮಾಡಿ ಮುಂದಿಟ್ಟು ಗಳಿಸಿಟ್ಟು ಈ ಕಡೆ ಹೇಳಾಗಿತ್ತು. ಇನ್ಯಾರು ಉಣ್ಣವರು, ಇನ್ನು ಉಣ್ಣವ್ರು ಯಾರು? ಒಂದಿಷ್ಟು ಪಾಪ ಕದರ ಕಟ್ಕೊಂಡು ಲೋಕದೊಳಗೆ ಅಪಕೀರ್ತಿ ಹೊತ್ತುಕೊಂಡು, ಲೋಕದೊಳಗಿನ ಅಪಕೀರ್ತಿ ಉಳಿತು, ಪಾಪ ಪದರ ಕಟ್ಕೊಂಡು ಹೊಂಟಿ ಅದು ಇಲ್ಲೇ ಉಳಿತು. ಅರ್ಥ ಸಿಕ್ಕಿದಂಥ ಅರ್ಥವನ್ನು ಸತ್ಯದಲ್ಲಿ ಆರು ಉಂಬೋರು ಹರಿಯೇ ಹೇಳೋ. ಇದು ವಿಚಾರ ಮಾಡಿದ್ದಿ ಇರಲಿ. ಒಟ್ಟ ಸಾಮರ್ಥ್ಯ ದುಡ್ಡು ಹೆಂಗಿತ್ತು ಅಂತಂದ್ರೆ ಏನು ಮಾಡಿ ಈ ದುಡ್ಡು ಬಳಸೋನು ಅನ್ನುವಷ್ಟರ ಮಟ್ಟಿಗೆ ಶ್ರೀಮಂತಿ. ಒಟ್ಟು ಒಳ್ಳೆಯ ಮನುಷ್ಯ ಸಾಕು. ಮದುವೆಯಾಗಿ 6 ತಿಂಗಳಿಗೆ ಏನಾಯ್ತು ಅಂದ್ರೆ ಬಸಮ್ಮನ ಗಂಡಗೆ ಹಾರ್ಟ್ ಅಟ್ಯಾಕ್ ಆಗಿ ಗಂಡ ಸತ್ವಲ್ಲ. ಅವ ಅಲ್ಲಿ ಒಬ್ಬ ಮಗ, ಅವ ಶ್ರೀಮಂತ, ಅವ ಒಬ್ಬ ಮಗ, ಈಕೆ ಹೆಣ್ಣು ಒಬ್ಬ ಜನ, ಇವ್ರಿಗೆ ಒಂದಿಬ್ಬರು ಗಂಡು ಮಕ್ಕಳು ಇದ್ದರು. ಪರಿಸ್ಥಿತಿ ಏನಾಯ್ತು ಅಂತಂದ್ರೆ ಮದುವೆಯಾಗಿ 6 ತಿಂಗಳಾಗಿತ್ತು. ಪಾಪ 6 ತಿಂಗಳದಾಗ ಗಂಡ ಸತ್ರ ಹೆಣ್ಮಗಳು ಹೃದಯಕ್ಕೆ ಆಘಾತ ಎಂಥದ್ದಾಗಿರ್ಬೇಕು ನೀವು ವಿಚಾರ ಮಾಡಿ. ಮಕ್ಕಳು ಸಣ್ಣ ಇದ್ದಾಗ, ಹಸುಗೂಸು ಇದ್ದಾಗ ತಂದೆ ತಾಯಿಗಳು ಸತ್ರು ಅಂದ್ರೆ ಮಕ್ಕಳು ಹೃದಯಕ್ಕೆ ಒಳಗೆ ಹತ್ತಾಕೈತಿ. ಹೌದು, ಯಾರು ಜೋಪಾನ ಮಾಡಿದ್ರು ಮಕ್ಕಳು ತಾಯಿ ಜೋಪಾನ ಮಾಡಿದಂಗೆ ಆಗೋದಿಲ್ಲ. ಕಾರಣ ಬೇಕಾದಂಗೆ ಜೋಪಾನ ಮಾಡಿದಾರಲ್ಲ ಅವರು, ಬೇಕಾದಂಗೆ ಜೋಪಾನ ಮಾಡಿದಾರಂದ್ರು ತಾಯಿ ಮಗುವಿನನ್ನು ಜೋಪಾನ ಮಾಡಿದಂಥ ಆ ಜೋಪಾನ ಮಾಡೋಕ್ಕೆ ಇನ್ಯಾರಿಗೂ ಹೋಗೋದು. ತಾಯಿ ಇಲ್ಲದ ಮಕ್ಕಳಿಗಷ್ಟು ಆಹಾರ ಆಗತ್ತಂಥ ಮಕ್ಕಳಿಗೆ ಅದು ತಾಯಿ ಇಲ್ಲದೆ ಅನುಭವಿಸಿದವರಿಗೆ ಗೊತ್ತದು. ನಮಗೆ ನಿಮಗೆ ಗೊತ್ತಾಗಲ್ಲ, ನಮಗೂ ಕೊಡೋದು ನಮಗೆ. ಇದೊಂದು ಆಘಾತ ನಮ್ಮ ಜೀವನದೊಳಗೆ. ಇನ್ನು ಎರಡನೇ ಆಘಾತ ಯಾವುದು
ಗಂಟು ಅಷ್ಟು ಆಘಾತ ಆಗ್ತದೆ. ಎರಡನೇ ಆಘಾತ. ಮೂರನೇ ಆಘಾತ ಯಾವುದು ಅಂತಂದ್ರೆ ಮುಪ್ಪಿನ ತಾಯಿತಂದೆಗಳಾದ ಹೊರಗೆ ಹೋದ್ರೆ ಒಳಗೆ ಬರಕ್ಕೆ ಕೊಡೋದಿಲ್ಲ, ಎದ್ದು ಕುಂಡ್ರಕ್ಕೆ ಕೊಡೋದಿಲ್ಲ, ಕುಂತ್ರ ಹೇಳಕ್ಕೆ ಕೊಡೋದಿಲ್ಲ ಅಂತ ತಾಯಿ ತಂದೆಗಳಾದರು. ಅವನ ಮುಂದೆ ಒಬ್ಬ ಮಗ ಇರ್ತಕ್ಕಂಥ ವಯಸ್ಸಿಗೆ ಒಂದು ಮಗ ಸತ್ತ ಅನ್ನೋ ತಾಯಿ ತಂದೆಗಳಿಗೆ ಆಘಾತ ಆಗ್ತದೆ. ಇವು ಮೂರು ಲೋಕಗಳು ಆಗತಕ್ಕಂಥ ಆಘಾತಗಳು. ಇವು ಆಘಾತ ಅಂತ ಆಗಬಾರದು. ಆತು ಅಂತಂದ್ರೆ ಅದಕ್ಕೆ ದೊಡ್ಡ ಆಘಾತ ಆಘಾತ ಅಂತ ಕರೀತಾರೆ. ಬಸಮ್ಮನ ಗಂಡ ಹಾಳು ಕಟ್ಟಕ್ಕಾಗಿ ಹೃದಯಾಘಾತದಿಂದ ತೀರ್ಕೊಂಡು ಬಿಟ್ಟ. ಏನು ಮಾಡೋಕ್ಕಾಗ್ತದೆ? ಅಂತಿಮ ಯಾತ್ರೆ ಮುಗಿಸಿದರು. ಮನೆಗೆ ಬಂದು 24 ತಾಸು ಬಸಮ್ಮನ ಕಣ್ಣಾಗ ದಳ ನೀರಿಸ್ತಿದ್ರು. ತಮ್ಮಿಂದ ತಾವು ಬ್ಯಾಡ ಅಂದ್ರು ಅಂದ್ರೆ ದುಃಖ ಇರ್ತೈತೆ ಒಳಗದ. ದುಃಖ ಅಡಗಿ ಬಂತು ಅಂತಂದ್ರೆ ಅದು ತನ್ನ ಇದು ಮಾಡೋದನ್ನ ಒಂದು ಹಗಲು ರಾತ್ರಿ ಬಸಮ್ಮನ ಕಣ್ಣಾಗ ನೀರ, ಮಗಳ ಕಣ್ಣಾಗ ನೀರು ಬಿಡೋದು ನೋಡಿ ತಾಯಿ ಅಳೋದು, ತಾಯಿ ಅಳೋದು ನೋಡಿ ತಂದೆಗೆ ದುಃಖ, ತಾಯಿ ತಂಗಿ ಅಳೋದು ನೋಡಿ ಅಣ್ಣಮ್ಮನಿಗೆ ದುಃಖ. ಇಡೀ ಮನಿದ ಏನಾಯ್ತು ಅಂತಂದ್ರೆ ಶೋಕ ಸಾಗರದೊಳಗೆ ಮುಳುಗಿ ಬಿಡ್ತು. 6 ತರ ಹರಿಸಬಹುದಡಿಗೆ ತೋರುವತಿ ಘೋರ ಸಂಸಾರದ ತಾಪ ಸಂತತಿಯ. ಇದನ್ನು ಯಾರು ಪರಿಹಾರ ಮಾಡೋದು? ಮನೆ ದೇವರಿಗೂ ಆದರು, ಮತ್ಯಾವ ದೇವರಿಗೂ ಆದರು, ಜನರಿಗೂ ಆದರು, ಜ್ಯೋತಿಷಿ ಕೇಳೋರಿಗೂ ಆದರು, ಭವಿಷ್ಯ ಕೇಳೋರಿಗೂ ಆದರು. ಅಲ್ಲೆಲ್ಲ ಚೀಟಿ ಚಪಾತಿ ಮಾಡೋ ಮುಂದೆ ಎಷ್ಟು ಇರ್ತೈತೆ, ಗಂಟೆ ಬಿದ್ದಿರ್ತೈತೆ. ಅದು ಅವ್ರ ಕಡೆ ಎಷ್ಟು ಆದರು. ಯಾರ ಕಡೆಯಿಂದ ಏನಾಗೋದಿಲ್ಲ. ಕರೆ ಮನುಷ್ಯನ ಜೀವನ ಸ್ವಭಾವ. ಅಲ್ಲಿ ಹೋದ್ರೆ ಆರಾಮಾಗಿರ್ತದ, ಇಲ್ಲಿ ಹೋದ್ರೆ ಆರಾಮಾಗಿರ್ತದ. ಎಲ್ಲಿ ಹೋದ್ರು ಯಾರಿಂದಲೂ ಆರಾಮಾಗಲಿಲ್ಲ. ದುಃಖದಲ್ಲಿ ತನ್ಮಯರಾಗಿ ಮಾಡಿದ ಅಡಿಗೆ ಉಣ್ಣೋದು ಬಿಟ್ಟು ಮಧ್ಯಾಹ್ನ 1-2 ಗಂಟೆ ಸುಮಾರು ಮನೆಯೊಳಗೆ ಏನಾಗಿದ್ದಾರೆ ಅಂದ್ರೆ ಎಲ್ಲರೂ ಮೂಕ ವಿಸ್ಮಿತರಾಗಿ ಸುಮ್ಮನೆ ಮನೆಯೊಳಗೆ ಕಣ್ಣೀರು ಹಾಕೋತ ಕೂಡ್ತಾರೆ. ಯಾರು ಬರಬೇಕು? ಇವರು ದುಃಖವನ್ನು ಪರಿಹಾರ ಮಾಡೋಕ್ಕೆ ಯಾರು ಬರಬೇಕು? ಕಾಲೊಳಗೆ ಚಪ್ಪಲಿಲ್ಲ, ತಲೆಗಳ ಪಾವಡಿಲ್ಲ. ಮಧ್ಯಾಹ್ನ ಬಿಸಿಲದೊಳಗೆ ಒಬ್ಬ ಸಾಧು ಬಂದು ಭಿಕ್ಷಾಂದೇಹಿ ಅಂದ. ಅವ್ರ ಮನೆಗೆ ಭಿಕ್ಷಾಂದೇಹಿಯನ್ನ ನೋಡಾಕಿ ಭಿಕ್ಷಾ ಬೇಡುವಂಥ ಸಾಧುವೇನಲ್ಲ. ಆದರೂ ಭಿಕ್ಷಾ ಬೇಡಕ್ಕೆ ಬಂದಾನಂದ್ರೆ ಇವಾಗ ನೀಡಿ ತೋರಿಸಕ್ಕಿಂತ ಉಣಿಸಿ ತೋರಿಸ್ಬೇಕಲ್ಲ ಬಸಮ್ಮನ ತಾನೆ. ನೋಡ ಭಾವ ಇರ್ತಾರೆ, ಭಾವ ಇರ್ತಾರೆ. ಮನೆ ಮಗಳಿಗೆ ಯಾರು ಬಂದರು ಅಂತಂದರೆ ಅವ್ರನ್ನ ಹೊರಗೈಲಿ ಹಂಗೆ ಕಳಿಸ್ಬಾರ್ದು. ಅಕಸ್ಮಾತ್ ಅವ್ರನ್ನ ಹೊರಗೈಲಿ ಹಂಗೆ ಕಳಿಸಿದ್ದೆ ಅಂದ್ರೆ ಅವ್ರು ಇನ್ನೂ ಹೊರಗೈಲಿ ಹೋಗ್ತಾ ಇರ್ತಾರೆ. ಹೋಗೋಗಿ ಹಂಗೆ ಹೋಗೋದಿಲ್ಲ. ನಿನ್ನ ಜೀವನದಲ್ಲಿ ನೀವು ಮಾಡಿದ್ರೆ ಪುಣ್ಯ ಕಸ್ಕೊಳ್ಬೇಕಾಗುತ್ತೆ. ಅವ್ರನ್ನ ಹೊರಗೈಲಿ ಕಳಿಸಿದ್ರೆ ಅಕಸ್ಮಾತ್ ಅವ್ರು ಏನು ಕೊಟ್ಟು ಕಳಿಸಿದಿ ಅಂತಂದ್ರೆ ನಿನ್ನ ಪುಣ್ಯ ನಿನ್ನಂತೆ ಕುಡಿತದೆ. ಉಣಿಸಿ ತೋರಿಸೋದು ಲೇಸು ಅಂತ ಒಂದು ತರಿಗೆ ನೀರು ತೊಗೊಂಡು ಹೋಗಿ ಅದಾರ ಮಧ್ಯಾಹ್ನ ಬಿಸಿಲಾಗ ಬಂದಿರಿ, ಕಾಲ ನೀರು ಕೊಡ್ರಿ, ಮತ್ತು ನಿವೃತ್ತಿ ಆಗೈತಿ, ಮನೆಯೊಳಗೆ ಅಡಿಗೆ ಆಗೈತಿ, ಅటు ಊಟ ಮಾಡಿ ಹೋದ್ರೆ ಬರ್ರಿ ಅಂತ ಕರ್ಕೊಂಡು ಒಳಗೆ ಬಂದ. ಸಾಧು ಬಂದು ಒಳಗೆ ಮನೆ ಹಾಕಿ ಕೂತು ಪ್ರಸಾದ ನೀರು ಉಣ್ಕೊಂತ ಇವ್ರನ್ನೆಲ್ಲ ನೋಡಿದ. ಇವ್ರನ್ನೆಲ್ಲ ವೀಕ್ಷಣೆ ಮಾಡಿದ. ಎಲ್ಲರೂ ಹೋಗಿ ಹೆಂಗಾಗಿತ್ತು ಅಂದ್ರೆ ನೀರಿನ ಕೈ ಬೆಳಿಬೇಕಿರ್ತೈತಿ ಗೊತ್ತೈತಿ. ನೀರಿಂದ ಕೈ ಬೆಳಿಬೇಕಂದ್ರೆ ಹೆಂಗೆ ಮೂತಿ ಮಾಡಿರ್ತೈತಿ, ಬೆಳಿ ಮೂತಿ ಹಂಗೆ ಮೂಟೆಲ್ಲ ಮಾಡಿದ್ದು. ಇಷ್ಟು ಅತುಲ ಐಶ್ವರ್ಯ ಐತಿ. ಕರೆ ಇದು ಬೆಳ್ಳಿ ಬಂಗಾರ ಏನಾಗಿದೆ ಕೊಡಕೆಂಬನಾಗಿ ಮನೆಯೊಳಗೆ ಬಿದ್ದು ಇಂಥ ಐಶ್ವರ್ಯದೊಳಗೆ ಇವ್ರಿಗೆ ಏನು ತಾಪ ಆಗೈತಿ ಅಂತ ಅವನೋ ಕೇಳಿದ. ಯಾಕೆ ನಿಮಗೆ ಯಾಕೋ ನೆಮ್ಮದಿ ಇಲ್ಲ, ನಿಮಗೆ ಸಂತೋಷ ಇಲ್ಲ, ಏನಾಗೈತಿ ಅಂತ ಅವನ ಸಾವು ಕೇಳಿದ. ಇದ್ದು ಬಸಮ್ಮನ ತಂದೆ ಹೇಳಿದ ಅವನಿಗೆ, ಹಿಂಗಾಗೈತಿ ನಮ್ಮ ಪರಿಸ್ಥಿತಿ, ಅದಕ್ಕೆ ಶಾಂತಿ ಅನ್ನೋದು ಬಂದು ತಾನು ಇದನ್ನು ನಮ್ಮ ಮನೆ ಸೇರಿತಿ, ಯಾರಿಗೂ ಸೋಷಿಲ್ಲ, ನೆಮ್ಮದಿ ಇಲ್ಲ ಅಂದಾಗ ಈ ನಿಮಗೇನು ತಾಪ ಆಗೈತೆ, ಈ ತಾಪವನ್ನು ಕಳೆಯಬೇಕಾಗಿತ್ತು ಅಂದ್ರೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ. ತಾಪವನ್ನು ಕಳೆಯುವಂಥ ತಾಪಸೋತ್ತಮರು ಬೇಕು. ತಾಪಸೋತ್ತಮರು ಅಂದರೆ ಅಂಥ ತಪಸ್ಸು ಮಾಡಿರೋರು, ಅಂಥ ತಪಸ್ವಿಗಳು, ಅಂಥ ಜ್ಞಾನಿಗಳು ಬೇಕು, ಮಹಾತ್ಮರು ಬೇಕು. ಈ ನಿಮ್ಮ ತಾಪ ಕಳೆಯಬೇಕಾಗಿತ್ತು ಅಂತಂದರೆ
ನೀವು ಸದ್ಯ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರು ಅಂತ ಹೇಳಿದಾರೋ ಹೋಗಿ ಏನು ಮಾಡ್ರಿ ಅಂದ್ರೆ ಅವರಿಗೆ ಶರಣಗತಿಯಾಗಲಿ. ಈ ನಿಮ್ಮ ತಾಪಗಳು ಮಾತ್ರ ಜಗತ್ತಿನೊಳಗೆ ಅವರೊಬ್ಬರು ಕಳೆಯಬಲ್ಲುವಂತ ಸಾಧ್ಯ ಪರಿಣಾಮ ಮಾತವರು. ಯಾಕೆ ದುಃಖದಾಗಿದ್ದರು ನೋಡು, ದುಃಖದಾಗಿದ್ದರು. ದುಃಖದ ಕಾಟ ಕಂಗಟಿ ಮಾಡಿ ಅಂತ ಹೇಳಿದಾಗ ದುಃಖದ ಕಾಟಕ್ಕೆ ಏನಾಯಿತು ಅಂದ್ರೆ ಮನಸ್ಸಿನಾಗಿತ್ತು. ಆಗಲೇ ಅಂತ ತಿಳ್ಕೊಂಡು ಸುವರ್ಷ ಶೀಘ್ರವಂತ ಆದ್ರಪ್ಪ ಹೋಗುವಂತ ಇಷ್ಟಂತ ಎಲ್ಲ ತಯಾರು ಮಾಡ್ಬೇಕು. ಅವ್ರ ಹೆಸರು ಇವು ಸಾವು ಹೊರಭಾಗ ಎಲ್ಲಿ ಹೊಲ ಗೊತ್ತಿಲ್ಲ, ಅಲ್ಲಿ ಕಾಣಲಿಲ್ಲ. ಅವ್ನು ಕರ್ಕೊಂಡು ಹೋಗ್ಕೊಳ್ಳಿ ಬರ್ಬೇಕಂತ ಇವರು ಹೊರಭಾಗ ಕಾಣಲಿಲ್ಲ. ಎಲ್ಲ ಕಡೆ ನೋಡ್ಯಾಡ್ರಿ, ಎಲ್ಲಿ ನೋಡಿದ್ರು ಸಿಗಲಿಲ್ಲ. ಆಯ್ತು ಬಿಡಿ ಪರಮಾತ್ಮನ ಶಿವನಾಥ ಅಂತೇಳಿ ಆವತ್ತ ಬಸಮ್ಮನ ತಂದು ಹುಬ್ಬಳ್ಳಿಗೆ ಏನು ಮಾಡಿದ ಅಂದ್ರೆ ಬಸಮ್ಮನ ಕರ್ಕೊಂಡು ಫಲಪುಷ್ಪಗಳನ್ನು ತಗೊಂಡು ನೇಮದ ಮಹಾತ್ಮನ ದರ್ಶನಕ್ಕೆ ಬರ್ಬೇಕಾದ್ರೆ ಸತ್ಪುರುಷರ ದರ್ಶನಕ್ಕೆ ಬರ್ಬೇಕಾದ್ರೆ ಬರಗೈಲಿ ಬರಬಾರ್ದು. ದೇವರ ಗುಡಿಗೆ ಹೋಗ್ಬೇಕಾದ್ರೆ ಬರಗೈಲಿ ಬರಬಾರ್ದು ಅಂತೇವ, ಹಂಗ ಬರಬಾರ್ದು. ದೇವರು ತಗೊಂಡು ಬರ್ಬೇಕು. ಇವೆಲ್ಲ ನೀತಿ ಮಾತುಗಳು ಹೇಳ್ತಾರೆ. ಮಕ್ಕಳಿದ್ದ ಮನೆಗೆ ಬರ್ಬೇಕಾದ್ರೆ ಬರಗೈಲಿ ಬರಬಾರ್ದು. ರೋಗಿ ನೋಡಕ್ಕೆ ಬರ್ಬೇಕಾದ್ರೆ ಬರಗೈಲಿ ಬರಬಾರ್ದು. ಏನಾದರೂ ಒಂದಿಷ್ಟು ತಗೊಂಡು ಹೋಗ್ಬೇಕು ಅಂತ ನೇಮದ. ಹಂಗೆ ನಮ್ಮ ಜನ ಎಲ್ಲ ಮಾಡ್ತಾರೆ. ಯಾರು ಬರಗೈಲಿ ಯಾರು ಬರೋದಿಲ್ಲ. ಈ ಮನೆಗೆ ಬರುವ ಮಂದಿ ಬರಗೈಲಿ ಯಾರು ಬರೋದಿಲ್ಲ. ಇವರು ಏನು ಬೇಕಾದ್ರೆ ತಗೊಂಡು ವ್ಯವಸ್ಥಿತವಾಗಿ ಬಂದಿರ್ತಾರೆ. ಇರಲಿ, ಫಲಪುಷ್ಪಗಳನ್ನು ತಗೊಂಡು ಕೈಲಾಸ ಮಂಟಪದೊಳಗೆ ಸಂಜೆ 6 ಗಂಟೆ ಸುಮಾರು ಮಂಗಲ ಆಗಿತ್ತು. ಮಂಗಲ ಮುಗಿಸಿ ಸಿದ್ಧಾರೂಢರು ಕೈಲಾಸ ಮಂಟಪದೊಳಗೆ ಕುಂತಿದ್ರು. ಈಗ ನೀವು ನಂಗೆ ಗೊತ್ತಿರಲ್ಲ, ಹಿಂಗೆ ಚೌಕು ಆಸನ ಹಾಕೊಂಡು ಕುಂತಿದ್ರು ಸಿದ್ಧಾರೂಢರು. ಒಬ್ಬೊಬ್ಬರು ಬಂದು ಸರಾಗಿ ನಮಸ್ಕಾರ ಮಾಡಿ ಕೆಳಗಿನ ಪಾಲಕ್ಕೆ ಇಟ್ಟಿದ್ರು. ಯಾವಾಗ ಬಸಮ್ಮನ ತಂದೆ ನಮಸ್ಕಾರ ಮಾಡಿ ಹಣ್ಣು ಹಂಪಲ ಕೊಟ್ಟು ಕಾಣಿಕೆ ಕೊಟ್ಟು ಅವನು ನಮಸ್ಕಾರ ಮಾಡಿ ಕಟ್ಟಾಗ ಬಸಮ್ಮ ನಮಸ್ಕಾರ ಮಾಡಕ್ಕೆ ಬಂದ. ಬಸಮ್ಮ ನಮಸ್ಕಾರ ಮಾಡಕ್ಕೆ ಬಂದಾಗ ಯಾರಿಗೂ ಹೇಳಿಲ್ಲ ಅವ್ರಿಗೆ ಸಿದ್ಧಾರೂಢರಿಗೆ ಬಸಮ್ಮನ ತಂದೆ ಏನೂ ಹೇಳಿಲ್ಲ. ನಮ್ಮ ಮಗಳಿಗೆ ಹಿಂಗಾಗೈತಿ, ನಮ್ಗೆ ಹಿಂಗಾಗೈತಿ ಅಂತ. ಸಿದ್ಧಾರೂಢರಿಗೆ ಕಾಲ ಮ್ಯಾಗ ಇಟ್ಕೊಂಡು ಕುಂತವ್ರು. ಬಸಮ್ಮ ಬಾಪರಿಗೆ 2 ಕಾಲ ಕೆಳಗೆ ಬಿಟ್ಟರು. 2 ಕಾಲ ಕೆಳಗೆ ಬಿಟ್ಟರು. ಬಸಮ್ಮ ಎಡಗೈ ಒಳಗೆ ಸಿದ್ಧಾರೂಢರ 2 ಪಾದಗಳನ್ನು ಹಿಡ್ಕೊಂಡು ಆ 2 ಹೆಬ್ಬಟ್ಟುಗಳಿಗೆ ಈ ಭೂಮಧ್ಯ ಸ್ಥಾನ ಅಂತೇನಂತೆ ಭೃಕುಟಿ ಸ್ಥಾನ ಅಂತ ಕರೀತಾರೋ. ಈ ಭೃಕುಟಿ ಸ್ಥಾನ ಅಂದರೆ ನೀಲತೋಯದ ಮಧ್ಯ ರಾಜಸ್ವ ಅರ್ಪಣೆ ಅಂತ ಹೋಗ್ತಾರೆ ಶಾಸ್ತ್ರದಲ್ಲಿ. ಈ ಹಣಿ ಆ 2 ಅಂಗುಷ್ಟಕ್ಕೆ ಹೆಬ್ಬರಳಿಗೆ ಹತ್ತುವಂಗೆ ಏನು ಮಾಡಿರು ಅಂತಂದ್ರೆ ಹಣಿ ಮುಟ್ಟಿ ನಮಸ್ಕಾರ ಮಾಡೋದ್ರೊಳಗೆ ಆ ದುಃಖದ ಧರ್ಮ ಇರ್ತಕ್ಕಂಥ ವೃತ್ತಿ ತೆಗೆದು ಶಾಂತಿ ಧರ್ಮ ಇಟ್ಟುಬಿಟ್ಟಿದ್ದು ಜೀವನದೊಳಗೆ ಒಬ್ಬ ಬ್ರಹ್ಮಜ್ಞಾನಿಗೆ, ಒಬ್ಬ ಆತ್ಮಜ್ಞಾನಿಗೆ ಸಿಗಲಾರದ ಶಾಂತಿ ಕ್ಷಣಕಾಲದಲ್ಲಿ ಏನಾಗುವುದು ಪ್ರಸಾದ ಸಿಕ್ತು. ಶಾಸ್ತ್ರ ಕೇಳಿಲ್ಲ, ಪುರಾಣ ಕೇಳಿಲ್ಲ, ಪುಣ್ಯಕಥೆ ಕೇಳಿಲ್ಲ, ಏನೂ ಮಾಡಿಲ್ಲ. ಖರೇ ಅಂತ ಶಾಂತಿ ದಳದ ಮ್ಯಾಗ ಆ ಬಸಮ್ಮನ ವೃತ್ತಿ ತಂದಿಟ್ಟರು. ಸುಮ್ಮನೆ ನಮಗೆ ಗೊತ್ತಿಲ್ಲ, ನಾವೆಲ್ಲ ಗೊತ್ತಿರ್ತೀವಿ ಅಂತೀವಿ. ನಮ್ಮೊಳಗೆ ಏನಂತ ನಮಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಹೃದಯ ಕಮಲದಲ್ಲಿ, ಇಲ್ಲಿ ಹೃದಯದಲ್ಲಿ ಒಂದು ಅಷ್ಟದಳದ ಕಮಲ ಅಂತದೆ. ಅಷ್ಟದಳದ ಕಮಲ 8 ದಳಗಳಿಂದ ಕೂಡಿಕೊಂಡಿರ್ತಕ್ಕಂಥ ಕಮಲ ಅಂತದ. ಅದಕ್ಕೆ ದಳಗಳಂತಾವ. ಅದು ಹಸುವಿನ ದಳದ ಮೇಲೆ ಬಂದರೆ ಹಸು ಆಗ್ತದೆ, ನಿದ್ರೆ ದಳದ ಮೇಲೆ ಬಂದರೆ ನಿದ್ರೆ ಆಗ್ತದೆ. ಹೌದು, ಶಿಟ್ಟಿನ ದಳದ ಮೇಲೆ ಬಂತು ಕೋಪ ಬರ್ತದೆ. ಹಿಂಗೆ ದುಃಖದ ದಳದ ಮೇಲೆ ಬಂತು ಅಲ್ಲಿ ದುಃಖ ಆಗ್ತದೆ. ಶಾಂತಿಯ ದಳದ ಮೇಲೆ ಬಂತು ಶಾಂತಿ ಆಗ್ತದೆ. ಅದು ಒಂದೊಂದು ದಳಗಳು ಅದಾವ. ಹೆಂಗೆ ನಮ್ಮ ಗಡಿಯಾರದ ಮೂಲ ಹಿಂಗೆ ತಿರುಗ್ತೈತೆ, ಹಿಂಗೆ ತಿರುಗಿ ಟೈಮ್ ತೋರಿಸ್ತೈತೆ. ಹಂಗೆ ಆ ದಳ ನಮ್ಮ ಹೃದಯದೊಳಗೆ ಅವರ ಸಾಧನೆ, ಅವರವ್ರ ಪುಣ್ಯ, ಅವ್ರ ಸಾಧನೆ, ಅವ್ರ ಭಕ್ತಿ, ಅದ್ರ ಮ್ಯಾಗ ಅವೆಲ್ಲ ಕೆಲಸ ಕೊಡ್ತಿರ್ತಾವೆ. ದುಃಖದ ದಳದಾಗಿದ್ದು ವೃತ್ತಿಯನ್ನು ತಂದು ಏನು ಮಾಡಿದರು ಅಂತಂದರೆ ಸಿದ್ಧಾರೂಢ ಮಹಾಸ್ವಾಮಿಗಳು ಆ ಶಾಂತಿ ದಳದಾಗಿತ್ತು. ತಾಪವನ್ನು ಕಳೆಯುವಂಥ ಶಕ್ತಿ ಯಾರಲ್ಲಿ ಇರ್ತದಂದ್ರೆ ತಾಪಸೋತ್ತಮರಲ್ಲಿ ಇರ್ತದೆ. ತಾಪಸೋತ್ತಮರು ಅಂತಂದರೆ ಅಂತ ದೀರ್ಘವಾದ ತಪಸ್ಸನ್ನು ಮಾಡಲ್ಪಟ್ಟಂಥ ಪುಣ್ಯಾತ್ಮರಿಗೆ ತಾಪಸೋತ್ತಮರು, ತಪಸ್ವಿಗಳಲ್ಲಿಯೇ ಉತ್ತಮರು ತಾಪಸೋತ್ತಮರು ಅಂತ ಬರ್ತದೆ. ಶಾಂತಿ ದಳದಾಗಿತ್ತು. ಬಸಮ್ಮಗ ಎಲ್ಲಿರೋದು ಶಾಂತಿ ಆಗ ದುಃಖದ ಕಣ್ಣೀರು ಬಂದು ಅಂದರೆ ಒಳಗೆ ಬರ್ತಾ ಉಂಟು. ಮುಗಿಲು ಹೊಂದಿಗೆ ಆನಂದದ ಕಣ್ಣೀರು ಬಂದರೆ ಈಚೆ ಕಡೆ ಬರ್ತಾ ಉಂಟು. ನಾವು ಪರೀಕ್ಷೆ ಮಾಡಿಲ್ಲ, ನಾವು ನೋಡೋಕೆ ಹೋಗೋದಿಲ್ಲ. ನಾವು
ನಾವು ಅದರಿಲ್ಲ ಆತ ಕಡೆ ನಮ್ಮ ಲಕ್ಷಣ ಇರೋದಿಲ್ಲ. ಆತ್ಮ ಹೇಳ್ತಾರೆ ಭಾಳ ದುಃಖ ಹೇಳಾಕೈತಾರೆ ಅಂದರೆ ಇಲ್ಲಿ ಮೂಗಿನ ಹೊಂದಿಗೆ ಇಲ್ಲೇ ಕಣ್ಣೀರು ಬರ್ತಾವ. ಹೊಂದಿಗೆ ಆನಂದ ಆಗಿ ಒಮ್ಮೆ ಕಣ್ಣೀರು ಬರ್ತಾವ, ಒಬ್ಬರು ಆನಂದ ಬಾಷ್ಪಗಳು ಅಂತ ಕರೀತಾರೆ. ಅವು ಇಲ್ಲಿ ಹೊರಗೆ ಬರ್ತಾವ. ಹೊಸ ಶಾಂತಿ ಆಯ್ತು. 3 ದಿನ ಮಠದಾಗಿದ್ದರು ಸಿದ್ಧಾರ್ಥ ಮಾಡ್ತಾರೆ. 3 ದಿನ ಮಠದಾಗ ಪಾಠಶಾಲೆ ಸಿದ್ಧಾರ್ಥ ಶಾಸ್ತ್ರ ಹೇಳ್ತಿದ್ದರು, ಶಾಸ್ತ್ರ ಕೇಳ್ತಿದ್ದರು, ದಾಸೋದಾಗ ಊಟ ಮಾಡ್ತಿದ್ದರು. ಸಿದ್ಧಾರ್ಥ ಮಠದಾಗ 3 ದಿನ ವಸ್ತಿ ಇದ್ದು 4ನೇ ದಿನ ಬಸಮ್ಮ ತಂದೆ ಶಿವ 4 ಬಂದ ಮತ್ತೆ ಊರಿಗೆ ಹೋಗೋದು. ಆಗ ಬಸಮ್ಮ ಒಂದು ಮಾತು ಹೇಳಿದ್ರು, ಯಪ್ಪ ಈಗ ಸಿದ್ಧಾರ್ಥರು ಮಠಕ್ಕೆ ಬಂದ್ರೆ ಅವ್ರು ನಮಸ್ಕಾರ ಮಾಡಿದಾಗ ನನಗೆ ಶಾಂತಿ ಸಿಕ್ಕೈತಿ. ಅಕಸ್ಮಾತ್ ನೀವು ಜಾಗ ಬಿಟ್ಟು ಬಂದ್ರೆ ಮಾತಾಡಿ ಬಂದು ದುಃಖ ಅಡಿತ್ತು ಅಂತಂದ್ರೆ ನಾನು ನೋಡಿ ನೀವು ಓಡೋದು, ನೀವು ನೋಡಿ ನಾನು ಓಡೋದು. ಬೇಡ ಬೇಡ, ಅಪ್ಪನ ಕೇಳು. ಅಪ್ಪ ಹೂ ಅನ್ನೋದು ನಾ ಇಲ್ಲೇ ಇರ್ತನೋ ಅಪ್ಪನ ಕೇಳಲ್ಲ. ಆಗಲಿ ಅಂತೇಳಿ ಮಗಳ ಇಚ್ಛೆ ಹೆಂಗೆ ಆಗಲಿ ಅಂತೇಳಿ ಹೋಗಿ ಬಸಮ್ಮನ ತಂದು ಸಿದ್ಧಾರೂಢರ ಪಾದಕ್ಕೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿಯಪ್ಪ, ಬಸಮ್ಮಗ ಈಗ ನಿಮ್ಮ ಪಾದಕ್ಕೆ ಬೀಳುವುದರಿಂದ ಈ ನಿಮ್ಮ ಜಾಗದಾಗ ನಿಮ್ಮ ಮಠದಾಗ ಇರುವುದರಿಂದ ಶಾಂತಿ ಸಿಕ್ಕದ, ಅದಕ್ಕೆ ನಾ ಇಲ್ಲೇ ಇರ್ತೇನಂತಾಳಪ್ಪ. ನಿಮ್ಮ ಆಜ್ಞೆ ಆದ ಇಲ್ಲೇ ಇರ್ತೇನಂತಾಳು. ಅದಕ್ಕೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀವಿ. ಒಂದು ಶ್ರೀಮಂತ ಆದರೂ ಕೂಡ ನಯ ವಿನಯದಿಂದ ಏನು ಮಾಡಿದ ಅಂತಂದರೆ ಕೈ ಮುಗಿದು ಕೇಳ್ಕೊತಕ್ಕಂಥವನಂತ ಆ ಸಿದ್ಧಾರ್ಥ ಒಂದು ಮಾತಾಡ್ತಾರೆ ಕೇಳಿ. ಎಂಥ ಮಾತಂದ್ರು ಅಂತಂದ್ರೆ, ಯಾವ ಜಾಗದಾಗ ಬಸಮ್ಮ ಇರುವುದರಿಂದ ಆಕೆಗೆ ಶಾಂತಿ ಸಿಕ್ಕೈತೋ ಆ ಜಾಗದಾಗ ಸದೋಜತೆ ಇರಲಿ ಅಂತ ಮತ್ತೆ ಆಶೀರ್ವಾದ ಮಾಡ್ತಾರೆ. ಇದು ಅರ್ಥ ಇಲ್ಲ. ಅದಕ್ಕೊಂದು ಒಂದು ಲಕ್ಷ ಮಾಡ್ತಾರೆ. ಈಗ ಶಾಂತಿ ಮನೆಯೊಳಗಿದ್ರೂ ಇಲ್ಲ, ಮಠದೊಳಗಿದ್ರೂ ಇಲ್ಲ, ಮಠದೊಳಗಿದ್ರೂ ಇಲ್ಲ, ಗವಿಯೊಳಗಿದ್ರೂ ಇಲ್ಲ. ಹೌದು, ಶಾಂತಿ ಎಲ್ಲಿದಂದ್ರೆ ಯಾರು ಮನೆಯಾಗ ಇರಲಿ ಮಠದಾಗ ಇರಲಿ, ಯಾರ ಮನಸ್ಸು ಶಾಂತಿದೊಳಗೆ ಕುಂತಿದ್ರೆ ಅವ್ರ ಮನೆಯಾಗಿದ್ರು ಶಾಂತಿ ಇರ್ತೈತಿ, ಮಠದಾಗಿದ್ರು ಶಾಂತಿ ಇರ್ತೈತಿ. ಹೀಗಾಗಿ ಇಲ್ಲಿ ಇರೋದ್ರಿಂದ ಯಾವ ಜಾಗದಾಗ ಬಸಮ್ಮ ಇರುವುದರಿಂದ ಆಕೆ ಶಾಂತಿ ಸಿಕ್ಕತಿ, ಅದ ಜಾಗದಾಗ ಸಂತೋಷವಾಗಿ ಸದಾ ಕಾಲ ಇರಲಿಕ್ಕೆ ಮಾತ್ರ ಆಶೀರ್ವಾದ ಮಾಡಿ. ಅರ್ಥ ಆಗ್ತದೆ ಅಂದ್ರೆ ವಾಸ್ತವಿಕ ಶಾಂತಿ ಮನೆಯೊಳಗಿದ್ರೂ ಇಲ್ಲ, ಮಠದೊಳಗಿದ್ರೂ ಇಲ್ಲ. ನೀ ಮನೆಯೊಳಗಿರುವ ಲೆಕ್ಕ, ಮಠದಾಗಿರುವ ಲೆಕ್ಕ, ನಿನ್ನ ಮನದೊಳಗೆ ಏನಿರಬೇಕು ಮಾತಾಡಬೇಕು. ಮನದಲ್ಲಿ ನೆನೆಯುವವರಿಗೆ ಮನೆಯೇನು ಮಠವೇನು, ಮನದಲ್ಲಿ ನೆನೆಯದವರು ದೇವರದ ಕೋಣೆಯಲ್ಲಿದ್ದೇನೋ ಸರ್ವಜ್ಞ ಪ್ರಪಂಚವಾಯ್ತ. ದೇವರುಗಳ ಪಕ್ಕದಲ್ಲಿ ಗರುಗುಡಿ ಪಕ್ಕದಲ್ಲಿ ಅದಾನ, ಕರೆ ಮನದಾಗ ನೆನವಿಲ್ಲ. ಎಷ್ಟೋ ಮಂದಿ ಮಠಕ್ಕೆ ಬರ್ತಾರೆ, ಕರೆ ಮಠಕ್ಕೆ ನಮಸ್ಕಾರ ಮಾಡಬೇಕು ಅನ್ನೋ ಗೊತ್ತಿಲ್ಲ. ಅದಿರ್ತೇನೆ ಕಾರಣ ಏನು ಅಂತಂದ್ರೆ ಅವ್ರ ಮಠ ಇರಲಿ, ಹಂಗೆ ಇರಲಿ ಅಂತ ಆಜ್ಞೆ ಮಾಡಿದ್ರು ಅಪ್ಪ. ಬಸಮ್ಮ 22ನೇ ವಯಸ್ಸಿಗೆ ಹುಬ್ಬಳ್ಳಿ ಬಂದಾಳ. ಭರ್ಜರಿ ವಯಸ್ಸು, ಯೌವನಾವಸ್ಥೆ. 22ನೇ ವರ್ಷಕ್ಕೆ ಒಂದು ಸಿದ್ಧಾರ್ಥ ಮಠದಾಗ ಸೇವಾ ಮಾಡಕ್ಕೆ ಗಟ್ಟಿದಾಕಿ 72 ವರ್ಷ ಆಗುತ್ತೆ ಅಂತ ಹುಟ್ಟಿದ ಮನೆಗೆ ಹೋಗಿಲ್ಲ. ಹಂಗೆ ಸೇವೆ ಮಾಡಿದ್ರು. ಮನಸ್ಸು ಸಂಪೂರ್ಣ ಇಲ್ಲ. ಮಾವಿನಕಾಯಿ ಸುಗ್ಗಿ ಬಂತು ಅಂದ್ರೆ ಕೋಟಿ ರೊಕ್ಕ ಇಟ್ಬಿಟ್ಟಿದ್ದ ರೊಕ್ಕ ಬ್ಯಾಂಕ್ನಾಗ ಹುಬ್ಬಳ್ಳಿ ಎಷ್ಟು ಬೇಕಾದ್ರೆ ತೆಗಿಸ್ಕೊಂಡು ಏನು ಖರ್ಚು ಮಾಡ್ತೀವಿ ಮನ ಮಾಡಾಗುತ್ತೆ. ಸಿದ್ಧಾರ್ಥ ಮಠಕ್ಕೆ ಅವಶ್ಯಕತೆ ಇದ್ದ ಸಾಮಾನ್ಯರು ಸ್ವತಃ ತಂದು ಕೊಡೋದು, ಬಾಂಡೆ ಕೊಡೋದಾಗಲಿ ಮತ್ತೊಂದು ಕೊಡೋದಾಗಲಿ, ಏನು ಕೊಡಬೇಕಾಗಿತ್ತು ಅಂದ್ರೆ ಹೋಗೋದು ತಂದು ಕೊಡೋದು. ಮಾವಿನಕಾಯಿ ಸಿಕ್ಕಿ ಬಂತು ಅಂತಂದ್ರೆ ಬೆಂಗಳೂರಿಂದ ರೈಲ್ವಾಕ್ ಮಾವಿನ ಹಣ್ಣು ಬರ್ತದ್ದು ಅಂತ ನೋಡ್ರಿ. ಒಂದು ಕರಡಿ ದಿನ ಅಗದಿ ಉತ್ತಮ ಮಾವಿನ ಹಣ್ಣು ತರೋದು, ಶೀಕರಣೆ ಮಾಡೋದು, ದಿನ ಹೋಳಿಗೆ ಮಾಡೋದು. ಸಿದ್ಧಾರ್ಥ ಅವ್ರ ಮುಂದೆ ಎಳ್ಕೊಂಡು ನಿಂತರು, ಯಪ್ಪ ಇವತ್ತು ಮಾವಿನ ಹಣ್ಣು ಬಾರಿ ಬೇರೆ ಅದಾವ, ನಿನ್ನೂ ಬೇರೆ ಇದ್ದವು, ಮಾವಿನ ಬೇರೆ ಬಂದವು, ಊಟ ಮಾಡಕ್ಕೆ. ಸಿದ್ಧಾರ್ಥ ತಿಂದು ಕುರುಕುರು ನಕ್ಕೊತ್ತು ಆ ಹೋಳಿಗೆ ಹುರ್ಕೊಂಡು ಶೀಕರಣೆ ಒಳಗೆ ಎತ್ತಿ ಒಂದು ತುತ್ತು ಅರ್ಧ ತಾವು ತಿಂದು ಅರ್ಧ ತುತ್ತು ಬಸಮ್ಮನ ಬಾಯಾಗ ಇಡ್ತದೆ. ಸಿದ್ಧಾರ್ಥ ಬಸಮ್ಮನ ಬಾಯಾಗ ಒಂದಿನ ಕೇಳಿದ್ರಂತೆ, ಬಸಮ್ಮ 3 ತಿಂಗಳು ಅಥವಾ ಮಾವಿನಕಾಯಿ ಹುಡುಗಿ ಬಂದಾಗಿದ್ರೆ ಶೀಕರಣೆ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ, ನಿನಗೆ ಬ್ಯಾಸರ ಬರೋದಿಲ್ಲ ಏನೋ ಅಂತ ಕೇಳಿದ್ರು ಸಿದ್ಧಾರ್ಥ.
ಆ ಬಸವನ ಮಾತು ಹೇಳಿದ್ವಿಯಪ್ಪ, ದಿನ ಹೋಳಿಗೆ ಶೀಕರಣೆ ಮಾಡಿದ್ರೆ ನನಗೆ ನೆನಪಿದ್ರೆ ನನಗೆ ಯಾವ್ದು ನೋಡೋದಿಲ್ಲ. ನಾನು ನೀನು ಮಾಡಿದ್ದು ನನಗೆ ನೆನಪಪ್ಪ, ಇವತ್ತು ಮಾಡ್ಕೊಂಡು ಮುಂದೆ ನನ್ನ ತಂದೆ ಆಗ್ತದೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ್ದ ನೀವನಮ್ಮ ಕುರುಡ ಸಣ್ಣ ಮಾಡಿದ ನೆನ್ನದಿರು ಲಿಂಗಕ್ಕೆ, ಮಾಡಿದ ನೆನ್ನದಿರು ಜಂಗಮಕ್ಕೆ. ಮಾಡಿ ಕಟ್ಟರೋ ಏನಿಲ್ಲ, ಮಾಡಿ ಕಟ್ಟರೋ ಮನವಿಲ್ಲದೆ ನೀಡಿ ಕಟ್ಟರು ನಿಜವಿಲ್ಲದೆ. ಮಾಡುವ ನೀಡುವ ನಿಜಗುಣವುಳ್ಳವರು ಕೂಡಿಕೊಂಡಿಪ್ಪರು ನಮ್ಮ ಕುರುಡ ಸಂಗಮ ದೇವನ ಅಂತ. ನಿನ್ನ ಶೀಕರಣೆ ಹೋಳಿಗೆ ಮಾಡಿದ್ರು ನನಗೆ ನೆನಪಿಲ್ಲಪ್ಪ, ಇವತ್ತು ಮಾಡಿದ್ರೆ ಊಟ ಮಾಡಂತ ಆಯುಷ್ಯ ಪರ್ಯಂತರ ಸಿದ್ಧಾರೂಢರು ಮಾಡ್ಕೊಳ್ಳೋಗಿದ್ದ ಜಗದ್ಗುರು ಶಿವಕುಮಾರ ಸ್ವಾಮಿಗಳು ಶಿವಾನಂದ ಭಾರತೀಯಪ್ಪ. ಶಿವಕುಮಾರ ಸ್ವಾಮಿಗಳು ಕೈಯಾಗಿ ಅಭ್ಯಾಸ ಮಾಡುವಾಗ ವೇದಾಂತ ಗ್ರಂಥಿ ಪಾರಾಯಣ ಮಾಡಕ್ಕೆ ಹಚ್ಚಿದ್ರಂತೆ. ಮೊದಲು ಶಾಸ್ತ್ರಕ್ಕಿಂತ ಮೊದಲು ಒಂದೊಂದು ಗತಿ ಪಾರಾಯಣ ಮಾಡೋದು. ಪಾರಾಯಣ ಮಾಡಕ್ಕೆ ಹಚ್ಚುವಾಗ ಶಿವಕುಮಾರಪ್ಪರು ಭಾರತೀಯಪ್ಪರು ಅಕಸ್ಮಾತ್ ತಪ್ಪಿ ಓದಿದ್ರೆ ಭಾಳ ಅದು ಹಂಗಲ್ಲ, ಅದು ಹಿಂಗೆ ಓದ್ರಿ ಅಂತ ಹೇಳ್ತಿದ್ರು ಬಸವ. ಇಡೀ ವೇದಾಂತ ಗ್ರಂಥಗಳು ಏನದಾವಲ್ಲ, ಕೈವಲ್ಯ ಪದ್ಧತಿ, ಪರಮಾಣು ಬೋಧೆ, ಅನುಭವಸಾರ, ಪಾರಮಾರ್ಥ ಗೀತೆ, ವಿವೇಕ ಚಿಂತಾಮಣಿ, 63 ಪುರಾಣ ಸ್ತೋತ್ರ, ಇವೆಲ್ಲ ಬಸವನಿಗೆ ಏನಾಗಿದ್ವು ಅಂದ್ರೆ ಕಂಠಪಾಠ ಆಗಿದ್ವು ಅಂತ. ಶಿವಕುಮಾರ ಸ್ವಾಮಿಗಳಿಗೆ ಭಾರತೀಯಪ್ಪ ಅವರಿಗೆ ಹಂಗೆ ತಪ್ಪು ಓದಬಾರಪ್ಪ, ಹಿಂಗೆ ಓದಬೇಕು ಅಂತ ಹೇಳ್ತಿದ್ದಂತ ಬಸಮ್ಮ. ಸತ್ಯ ಸನ್ನಿಧಾನೇನ ಮೂರ್ಖೋ ಯಾತಿ ಪ್ರವೀಣತಾಂ. ಸತ್ಯವಂತರ ಸಂಘ ದೊರಕಿತು ಅಂತಂದ್ರೆ ಒಬ್ಬ ಮೂರ್ಖ ಮನುಷ್ಯ ಆದನಂತರೂ ಅವೇನಾಗ್ತಾನೋ ಅಂದ್ರೆ ದೊಡ್ಡ ಪ್ರವೀಣನಾಗ್ತಾನೋ, ದೊಡ್ಡ ವಿದ್ವಾನನಾಗ್ತಾನೋ ಅಂತ. ಹಂಗೆ ಇಲ್ಲಿ ಏನಂದ್ರು ಅಂತ ಕೇಳಿದರೆ ಸಾಮಾನ್ಯ ಅಲ್ಲಪ್ಪ, ಸಾಮಾನ್ಯ ಅಲ್ಲ. ಹೌದು, ಈ ನರರೂಪ ಬಂದಿರಬೇಕಾದ ಹರನೇ ಏನಾಗಿದೆ ಅಂದ್ರೆ ಈ ನರರೂಪವನ್ನು ಧರಿಸುತ್ತಾ ಈ ಕಲಿಯುಗದಲ್ಲಿ ಕಲಿಯ ಉದರದ ಈ ದುಃಖಾಗ್ನಿಯಿಂದ ಪರಿತಪಿಸುತ್ತಿಹ ಜನರಂ ದಯವೆಂಬ ಪೊರೆಯಲಿಕ್ಕೆ ಬಂದಿಹ ದೇವ ಇವನು ಎಂದು ಎಲ್ಲರೂ ಮುತ್ತಿಸಿ ಜಯ ಜಯಕಾರ ಮಾಡಿದರೆ ಅಲ್ಲಿ. ನಾ ಮೊನ್ನೆ ಹೇಳಿದ್ದೆ, ಸಿದ್ಧಾರೂಢ ಜಯ ಜಯಕಾರ ಯಾವಾಗ ಶುರುವಾಗೈತೆ ಅಂದರೆ ಹುಟ್ಟಿದ 3ನೇ ವರ್ಷಕ್ಕೆ ಶುರುವಾಗಿದೆ. ಹುಟ್ಟಿದ 3ನೇ ವರ್ಷಕ್ಕೆ ಶುರುವಾಗಿದೆ. ಅವರೇನು ಯಾರಿಗಿಂತ ಹೇಳಿ ಜಯಕಾರ ಹಾಕಿಸ್ಕೊಂಡಿಲ್ಲ. ಜನರು ಹೃದಯ ತುಂಬಿ ತಾವೇನು ಮಾಡ್ತೀವಿ ಜಯಕಾರ ಮಾಡುವಂಥವರಾದರೂ 4 ಊರಿಗೆ ಹೋಗಿ ನಡೆ ಎಲ್ಲರೂ ಅಂತ ತಿಳ್ಕೊಂಡು ಸಾಯಂಕಾಲ 5 ಊರಿಗೆ ಹೋಗಿ ನಡೆ ಅಂತ ಎಲ್ಲರೂ ಹೊಂಟೆ ಬಂದರು ಅಂದರೆ ಊರಿಗೆ ಬರ್ತಕ್ಕಂಥವ್ರಾದರೂ ಕೆಲವರು ಹಿಂದೆ ಕೆಲವರು ಮುಂದೆ ಇರುತ್ತ ಇಡೀ ಊರ ಜನ ಎಲ್ಲ ಹೋಗಿತ್ತು. ಅದೇನಾದರೂ ಒಂದು ತೋಟದ ಊಟವನ್ನು ಮುಗಿಸುತ್ತಾ ಸಂತಸದಿಂದ ಹಾಡುತ್ತಾ ಕುಣಿಯುತ್ತಾ ಏನು ಮಾಡಿದ್ರು ಅಂತಂದ್ರೆ ಬರ್ತಕ್ಕಂಥ ಸಮಯದಲ್ಲಿ ಏನು ಪರಿಸ್ಥಿತಿ ಆಯಿತು ಅಂತಂದ್ರೆ ಇವ್ರು ಎಷ್ಟು ಗಟ್ಟಿದಾರ ನೋಡೋಣ ಅಂತ ಪರೀಕ್ಷೆಗಳಂತಿರ್ತಾ ಗೊತ್ತೈತೆ. 6ನೇ ಮುಗಿಸಿ 7ನೇ ಬರ್ಬೇಕಾದ್ರೆ ಪರೀಕ್ಷೆ ಬೇಕು, 7ನೇ ಮುಗಿಸಿ 8ನೇ ಬರ್ಬೇಕಾದ್ರೆ ಪರೀಕ್ಷೆ ಬೇಕು. ಪರೀಕ್ಷೆಯಿಂದ ಈ 8ರಿಂದ 5 ಹೋಗಕ್ಕೆ ಬರೋದಿಲ್ಲ. ಹಂಗಾಗಿ ಇವರು ಭಕ್ತಿ ಎಷ್ಟು ನೋಡಿದ್ರಂತ ಪರೀಕ್ಷೆ ಮಾಡೋದು ತಿಳ್ಕೊಂಡು ಪರಮಾತ್ಮ ಏನು ಮಾಡಿದ್ರು ಗೊತ್ತಿದ್ದು, ಒಂದು ಹಾವ ಉದ್ದಕ್ಕೆ ಕೊಟ್ಬಿಟ್ಟು ಹಾಗೆ ಉದ್ದಕವನ್ನು ಏನು ಮಾಡಿದ ಅಂದ್ರೆ ಒಂದು ಹಾವ ಹೋದ. ಆ ಹಾವ ನೋಡಿದವ್ರು ಏನು ಮಾಡಿದ್ರು ಅಂತಂದರೆ ಸತ್ಯವಪ್ಪ ಅನ್ಕೊಂತ ಆ ಕಡೆ ಒಂದಿಷ್ಟು ಮಂದಿ ಈ ಕಡೆ ಒಂದಿಷ್ಟು ಮಂದಿ ಎಲ್ಲರೂ ಓಡಾಡ್ಕೊಂಡು ಏನು ಮಾಡಿದ್ರು ಅಂತಂದರೆ ಸಣ್ಣವ್ರು ಹಡ್ಕೊಂಡು ದೊಡ್ಡವ್ರು ಮುಟ್ಕೊಂಡು ಎಲ್ಲರೂ ಚಿತ್ರ ಪದ್ರೆ ಓಡಾಕತ್ತಿರು. ಇವು ಹಿಂದಿರ್ತಕ್ಕಂಥ ಶುದ್ಧ ಬಾಲಕ ಯಾಕೆ ಓಡಾಕತ್ತಿದ್ರೆ ಏನಾಗೈತಿ ನಿಮಗೆ ಅಂತೇಳಿ ಆ ಜನರು ಕೇಳಿದಾಗ ಹಾವು ಬಂದಿದೆ. ಸಿದ್ದು ಬಂದು ನೋಡ್ತಾನ, ಮುತ್ತುಕೊಂಡು ಹಾವು ಬಂದಿದೆ. ಖರೆ ಸತ್ತ ಹಾವು. ಸತ್ತ ಹಾವ ನೋಡೇ ಏನು ಮಾಡ್ತು ಅಂದ್ರೆ ಈ ಮಂದಿ ದಿಕ್ಕಾಪಟ್ಟಿ ಓಡಿತ್ತು. ನೀವು ಜೀವಂತ ಹಾವ ನೋಡ್ರಿ ಗತಿ ಇದೆ ಹೊರತು ಗಡ್ಬ ಸಾಯ್ತಿದ್ದು ಯಾವ ಅನಿಸಿ ಭಯ ಏನದ ಅಂದ್ರೆ ಮನುಷ್ಯನಿಗೆ ನಾವು ಸತ್ತಿಗಿತ್ತು ಅನ್ನುವಂಥ ಭಯ ಮನುಷ್ಯನ ಜೀವನದಲ್ಲಿ ತುಂಬಿಕೊಂಡು ಬಿಡುತ್ತೆ. ಅದಕ್ಕೆ ಸಿದ್ಧಾರೂಢ ಸ್ತೋತ್ರವಾಗ ಭಯಹರ ಭವಹರ, ನಿನ್ನ ಭಯವನ್ನು ಮತ್ತು
ದಿನ ಭವಬಣ್ಣ ಭಯ ಮತ್ತು ಭವ ಏನು ಹೇಳಿದ್ರಲ್ಲ ಇವನು ಹರಣ ಮಾಡೋದೇನಪ್ಪ ಅಂದ್ರೆ ಗುರುಗಳು ಅಂತ ಹಾಡ್ಕೊಂಡು ಬಂದಿದ್ದಾರೆ. ಅಂಜು ಕೂಡ ಕೆಟ್ಟಿದ್ರು. ಬಂದು ನೋಡ್ತಾರೋ ಸತ್ತ ಹಾವಿರುವಲ್ಲಿಗೆ ಏನು ಮಾಡ್ಬೋದು, ಬಂದು ಸಿದ್ಧಾರೂಢರು ನಿಂತರು. ನೋಡಿದ್ರಲ್ಲ ಕೂಡೆಯಾದವನವನು ಕಣ್ಣೆಂ ನೋಡಿ ಒಣಗೋ ಜೀವದಹಿಯಂ ಮಾಡಿಯೋಡಿದೆ ವೇಳಿಗಚ್ಚರಿ ಈತ ಧೈರ್ಯವನು ಮಾಡಿ ನಿಂತನು ಸಣ್ಣ ಹುಡುಗನು ಹೇಳಿದರು ತಾವಜ್ಜನೆನ್ನುತ್ತ ಆರುತಿಯರನ್ನು ಕಂಡು ನುಡಿದನು ಸಿದ್ಧ ಮತ್ತೆಂತೂ. ಷಟ್ಪದಿಯಲ್ಲಿ ಬೆಳಿಗ್ಗೆ ತಿಳಿಸುವಂತ ಆಚಾರ್ಯ ಬರೀತಾರೆ, ಅಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಜನರು ಆ ಬಿದ್ದ ಹಾವನ್ನು ನೋಡಿ ತಕ್ಷಣ ಏನು ಮಾಡಿದ್ರು ಅಂದ್ರೆ ಜೀವ ಇದು ಸರ್ಪ ಜೀವಂತ ಹಾವು ಅಂತ ತಿಳ್ಕೊಂಡು ಏನು ದಿಪ್ಪಟ್ಟು ಓಡಿದ್ರಲ್ಲ ಅದನ್ನು ನೋಡಿ ಸಣ್ಣ ಬಾಲಕರಾಗಲ್ಪಟ್ಟಂಥ ಸಿದ್ಧ ಧೈರ್ಯದಿಂದ ಬಂದು ಅದರ ಮುಂದೆ ನಿಂತು ಅವ್ರಿಗೆ ಹೇಳಿದ್ರ, ಅಲ್ಲಪ್ಪ ನೀವೆಲ್ಲ ಏನಿದ್ದೀರಿ ಅಂದರೆ ಬುದ್ಧಿಗೇಡಿಗಳು, ವಿಚಾರ ಮಾಡೋದು ಏನಾಗುತ್ತೆ ಅನ್ನೋದು ವಿಚಾರ ಮಾಡಬೇಕಿಲ್ಲ. ವಿಚಾರ ಮಾಡೋದು ಹಂಗೆ ಏನಂತೆ ಅಂದರೆ ಸತ್ತಾವತ್ತು ಬದುಕಿದಾಗುತ್ತೆ. ನಮ್ಮ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಒಟ್ಟು ವಿಚಾರ ಮಾಡೋಕ್ಕೆ ನಮ್ಮ ಮನೆ ಕೂಡ ಹಿಂಗೆ ಹೋಗ್ತಾವೆ. ವಿಚಾರ ಅದು ದೊಡ್ಡ ಔಷಧ. ಅವಿಚಾರೇಣ ಕೃತೋ ಬಂದು ವಿಚಾರೇಣ ನಿವರ್ತತೆ. ಅದು ಯಾವುದು ಪರಮ ಔಷಧ ಅಂತಂದ್ರೆ ವಿಚಾರ ಪರಮ ಔಷಧ ಅಂತ ಕರ್ಕೊಂಡ್ಬಿಡ್ತಾರೆ. ಅವಿಚಾರವನ್ನು ಹೊಡೆದು ಓಡಿಸುವುದಕ್ಕೆ ವಿಚಾರ ಅನ್ನುವಂಥದ್ದು ಪರಮ ಔಷಧದ. ಕತ್ತಲೆಯನ್ನು ಹೊಡೆದು ಓಡಿಸುವುದಕ್ಕೆ ಬೆಳಕ ಅದರ ಪರಮ ಔಷಧದ. ಅದನ್ನು ಬಿಟ್ಟು ನೀವು ವಿಚಾರ ಮಾಡುತ್ತೆ ಏನು ಹಂಗಾದ್ರೆ ಸದ್ಯಕ್ಕೆ ಜೀವಕ್ಕೆ ಗೊತ್ತಿದ್ರೆ ಹಂಗೆ ಓಡಾಕತ್ತಿದ್ದ ಬರೀತಾರೆ. ಈ ಕ್ಷಿತಿಗೆ ಸುಖ ಕೊಡುವ ಶಿವಪಂಚ ಅಕ್ಷರೆಯನ್ನು ಉತ್ತರಿಸಿ ನಮಿಸಿರಿ ಲಕ್ಷಪೂರ್ವಕ ಶಿವನ ಭೂಷಣವಾದ ಭುಜಗವಿದು ತಕ್ಷಣ ಚೇತರಿಸಿ ಹೋಗುವ ವೃಕ್ಷ ವಾಹನ ದಯದಿ ಮೇಲೆ ತಾವು ಲಕ್ಷಿಸುತ್ತಂಬಲಿಸಿ ನಮಿಸಲು ಸರಿದು ಹೋಗುವುದು. ಇದು ಹಾವು ಬದುಕಿರಪ್ಪ, ಇದು ಸತ್ತದೇವು ಬರೀ ಯಾಕೆ ನೋಡ್ತೀರಿ ಅಂಜೆ ಅಂತ ಎಲ್ಲರೂ ಮಾಡಿ ಕರೆದರು. ಅದ್ರ ಹಚ್ಚಿಗೆ ಬಿದ್ದಿದ್ದಿಲ್ಲ ಸಿದ್ಧ ಮೂಲಕ ಎಲ್ಲರೂ ನೋಡಿ ನಡಿಪ ಅವನು ಹೊಳ್ಳಿ ಎಲ್ಲರೂ ಬಂದು ನೋಡ್ತಾರೋ ಹಾವು ಅಂತ ಆ ಸತ್ತಾಮ ನೋಡಿ ಅಂಜಿ ನೋಡ್ತೀರಲ್ಲೋ ಅಂತ ಹೇಳಿ ಈಗ ಏನು ಮಾಡಿರಿ ಅಂದರೆ ಇದು ಶಿವನ ಕೊರಳಲ್ಲಿರ್ತಕ್ಕಂಥ ಇದು ಏನು ಅಂತಂದರೆ ಇದು ಶಿವನಿಗೆ ಭೂಷಣ ಮಾಡ್ತಕ್ಕಂಥ ಇದು ನಾಗಭೂಷಣ, ಪರಮಾತ್ಮ ನಾಗಭೂಷಣ ಅಂತ. ಪರಮಾತ್ಮನ ಕೊರಳಲ್ಲಿರ್ತಕ್ಕಂಥ ವಾಸುಕಿ ಈಗೆಲ್ಲ ನೀವೇನು ಮಾಡಿ ಅಂತಂದರೆ ಏನಂತಂದರೆ ಇದು ಶಿವನ ಭೂಷಣವಾದ ಭುಜಗಮಿದು. ಭುಜಗ ಅಂದ್ರೆ ಹಾವ, ಭೂಷಣ ಅಂದ್ರೆ ಪರಮಾತ್ಮನ ಕೊರಳಗಿರ್ತಕ್ಕಂಥದ್ದು ಆಭರಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಅದು ಭುಜಗ ಭೂಷಣ. ಈಗ ಅದು ತಕ್ಷಣ ಅದು ಚೇತರಿಸಿ ಅದು ಯಾತ್ರಾಗಿ ಏನಾಗ್ತೈತೆ ಅಂದ್ರೆ ಹೋಗ್ತದೆ. ನೀವೇನು ಮಾಡಿರಿ ಉಕ್ಷವಾಹನ ಈ ಮಂಗಳದಾಗ ಬರ್ತಾರೆ ಗೊತ್ತೈತೆ. ಉಕ್ಷವಾಹನ ಏನು ಊಕ್ಷವಾಹನ. ಊಕ್ಷ ಅಂತಂದ್ರೆ ಮತ್ತೇನಲ್ಲ, ಊಕ್ಷ ಅಂದ್ರೆ ನಂದಿ. ನಂದಿಗೆ ಊಕ್ಷ ಊಕ್ಷ ಅಂತ ಕರೀತಾರೆ. ಊಕ್ಷವಾಹನ. ಊಕ್ಷ ಅಂದ್ರೆ ನಂದಿಯನ್ನು ವಾಹನವನ್ನಾಗಿ ಮಾಡಿಕೊಂಡು ಅದರ ಮೇಲೆ ಗಮನ ಮಾಡತಕ್ಕಂಥವ ಯಾರು ಪರಮಾತ್ಮ, ಅವು ಊಕ್ಷವಾಹನ. ಅಂತ ಊಕ್ಷವಾಹನನ ದಯದಿಂದ ಏನಾಗ್ತದಂತಂದರೆ ಅದು ಸತ್ತಿರ್ತಕ್ಕಂಥ ಭುಜಗ ಅದೇನಾಗ್ತದಂದ್ರೆ ಚೇತಸ್ತದೆ, ಅದು ಜೀವಂತ ಆಗ್ತದೆ. ಯಾವಾಗ ನೀವೆಲ್ಲರೂ ಏನು ಮಾಡಬೇಕು ಅಂದ್ರೆ ಭಕ್ತಿಯಿಂದ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಹಾಮಂತ್ರ ನೋಡಿ. ಜಗತ್ತನ್ನೇ ರಕ್ಷಣೆ ಮಾಡತಕ್ಕಂಥ ಮಂತ್ರ ಯಾವುದು ಪಂಚಾಕ್ಷರಿ ಮಾತ್ರ. ಲೋಕಕ್ಕೆಲ್ಲ ಸುಖವನ್ನು ಕೊಡುವಂಥ ಮಂತ್ರ ಯಾವುದು ಅಂತಂದರೆ ಪಂಚಾಕ್ಷರಿ ಮಹಾಮಂತ್ರ. ಈ ಮಂತ್ರವನ್ನು ಏನು ಮಾಡಿದೆ ಅಂತಂದ್ರೆ ನೀವೆಲ್ಲರೂ ನುಡಿಬೇಕು ಅಂದಾಗ
ಎಲ್ಲರೂ ಏನು ಮಾಡಿದ್ರು ಅಂತಂದರೆ ಬಾಲಕ ಸಿದ್ಧ ನಮಃಶಿವಾಯ ಅಂತ ತಿಳ್ಕೊಂಡು ತಾನು ಮೊದಲು ಆರಂಭ ಮಾಡಿ ಎಲ್ಲರೂ ಏಕ ಮನದಿಂದ ಏನು ಮಾಡಿದ್ರು ಅಂದರೆ ನಮಃಶಿವಾಯ 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 ಶಿವಾಯ ನಮಃ ಅಂತಕ್ಕಂಥ ಪಂಚಾಕ್ಷರಿ ಮಹಾಮಂತ್ರವನ್ನು ಹೆಂಗೆ ನುಡಿತಾರೋ ಹಂಗಂಗೆ ಏನಾಯ್ತು ಅಂದ್ರೆ ಹಾವು ಸತ್ತು ಬಿದ್ದಿರ್ತಕ್ಕಂಥ ಹಾವು ಚೇತರಿಸಿಕೊಂಡು ಅದು ಜೀವಂತಾಗಿ ಏನು ಮಾಡ್ತು ಅಂದ್ರೆ ಸಿದ್ಧಾರೂಢರ ಪಾದಕ್ಕೆ ನಮಸ್ಕಾರ ಮಾಡಿ ಇವ್ರಿಗೂ ಎಲ್ಲ ಹೆಡೆಯನ್ನು ಹಚ್ಚಿ ಮಣದು ಹೋಗ್ಬಿಟ್ಟು ಆ ಹೇಳಿದ ಸಿದ್ಧಾರೂಢರು ಬಾಗಿ ಆಗಲಾಗನ ಮಹಿಮಗಚ್ಚರಿಯಾಗಿ ಸಿದ್ಧನ ಪಾದ ಪದ್ಮಕ್ಕೆ ಬಾಗಿ ನಮಿಸುತ್ತೆಲ್ಲರೂ ಮತ್ತೊಮ್ಮೆ ಮಂತ್ರವನ್ನು ಕೂಗಿ ನುಡಿಯಲು ಕಾಸು ಘೋಷಣೆ ಹೋಗಿ ಮುಟ್ಟದು ಪೌರರಿಗೆ ಆಗ ಬಂದರಿದೇನು ಕೌತುಕವೆನ್ನುತ್ತ ಎದುರಾಗಿ ಹಾವ ಅಡವಿಯೊಳಗೆ ಹೊತ್ತು ಇವರಂಗ ಪಂಚಾಕ್ಷರಿ ಮಹಾಮಂತ್ರ ಅನ್ಕೊಂತ ಸಿದ್ಧಾರೂಢ ಜೈಕಾರ ಮಾಡ್ಕೊಂತ ಅವ್ರು ಮರಳಿ ಮಾಡ್ಕೊಂತ ಏನಾದರು ಅಂತಂದ್ರೆ ಊರ ಕಡೆ ಬರ್ತಕ್ಕಂಥವರಾದರು ಎಲ್ಲರೂ ಏಕ ಮನದಿಂದ ಓಂ ನಮಃ ಶಿವಾಯ ಅನ್ನೋದನ್ನ ಊರಾಗಿನ ಮಂದಿ ಕೇಳಿತು. ಏನಿದಾಗ್ತದೆ ಅಂದ್ರೆ ಅವರು ಏನಾದರೂ ಇರ್ತಾರೆ ಇಷ್ಟು ಮಂದಿ ಅದ ಏಕ ತಡಕ ಓಂ ನಮಃ ಶಿವಾಯ ಅನ್ನಕತ್ತಿದ್ದಾರೆ ಅಂತ ಏನಿದಾಗ್ತದೆ ಅಂತ ಅವ್ರು ಬಂದ ತಕ್ಷಣದಲ್ಲಿ ಅವ್ರನ್ನ ಕೇಳಿದರು. ಯಾಕೆ ಜೈಕೈ ಮಾಡಕತ್ತಿದ್ದೀರಿ, ಯಾಕೆ ಜೈಕರಾಗಕತ್ತೀರಿ, ಯಾಕೆ ಓಂ ನಮಃ ಶಿವಾಯ ಅನ್ನಕತ್ತೀರಿ ಏನಂತ ಬಂದಾಗ ಹಿಂದೆ ನಡೆದು ಘಟನೆ ಎಲ್ಲ ಏನು ಮಾಡಿದರು ಅಂತಂದರೆ ಅವರು ಅವರೊಳಗೆ ಜನ ಉಳಿದತ್ತಲ್ಲ ಅವರು ಮುಂದೆ ಏನು ಮಾಡಿದರು ಅಂದರೆ ಈ ಎಲ್ಲ ಸ್ವಲ್ಪ ನೀರಿನ ಹಣ್ಣಿನ ರಾಶಿ ಮಾಡಿದರು. ಹೌದು, ನೀರಿನ ಹಣ್ಣಿನ ರಾಶಿ ಮಾಡಿ ತೋರಿಸಿದರು. ಆ ನಂತರದಲ್ಲಿ ನೀ ಯಾರ ಮಗ ಅಂತ ಕೇಳಿದ್ರು ನನ್ನ ಮಗ ಅನ್ನೋದನ್ನು ಸಿದ್ಧ ಮಾಡಿದರು. ಆ ನಂತರದಲ್ಲಿ ಹಾದ್ಯಾಗ ಬರುವಾಗ ಸಪ್ತ ಹಾವನ್ನ ಏನು ಮಾಡಿದ್ರು ಅಂತಂದ್ರೆ ಸಪ್ತ ಹಾವಿಗೆ ಈ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಹೇಳಿ ಆ ಹಾವಿಗೆ ಏನು ಮಾಡಿದ್ರು ಅಂತಂದ್ರೆ ಮರು ಜನ್ಮವನ್ನು ಕೊಡ್ತಕ್ಕಂಥವ್ರಾದಪ್ಪ. ಇಂಥ ಸಾಮರ್ಥ್ಯ ಇದು ಸಿದ್ಧ ಬಾಲಕನಲ್ಲಿ. ಇವು ಸಾಕ್ಷಾತ್ ಇವೇನದ ಅಂತಂದರೆ ಇವ ನಮ್ಮಂಗ ನರ್ಮಾನುಷ್ಯ ಅಲ್ಲಪ್ಪ, ಇವೇನು ನಮ್ಮ ಹರಾನನ ಈ ನಮ್ಮ ಲೋಕಕ್ಕೆ ನಮ್ಮನ್ನು ಉದ್ಧಾರ ಮಾಡುವುದಕ್ಕೆ ಏನಾಗಿದ್ದನು ಅಂತಂದ್ರೆ ಈ ನಮ್ಮ ಭೂಮಿಗೆ ಬಂದನು. ಇಂಥ ಪುಣ್ಯಾತ್ಮನ ದರ್ಶನ, ಇವನ ಸಂಘ, ಇವನ ಸಹವಾಸ, ಇವ ಇಂಥ ಭೂಮಿಯಾಗೆ ಹುಟ್ಟಿದ್ದಾನ ನಮ್ಮ ಭೂಮಿಯಾಗ ಇವನ ಸಹವಾಸವನ್ನು ಪಡ್ಕೊಂಡಿರ್ತಕ್ಕಂಥವ್ರು ನಾವು ನಮ್ಮ ಜನ್ಮ ಸಾರ್ಥಕ. ಈ ಭೂಮಿ, ಈ ಭರತ ಭೂಮಿ ಪ್ರತಿಯೊಬ್ಬ ಬ್ರಹ್ಮಜ್ಞಾನಿಗಳಿಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಭೂಮಿ ಯಾವುದಾದ್ರಿಂದ ಅದು ಭಾರತ ದೇಶ. ಭಾರತ ದೇಶ ಈ ದೇಶದೊಳಗೆ ಹುಟ್ಟಿರ್ತಕ್ಕಂಥ ಪುಣ್ಯಾತ್ಮರು, ಜ್ಞಾನಿಗಳು, ತಪಸ್ವಿಗಳು ಎಂಥವ್ರು ಹುಟ್ಟರು ಅಂತಂದರೆ ಏನು ಹೇಳಕ್ಕೆ ಜಡವಾದ ಗ್ವಾಡಿಯನ್ನು ನಡೆಸೋರು ಹುಟ್ಟರು ಹುಟ್ಟಲಿಲ್ಲ. ಸಮಯ ಇದೆ. ಒಟ್ಟಾರೆ ನಮ್ಮ ಭಾರತ ದೇಶ ಈಗ ತಿಳ್ಕೊಳ್ಳಿ, ನಾವು ನಮ್ಮ ಮನೆ ಒಳಗೆ ಒಂದು ಜಗಲಿ ಅಂತ ಮಾಡಿರ್ತೀವಿ. ಜಗಲಿ ಅದು ದೇವರಿಗೆ ಒಂದು ಸ್ಥಾನ ಕೊಟ್ಟಿತ್ತು. ಅದಕ್ಕೆ ಜಗಲಿ ಹೊರಗೆ ಹಾದಿ ಅಂತಂದ್ರೆ ಏನು ಮಾಡ್ತೀವಿ ಅಂದ್ರೆ ಕೈಕಾಲು ತಕ್ಕೊಂಡು ಒಳಗೆ ಬಂದು ಮೊದಲಿಗೆ ಆ ಜಗಲಿಗೆ ನಮಸ್ಕಾರ ಮಾಡಿ ಮುಂದೆ ವಿಭೂತಿ ಹಚ್ಚಿಕೊಂಡು ಕುಂಕುಮ ಹಚ್ಚಿಕೊಂಡು ಊಟ ಉಪಚಾರ ಮುಂದೆ ಮಾಡ್ತೀವಿ. ಹೆಂಗ ಮನೆ ಒಳಗಿಂದ ಬಂದು ಕೈಕಾಲು ಮುಖ ತಗೊಂಡು ಆ ಜಗಲಿಗೆ ನಮಸ್ಕಾರ ಮಾಡಿ ನಾವು ಮನೆಯೊಳಗೆ ಹೋಗ್ತೀವೋ ಹಂಗ ಬ್ಯಾರೆ ದೇಶದ ಜನ, ಅಮೇರಿಕಾ, ಇಂಗ್ಲೆಂಡ್, ಜಪಾನ್, ಏನು ಬ್ಯಾರೆ ದೇಶದ ಜನ ನಮ್ಮ ಭಾರತ ದೇಶದ ಭೂಮಿಯೊಳಗೆ ಕಾಲಿಡಬೇಕಾಗಿತ್ತು ಅಂತಂದ್ರೆ ತಮ್ಮ ಕೈಕಾಲು ಮುಖ ತಕ್ಕೊಂಡು ಇದು ಭಾರತ ದೇಶ ಅಂತಂದ್ರೆ ಇಡೀ ಜಗತ್ತಿನ ದೇವರ ಮನೆ ಅಂತ ಇದಕ್ಕೆ ನಮಸ್ಕಾರ ಮಾಡ್ತಾರಂತ ನಮ್ಮ ದೇಶ. ಇಂಥ ಪುಣ್ಯ ಭೂಮಿ ಭಾರತ ಭೂಮಿ. ಇಂಥ ಭೂಮಿ ಒಳಗೆ ಜನ್ಮವಾಗಿರ್ತಕ್ಕಂಥ ಈ ಪುಣ್ಯಾತ್ಮ ಸಂಘ ನಮಗೆ ಸಿಕ್ಕಕ್ಕ ಇದು ನಮ್ಮ ಪುಣ್ಯ ಅಂತ ಬಹಳ ಸುಂದರವಾಗಿ ವೇದ ಚೂಡಾಮಣಿಯಲ್ಲಿ ಆದಿಗುರು ಶಂಕರ ಭಗವತ್ಪಾದಾಚಾರ್ಯ ಬರೀತಾರೆ. ಮನುಷ್ಯತ್ವಂ, ಮುಮುಕ್ಷುತ್ವಂ, ಮಹಾಜನ ಸೌಂದರ್ಯತ್ವಂ, ಏತತ್ರಯಂ ಸುದುರ್ಲಭಂ. ಇವು ಮೂರು ಏನದಾವ ಅಂದ್ರೆ ಇವು ಮೂರು ಬಹಳ ದುರ್ಲಭದಾವ.
ದೈವಾನುಗ್ರಹ ಹೇತುಕಂ, ದೈವದ ಅನುಗ್ರಹ ಇರಲಾರ್ದ ಮನುಷ್ಯ ಜನ್ಮ ಬರೋದಿಲ್ಲ. ಮನುಷ್ಯ ಜನ್ಮ ಬಂದರೂ ಮುಮುಕ್ಷತ್ವ ಬರೋದಿಲ್ಲ, ಮನುಷ್ಯತ್ವ ಬರೋದಿಲ್ಲ. ಮನುಷ್ಯರಾಗೆಲ್ಲ ಹುಡ್ತಾರೆ ಕರೆ, ಮನುಷ್ಯರಾಗಿ ಹುಟ್ಟಿದ ಮಾತ್ರಕ್ಕೆ ಅವರಿಗೆ ಮನುಷ್ಯತ್ವ ಅಂತ ಹೇಳಾಗ್ತದೆ. ಯಾಕೆ ಎಷ್ಟೋ ಮಂದಿ ಹೆಂಗೆ ಜೀವನ ಮಾಡಾಕಿದ್ದಾರೆ ಗೊತ್ತಿದೆ ನೀವು? ಅವ್ರ ಜೀವನ ಹೆಂಗೆ ಪಶುಶ್ರಮ ಜೀವನ ಅದಾವ, ಪಶುಶ್ರಮ. ಈಗ ಶ್ರಾವಣ ಮಾಸ ನಡೆದತ್ತೆ ಅಂದ್ರೆ ಈಗ ಯಾರ್ಯಾರು ಎಲ್ಲೇದಾರು ಅವರಿಗೆ ಗೊತ್ತು. ಈ ಹೇಳಿದ ಯಾರು ಬಾರ್ನಾಗ ಇದ್ದಾರೆ, ಯಾರು ಬೀರ್ನಾಗ ಇದ್ದಾರೆ, ಯಾರು ಮತ್ತೆ ಯಾರು ಕುಡಿದು ತಿಂದು ಕೇಕಿ ಹಾಕಿ ಹರಟಿ ಹೊಡೆದು ಏನೇನು ಮಾಡಿ ಪಾಪ ಕಟ್ಟಿಕೊಂಡು, ಹೌದು, ಹೊರಗುಂಡು ಒಳಗಿನ ಮಾಡಕ್ಕೆ ಬರ್ತಾರೆ. ಹಿಂದಿನ ಕಾಲಕ್ಕೆ ಮನೆಯೊಳಗೆ ಉಂಡು ಹೊರಗೆ ಹೋಗ್ತಿದ್ರು, ವ್ಯತ್ಯಾಸ ಇಟ್ಟಾಗಿತ್ತು. ಹೌದು, ಹಿಂದಿನ ಕಾಲದಲ್ಲಿ ಮನೆಯೊಳಗೆ ಉಂಡು ವೈದೇಶಿಗೆ ಹೊರಗೆ ಹೋಗ್ತಿದ್ರು. ಈಗ ಏನಾಗೈತೆ ಅಂದ್ರೆ ಸ್ವಲ್ಪ ಏನು ಬದಲಾಗೈತೆ ಅಂದ್ರೆ ಭಾಳ ಬದಲಾಗಿಲ್ಲ. ಹೊರಗೆ ಉಂಟಾವು, ಹೊರಗೆ ತಿಂತಾವು. ಮನೆಗೆ ಬಂದ ಇಂಥ ಪವಿತ್ರವಾದ ಈ ಶ್ರಾವಣ ಮಾಸದೊಳಗೆ ಏನಾಯ್ತಂದ್ರೂ ಬಿಟ್ಟು ಬಂದು ಒಂದಿಷ್ಟು ಗುರುನಾಥನ ಚರಿತ್ರೆ, ಒಂದಿಷ್ಟು ಒಳ್ಳೆ ಮಾತುಗಳನ್ನ ಕೇಳಬೇಕು ಅನ್ನುವಂಥ ಬುದ್ಧಿ ಬಂದು ಮನೆ ಬಿಟ್ಟು ಎದ್ದು ಬರೋಕ್ಕಾಗೋದಿಲ್ಲ ಅಂತಂದ್ರೆ ಅವ್ರ ಪಾಪ ಅವ್ರಿಗೆ ಹೆಂಗೆ ಪ್ರತಿಬಂಧಕ ಮಾಡಿರ್ತೀರ ನೀವು? ಹೆಂಗೆ ಪ್ರತಿಬಂಧ ಒಳಗೆ ಪಾಪ ಬುದ್ಧಿ, ಒಳಗೆ ಪಾಪ ಬುದ್ಧಿ ಇತ್ತು ಅಂತಂದ್ರೆ ಅದು ಒಳ್ಳೆಯದನ್ನು ನೋಡ್ಬಿಡುದಿಲ್ಲ, ಒಳ್ಳೆಯದನ್ನು ಮಾಡ್ಬಿಡುದಿಲ್ಲ, ಒಳ್ಳೆಯವ್ರ ಜೊತೆಗೆ ಅದು ಬರ್ಬಿಡ್ತದ. ನಾವೆಲ್ಲ ನೀವು ಹೋಗಿ ಮಾಡಿದ್ಬಿಡಪ್ಪ, ಪ್ರತಿಬಂಧಕ ಮಾಡ್ತೈತೆ, ಅರ್ಥ ಸರಸ್ತತೆ. ಹೇಳುವ ಅಭಿಪ್ರಾಯ ಏನು ಅಂತಂದ್ರೆ ಇಷ್ಟೆಲ್ಲ ಕೂಡಬೇಕಾದ್ರೆ, ಈಗ ಹರಿಕತೆ ಕೇಳಬೇಕಾದ್ರೆ ಅದಕ್ಕೂ ಪುಣ್ಯ ಬೇಕಂದಂಗೆ ಏನಂತಾರು ಅಂತಂದ್ರೆ ಇವನ ಚರಣದ್ವಯವು ಕ್ಷೇತ್ರವು, ಇವನ ಅಭಯಕರವು ಸುರದೇನು, ಇವನ ನುಡಿಗಳು ಶ್ರುತಿಗಳ ಶಶಿಗಳಿವನ ಅಕ್ಷಿಗಳು. ಏನು ಬರೀತಾರೆ? ಇವನ ಪ್ರಾಣವೇ ಹಂಸರೂಪವು, ಇವನ ಮನವೇ ಬ್ರಹ್ಮದೇವನು, ಇವನೇ ಪರಶಿವ ಸತ್ಯ ಸತ್ಯವಿದೆಂದು ನುಡಿಸಿದನು. ಎಲ್ಲ ಇಡೀ ಊರು ಜನ ಎಲ್ಲ ಒಬ್ಬರನ್ನ ಬಿಡದ ಏನು ಮಾಡುವುದು, ಎಲ್ಲರೂ ಕೊಂಡಾಡಿದ್ರು. ಏನು? ಇವನ ಚರಣದ್ವಯವು ಕ್ಷೇತ್ರವು. ಚರಣದ್ವಯ ಅಂದ್ರೆ ಚರಣ ಅಂದ್ರೆ ಪಾದಗಳು, ದ್ವಯ ಅಂದ್ರೆ ಎರಡು. ಇವನ ಎರಡು ಪಾದಗಳು ಇವು ಸಾಮಾನ್ಯ ಅಲ್ಲ. ತೀರ್ಥ ಅಂದ್ರು ಇವ, ಕ್ಷೇತ್ರ ಅಂದ್ರು ಇವ. ಕಾಶಿ ರಾಮೇಶ್ವರ ಪರ್ವತವು ಈಸು ಕೊಡಲು ನಿಮ್ಮ ಪಾದಕ್ಕೆ ಸರಿಯಿಲ್ಲ. ದೇಶದೊಳು ಹರಿಯುವಂತ ಗಂಗಾ ತುಂಗಾ ಯಮುನಾ ಮಂಗಳ ಪಾದವು ತೊಳೆದ ಉದಕದ ಬಿಂದುವಿಗೆ ಸರಿಯಿಲ್ಲ. ಭಾಷೆಪಾಲಕ ಭಕ್ತ ವತ್ಸರನು ಹೌದು ಹೌದಯ್ಯ. ರೋಮೇಶ ಮಾರ್ಕಂಡ್ಯ ದುರ್ವಾಸ ಲೇಸಗುರು ಬೇಕೆಂದು ಆಶೆಯಲ್ಲವ ಬಿಟ್ಟು ತಮ್ಮ ಜನನ ಮರಣವು ನೀಗಿ ಸುಖಿಯಾದರಯ್ಯ. ಶಿವ ಶಿವ ಸಿದ್ಧಾರೂಢ ಸ್ತುತಿ ಮಾಡಿದರು ಕವಿಗಳು. ಜಗದ್ಗುರು ಸಿದ್ಧಾರೂಢರ ಪಾದ ಅಂದ್ರೆ ಎಂಥವು ಅಂತಂದ್ರೆ, ಅವನ ಪಾದ ಅಂದ್ರನ ಕ್ಷೇತ್ರ, ಅವನ ಪಾದ ಅಂದ್ರನ ತೀರ್ಥ. ಯಾವ ತೀರ್ಥಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ಯಾವ ಕ್ಷೇತ್ರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಯಾರಿಗೆ ಸದ್ಗುರುನಾಥನ ಪಾದ ಯಾರಿಗೆ ಸಿಕ್ಕದವೋ ಅವರು ತೀರ್ಥ ಕ್ಷೇತ್ರವನ್ನು ತಿರುಗುವಂತ ಹವ್ಯಾಸ ಇರಲಿಲ್ಲ. ಇವನ ಶರಣದ್ವಯವು ಕ್ಷೇತ್ರವು, ಪಾದವನಿಟ್ಟ ನೆಲ ಸುಕ್ಷೇತ್ರ ಅಂತ ಬಂದರೆ ಗೊತ್ತಿಲ್ಲ. ಅಯ್ಯ ನಿಮ್ಮ ಪಾದವನಿಟ್ಟ ನೆಲವೇ ಅದೇನದು ಕ್ಷೇತ್ರ. ಅದು ಅವಿಮುಕ್ತ ಕ್ಷೇತ್ರ, ಅಂಗಕ್ಷೇತ್ರ ಅಲ್ಲ, ಅವಿಮುಕ್ತ ಕ್ಷೇತ್ರ. ಇವನ ಅಭಯಕರವು ಸುರದೇನವು. ಕರ ಅಂದ್ರೆ ಕೈ. ಭಯವನ್ನು ಹೊಡೆದೋಡಿಸುವಂತ ಅಭಯ ಹಸ್ತವನ್ನು ನಮ್ಮ ಮಸ್ತಕದ ಮೇಲಿಟ್ಟು ನಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಭಯವನ್ನ ಭವವನ್ನ ಬಿಡಿಸ್ತಕ್ಕಂಥ ಸುರಧೇನು ಇವರ ಕೈಗಳು. ಯಾರು? ಸಿದ್ಧ ಬಾಲಕನ ಕೈಗಳು ಸಾಮಾನ್ಯ ಅಲ್ಲ. ಸುರಧೇನು ಅಂದ್ರೆ ಕಾಮಧೇನು. ಕಾಮಂ ಧನೋತಿ ಇತಿ ಕಾಮಧೇನು. ಬೇಡಿದವರಿಗೆ, ಕಾಮಿಸಿದವರಿಗೆ ಕಾಮಿಸಿದ್ದನ್ನು ಕೊಡುವಂಥ ಶಕ್ತಿ
ಇಂಥ ಇವನು ಸಿದ್ಧ ಬಾಲಕರ ಕೈಗಳು ಹೆಂಗೆ ಅಂತಂದ್ರೆ ಕಾಮಧೇನು ಇದ್ದಂತೆ. ಕಾಮಧೇನು ಇವನ ನುಡಿಗಳು ಸಾಮಾನ್ಯ ಅಲ್ಲ. ಇವನ ನುಡಿಗಳು ಏನು ಅಂದ್ರೆ ಇವು ಏನಂತ ಅದೇ ಶಾಸ್ತ್ರ. ಇವನ ನುಡಿಗಳು ಶ್ರುತಿಗಳು ಸಾಮಾನ್ಯ. ಸದ್ಗುರು ಏನು ಅಂತ ಅನ್ನೋದು ಶಾಸ್ತ್ರ. ಇವನ ಮಾತು ಬರ್ತಾರೆ. ಇವನ ಅಕ್ಷಿಗಳು ಅಂದ್ರೆ ಇವನ ಕಣ್ಣುಗಳು ಹೆಂಗಿದ್ದಂಗೆ ಅಂತಂದ್ರೆ ಶಶಿಗಳು ಇವನ ಅಕ್ಷಿಗಳು. ಶಶಿ ಮತ್ತು ಸೂರ್ಯ ಇವನ ಅಕ್ಷಿಗಳು ಎರಡು ಕಣ್ಣ ಮತ್ತೆ ಸೂರ್ಯ ಚಂದ್ರರ ಹಂಗೆ ಇಡೀ ಬ್ರಹ್ಮಾಂಡವನ್ನು ಬೆಳಗಕ್ಕೆ ಬಂದಾರೋ ಹಂಗೆ ಜೀವಿಗಳ ಸಮಸ್ತ ಪಿಂಡಾಂಡವಾಗಿರ್ತಕ್ಕಂಥ ಅಜ್ಞಾನವೆಂಬ ಕತ್ತಲೆಯನ್ನು ಹೊಡೆದೋಡಿಸಲಿಕ್ಕೆ ಬಂದಿರತಕ್ಕಂತಹ ಸಾಕ್ಷಾತ್ ಕಣ್ಣುಗಳು ಸೂರ್ಯ ಚಂದ್ರನಪ್ಪ. ಇವನ ಪ್ರಾಣವೇ ಹಂಸ ರೂಪವು. ಅದು ಹಂಸ ಅಂತ ತಿಳ್ಕೊಂಡು ನಮ್ಮೊಳ ಒಂದು ಏನದ ಅಂತಂದರೆ ಒಂದು ಜಪ ಮಾಡದೇ ಇರತಕ್ಕಂಥ ಒಂದು ಅಜಪ ಗಾಯತ್ರಿಯ ಮಂತ್ರ ಅಂತ ಬರ್ತದೆ. ತಗೊಳ್ಳುವಾಗ ಸೋ, ಬಿಡುವಾಗ ಹಂ ಸೋಹಂ 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 ನಾವು ಅಂದರೂ ಅಣದಿದ್ರು ಅದು ನಿತ್ಯ ನಡೆದದ. ಯಾವುದು ನಾವು ಅಂದಾಗ ಹೊರಗೆ ಶಿವ ಇತ್ತು. ಆ ನಾವು ಅಣದಿದ್ರು ಕೂಡ ಅದು ಒಳಗೆ ತನ್ನಿಂತಾನೆ ಒಂದು ಜಪ ನಡೆದ ಅಜಪ ಗಾಯತ್ರಿ ಮಂತ್ರ ಅಂತಾರೆ ಹಂಸ. ಅದೇ ಆ ಪ್ರಾಣವೇ ಒಂದು ಇವನ ಪ್ರಾಣ ಸಾಮಾನ್ಯ ಅಲ್ಲಪ್ಪ, ಹಂಸರೂಪ ಅಂತ ಹೇಳ್ತಾ ಇವನ ಮನವೇ ಬ್ರಹ್ಮ. ಮನಸ್ಸೇನಾಗಿತ್ತು ಸಂಪೂರ್ಣ ಬ್ರಹ್ಮನ ಆಗಿತ್ತು. ಬೆಂಕಿ ನೋಡೋಕೆ ಹೋದ ಕಟ್ಟಿಗೆ ಹೆಂಗೆ ಬೆಂಕಿ ಆಗಿತ್ತು ಹಂಗೆ ಇವು ಏನಾಗಿದ್ರು ಅಂದ್ರೆ ಇವು ಬ್ರಹ್ಮ ಸ್ವರೂಪನ ಆಗಿಬಿಟ್ಟ. ಇವನೇ ಪರಶಿವ ಸತ್ಯವಿದೆಂದು ರುಚಿಸಿದರು. ಈ ಮಾತ ಶತಸತ್ಯ ಅಂತ ಎಲ್ಲರೂ ನುಡಿಸುವಂಥವರಾಗ್ತಾರೆ. ಜಯತು ಜಯ ಜಯ ಭಕ್ತ ಪಾಲಕ, ಜಯತು ಜಯ ಜಯ ಮುಕ್ತಿದಾಯಕ, ಜಯತು ಜಯ ಜಯ ಪಾವನಾತ್ಮಕ ಪಾಹಿ ನಿರ್ಮಾಯ, ಜಯತು ಜಯ ಸಚ್ಚಿತ್ ಸುಖಾತ್ಮಕ, ಜಯತು ಸರ್ವಾಧಾರ ವ್ಯಾಪಕ, ಜಯತು ಸರ್ವಜ್ಞಾನ ರೂಪಕ, ಜಯತು ಗುರುರಾಯ ಅಂತ ಎಲ್ಲರೂ ಬಹಳ ಸುಂದರವಾಗಿ ಅಗದಿ ವೇದ ಸಮ್ಮತವಾಗಿ ಪುಣ್ಯ ಪುರುಷನನ್ನು ಸಿದ್ಧ ಬಾಲಕರನ್ನು ಜಯ ಜಯಕಾರ ಮಾಡಿದ ಮಲ್ಲಿಗೆ ಈ 3ನೇ ಅಧ್ಯಾಯ ಅಂದ್ರೆ ಅಕ್ಷಯ ಜಂಬೂ ಪರದಕ್ಷಯ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳವರ ಚರಿತ್ರೆ ಕಲ್ಪತೃಮದೊಳಗಿರುವ ಶ್ರೀಮದ್ಗುರು ಬಾಲಲೀಲಾ, ಶ್ರೀ ಸದ್ಗುರು ಬಾಲಲೀಲಾ ಎಂಬ ಮೊದಲ ಕಾಂಡದಲ್ಲಿಯ ಈ 3ನೇ ಅಧ್ಯಾಯವನ್ನು ಕವಿಗಳು ಪರಿಸಮಾಪ್ತಿಯನ್ನು ಮಾಡ್ತಾ ಇದ್ದಾರೆ. ಪುಣ್ಯಾತ್ಮರೇ, ಇದೊಂದು ಗಾಳಿ ಬಿಟ್ಟಿದ್ದಾರೆ. ಇದೊಂದೇನೋ ಬೆಳೆಮಾಡ ಗ್ರಾಮದೊಳಗೆ ಇದೊಂದು ಸಿದ್ಧಾರೂಢ ಮಠ ಅನ್ನುವಂಥದ್ದು ಹಿಂದಿನ ಹಿರಿಯರು ನಿರ್ಮಾಣ ಮಾಡಿ ಇದೊಂದು ದೊಡ್ಡ ವೃಕ್ಷವನ್ನು ನಿಮ್ಮ ಊರೊಳಗೆ ಹಚ್ಚಿ ಹೋಗಿದ್ದಾರೆ. ಇದೊಂದು ಗಾಳಿ ಬಿಟ್ಟದ ಶ್ರಾವಣ ಮಾಸ ಅಂತ ಗಾಳಿ. ನಾ 3 ದಿನ ಅಂತ ನೋಡ್ತೀನಿ ನಿಮ್ಮನ್ನೆಲ್ಲರೂ ಬರೋಬ್ಬರಿ 8:30 ಮುಂದೆ ಬರ್ತೇನೆ. ನೀವೆಲ್ಲರೂ ನಾವು ನಾಡಿದ್ದ 8:00 ಪುರಾಣ ಚಾಲು ಮಾಡಿ ಹೇಳ್ತಾರೆ ಅಂದರೆ 8:00 ಪುರಾಣ ಚಾಲು ಮಾಡ್ತೇವೆ. ನೀವು ಹೇಳ್ಬೇಕು ನಮಗೆ 8ಕ್ಕೆ ನಾವು ಪುರಾಣ ಚಾಲು ಮಾಡೋದು, ನೀವು 9ಕ್ಕೆ ಬರೋದು ಅಂದರೆ ಇದು ಚಂದ ಏನು? ಬಸ್ಸು ಹಾಕಿದ್ದು ಬಸ್ ಸ್ಟ್ಯಾಂಡ್ಗೆ ಬರೋದು ಚಂದ ಏನು? ಬಸ್ ಹಾಕಿ ನಾವು ಹಾಕಿದ್ರೆ ಬಂದು ಕೂಡೋದು ಚಂದ. ಬಸ್ ಹೋಗಿದ್ದ ಮೊದಲು ಬಂದು ಕೂತ್ರೆ ನಾವು ಹೋಗಿ ಮುಟ್ಬೇಕಾದ್ರೆ ಯಾಕೆ ಕೊಡ್ತೀವಪ್ಪ. ಮತ್ತು ಬಸ್ ಹಾಕಿದ್ರೆ ಬಂದು ಕೂತ್ರೆ ಕೈ ಕೂತ್ರೆ ಏನು ಆಗೋದು ಹೋಗೋದು. ದಯವಿಟ್ಟು ನಾ ಹಾಗೆಲ್ಲ ಹೇಳೋದಿಲ್ಲ. ಈ ಮಾತು ನಿಮಗೆ ಅರ್ಥ ಆಗತ್ತಿತ್ತು ಅಂದ್ರೆ, ನಾ ಹೇಳೋ ಮಾತ ನಿಮಗೆ ಅರ್ಥ ಆಗತ್ತಿತ್ತ ಅಂದ್ರೆ ಎಲ್ಲರೂ ಗಣಮಕ್ಕಳು ಮತ್ತು ಹೆಣ್ಮಕ್ಳು ಬಂತು ಬರೋಬ್ಬರಿ 8ಕ್ಕೆ 10 ನಿಮಿಷ ಇರುತ್ತೆ, ಕಡಿಮೆ ಇರುತ್ತೆ. ನೀವು ಬರ್ಬೇಕು ಮಟ್ಟಿಗೆಲ್ಲಾರು ನಮಗೆ ಆಗೋದ್ರೆ ಅದ್ರ ನೀವು 8:00 ಪುರಾಣ ಚಾಲು ಮಾಡಿರಿ ಅಂದ್ರೆ ಅದನ್ನ ಹೇಳ್ರಿ. ನಾಳಿಂದ ಟೈಮ್ ಬದಲು ಮಾಡಿ 8:00 ಇಡೋನು ಸಮಯ ಬೇಕಾದ್ರೆ ತಗೋತ್ತೆ. ಮತ್ತು ಅದಕ್ಕಾಗಿ ಮಠ ಕಟ್ಟಿರ್ತಿ, ಅದಕ್ಕಾಗಿ ಇದನ್ನೆಲ್ಲ ಹಾಕೊಂಡಿರ್ತಿ, ಅದಕ್ಕಾಗಿ ಇದು ಭಜನ, ಇದು ಶಾಸ್ತ್ರ. ಮತ್ತು ಇದನ್ನ ನೀವು ಸರಿಯಾಗಿ ಮಾಡಲಿಲ್ಲ ಮತ್ತೇನು ಮಾಡೋದು? ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಾರ್ದ, ಬರೀ ಮಾಡಲಾರ್ದನ್ನ ಮಾಡ್ತು ಅಂತಂದ್ರೆ ಬರೀ ಅದನ್ನ ಮಾಡೋದಾಗ್ತದೆ. ಸಾಹಿತ್ಯಕ್ಕೆ ಇದನ್ನೇ ಇವಾಗ ಮಾಡೋದು.
ಒಂದು 2 ತಾಸು 1.5 ತಾಸು ಸಮಯ ಕೊಡೋಕ್ಕಾಗಲ್ಲ ಎಲ್ಲರಿಗೂ. ಇಷ್ಟು ಸಮಯ ಸಿಗೋದು ನಿಮಗೆ, ಇಷ್ಟು ಅದ್ರಾಗ ಸಿಕ್ಕೊಡ್ತೀರಿ ಕೆಲಸದಾಗ. ಅದೇನು ಎದ್ದು ಬರ್ದಾಗ ನಿಮ್ಗೆ ಹಿಡ್ಕೊಂಡು ಕುಂತಿರ್ತದ ಗಟ್ಟಿಗೆ. ನಾವು ಯಾವ ಕಂಬಳಿ ಬಿಟ್ಟಿದ್ದೆ ಹಾಕಿದ್ದು ನೀರಾಗಿರೋ ಕಂಬಳಿ ಅಂತೇಳಿ, ಅದು ಕಂಬಳಿ ಇಲಾಖೆಲ್ಲ ಕಾಯ್ತಿರ್ತದೆ. ಅದು ಕಂಬಳಿ ಇಲಾಖೆಲ್ಲ ಕಾಯ್ತಿತ್ತು. ಅದಕ್ಕೂ ಯಾರು ಸಿಕ್ಕರು ಸಾಕಾಗಿತ್ತು. ಪಟ್ನ ಅದು ಹೊಳೆ ತೆಕ್ಕೆ ಹಾಕಿತ್ತು. ಏನು ಮಾಡೋದು ಇಲ್ಲಿ ಹೊರಗಿಂತವ್ರು ಬಿಟ್ಟು ಬಾರೋದನ್ನ ಬಿಟ್ಟು ಬರೋ ನಾಯೆಲ್ಲ ಬಿಡ್ಬೇಕಂತರು. ಯಪ್ಪ ಇದು ನಾನು ಬಿಡವಾಗ್ತು ಯಾವುದೋ ಇದು ಕಾಂಬಳಿ ಅಂತ ತಿಳ್ಕೊಂಡು ಹಿಡಿದಿದ್ದೀರಿ. ಕಾಂಬಳಿ ಅಲ್ವ ಯಪ್ಪ ಇದು ಕಡ್ಡಿ ಐತಿ ಅಂತ ಹೇಳಿದರು. ಹಂಗೆ ಸಂಸಾರ ಅಂತ ಕಡ್ಡಿ ನಮ್ಗೆ ಏನು ಮಾಡ್ತೀವಿ ಬಿಡಲಾರ್ದಂಗೆ ಹಿಡ್ಕೊಂಡು ಹೋಗ್ತಿರ್ತದೆ. ಹೊರಗೊಡೋದನ್ನ ಕಡೆ ಹೊರಗೊಡೋದು. ವೇದವಾಕ್ಯವ ಕೇಳೆ ಕೊಟ್ಟೆಯ ಸಾಧನಗಳೆನ್ನಾಗುವರು. ಹಾದಿ ಬೀದಿಯೊಳು ಆದರದ ಸುದ್ದಿಯೊಳು ಆದರದಿಂದ ಕೊಡುವರು. ಹಾದಿ ಬೀದಿಯೊಳು ಯಾವುದೊಂದು ಕೆಟ್ಟ ಸುದ್ದಿ ಇತ್ತು ಅಂದ್ರೆ ಮುಂದಿನ ಮಾರ್ಕೊಂಡು ಹೋಗ್ಕೊಳ್ಳುತ್ತೆ. ಏನೋ ಏನೋ ಮುಂದೆ ಹಾಕೋದು ಹೋಗ್ಕೊಳ್ಳುತ್ತೆ. ಅವ ಆ ಒಳ್ಳೆ ಇದ್ದಕ್ಕೆ ಮಕ್ಕಳು ಓಡಿಸ್ಕೊಂಡು ಹಾಡು ಇಟ್ಟ ಸುದ್ದಿ. ಆಕಿ ನಾನು ಓಡಿಸ್ಕೊಂಡು ಹಾಡ ಅಂತ ಕೇಳೋದಕ್ಕೆ ಮಂದಿನ ತುಂಬಿಕೊಂಡು ವಾರಿ ಮಾಡ್ಕೊಂತ ಹೋಗ್ಕೊಳ್ತಾನಂತೆ. ಇದನ್ನು ಬರೀತಾರೆ ಮಕ್ಕಳು. ಹಾದಿ ಬೀದಿಗಳು ಕೇಳು ಸುದ್ದಿಗಳನ್ನು ಕೇಳುವಾಗ ಆದರದ ನೀ ಕೂಡುವೆ. ವೇದವಾಕ್ಯವ ಪೇಳೆ ಹೊಟ್ಟೆಯ ಸಾಧನಗಳಿಂದ ಎಷ್ಟು ಮಂದಿ ನೋಡ್ರಂತ ನೀವು ದಗದಿಂದ ಮಂದಿಗಳು ಭಾಷೆಗಳು ಕೊಡ್ತಾರೋ ಉಪ್ಪಟ ಸಿಗುತ್ತೆ. ಯಾರು ರೂಪಾಯಿ ಕೊಡ್ತಾರೆ? ಹುಡುಕೋತೆ ಇರೋದು ಕೂತಾವ ಕೇಳಿದ್ರೆ ಕೊಡ್ತಾರೋ. ಅವ್ನು ಹಿಂಗೆ ಮಾತಾಡ್ತಾರ. ಹಂಗೆ ಮಾಡಬೇಡಿ. ಒಂದು ಗಾಳಿ ಬಿಡ್ತೈತಿ ಹೌದು. ಈ ಊರಾಗ ಎಷ್ಟೋ ಮಂದಿ ಐತೆ, ಇಷ್ಟ ಮಂದಿ ಐತಿ ಈ ಊರಾಗ. ವಿಚಾರ ಮಾಡಿ ನೋಡಿ ಎಷ್ಟು ಮಂದಿ ಇರ್ತಾರೆ. ಅವು ಕಟ್ಟಿ ಕಂಪ್ನಿ ಬಿಟ್ಟು ಬರೋಕೆ ಆಗುವಂಗಿಲ್ಲ. ಅವ್ರ ಅಕಸ್ಮಾತ್ ಹೊಂಟು ಬರುವಂಥ ಮಂದಿನ ಕೆಲವು ಮಂದಿ ಕಾಲ ಕೂರಿಸೋದಿದೆ. ಏನೋ ಅಂತೀವ ಮಠ ಕೊಡ್ತದೆ. ಅವ್ರ ಅಪ್ಪನಾಗ ನಾ ಹೇಳ್ಕೊಂಡ್ರೆ ಅಂತ ಆ ಮಠಕ್ಕೆ ಬಂದಾಗ ಅವ್ರ ಅಪ್ಪನಾಗ ನಾ ಹೇಳ್ತೇನೆ ಬಾರಣಿಡ ಬಾ ಉಚ್ಚಿ ಒಂದು ಹೋಲಿಕೆ ಹಿಂಗೊಂದು ಮುಂದಿಗೆ ಒಂದೈತೆ ಹಿಂಗೊಂದು. ದಯವಿಟ್ಟು ಯಾರ ಮಾತು ಮ್ಯಾಗ ಹಾಕಬೇಡ್ರಿ. ಇದೊಂದು ಗಾಳಿ ಬಿಟ್ಟಕ್ಕೆ ಗಾಳಿ ಬಿಟ್ಟಾಗ ತೂರಿಕೊಳ್ಳಲಿ. ಗಾಳಿಯು ನಮ್ಮ ಸ್ವಾಧೀನ ಅಂತ ಬಂದರು. ದಯವಿಟ್ಟು ನಾಳೆ 8 ಗಂಟೆಗಿನ್ನ ಒಂದು 5 ನಿಮಿಷ ಕಡಿಮೆ ಇರುತ್ತೆ. ನೀವೆಲ್ಲರೂ ಬಂದು ಕುಂತೀರಿ. ಪುರಾಣ ಹೇಳ್ತಾನೆ. ಒಂದು ವೇಳೆ ನೀವು ಯಾರು ಬರೋದಿಲ್ಲ ಅಂತ ಗೊತ್ತಾಗ್ತವನು ನಮ್ಮ ಪುರಾಣ ಗಂಟೆ ಕಟ್ಟಿಕೊಂಡು ನಮ್ಮ ಊರಿಗೆ ಹೋಗುತ್ತಾರೆ. ಇದು ಗಟ್ಟಿ ಅಂತ ನಿಮ್ಮ ಸಲುವಾಗಿ ನಿಮ್ಮ ಊರು ತಗೋ. ಮತ್ತು ಸರಿಯಾಗಿ ಬರಲಿಲ್ಲ ಅಂದ್ರೆ ನಿಮ್ಮದು ಅಷ್ಟಪ್ಪ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಓ